ವಿದ್ವದ್ವಿಜ್ಜನ ಪರಿವೇಷ್ಟಿತವಾದ ಸಭೆ ಇದು. ಈ ಹೊತ್ತಿನಲ್ಲಿ ಎಡ ಬಲದಲ್ಲಿ ಇರುವರು ಇವನ ಮಕ್ಕಳೇ ಇರಬೇಕು. ಒಂದು ಅಪ್ಪ ಮಕ್ಕಳ ಒಡ್ಡೋಲಗ ನೋಡಿ ಬಹಳ ತೃಪ್ತಿಯಾಯಿತು. ಆದರೆ ಈ ಅಪ್ಪ ಮಕ್ಕಳಿಗೆ ಹೊರಗಿಂದ ಬಂದವರ ಬಗ್ಗೆ ಗಮನ ಇದ್ದರೂ ಗಮನಿಸದಂತೆ ಮೌನಿಗಳಾಗಿದ್ದಾರೆ. ಯಾಕೆ ಬಲ್ಲಿರಾ? ನಮ್ಮ ಬಗೆಗಾಗಿ ಎಚ್ಚರಗೊಂಡು ಮಾತಾಡಿಸ್ತಾನೆ ಅಂತ ನಾ ಯೋಚಿಸಿದ್ರೆ ನೋಡಿಯೂ ನೋಡದವರಂತೆ ವರ್ತಿಸುತ್ತಾ ಇದ್ದಾನೆ. ಬಹುಶಃ ಇವನಿಗಿರಬೇಕು. ಇವ ಒಬ್ಬ ಮಂಗ, ಮರದಿಂದ ಮರಕ್ಕೆ ಹಾರುವವ, ತಾರುಚಾರನು ಇವನೆನ್ನುತ್ತಾನೆ. ಇವ ಮಂಡಿಸಿದ್ದಾನೆ ಅನ್ನುವುದರ ಅರ್ಥ ಏನು? ಈ ಮಂಗನಿಗೆ ಮಂಡಿಸುವುದಕ್ಕೆ ನಮ್ಮಲ್ಲಿ ವ್ಯವಸ್ಥೆ ಇಲ್ಲ ಎಂಬ ಹಾಗೆ. ಏನೇ ಇರಲಿ, ರಾಮನ ಆದರ್ಶವನ್ನು ಇವರೆಲ್ಲ ಒಪ್ಪಿಕೊಳ್ಳಬೇಕು. ಎಂತಹ ಅದ್ಭುತವಾದ ಸಂದೇಶವನ್ನು ಇನವಂಶೀಯರು ಕೊಟ್ಟರು. ಇಕ್ಷ್ವಾಕುಣಾಂ ಭೂಮಿ ಸಶೈಲವನ ಕಾನನ. ಇಕ್ಷ್ವಾಕು ವಂಶೀಯರಿಗೆ ಪ್ರಾಣಿ, ಪಕ್ಷಿ, ಮನುಷ್ಯ ಎಂಬ ಭೇದವಿಲ್ಲದೆ ಅಧಿಕಾರವನ್ನು ಹೊಂದತಕ್ಕಂತಹ ವ್ಯವಸ್ಥೆ ಉಂಟು. ಇದನ್ನು ಪಾರ್ಯಾವರ್ತದ ರಾಮರಾಜ್ಯದ ಒಳಗನ ತುಂಡು ರಾಜ್ಯವನ್ನಾಡುವ ಗಂಡು ಕಲಿಯಾದಂತಹ ಈ ವೀರಮಣಿ ಅರ್ಥ ಮಾಡಿಕೊಳ್ಳಲಿಲ್ಲ ಅಂತಾದರೆ ನಾವು ಕೂಡ ರಾಮಕಿಂಕರರು ಏನು ಎನ್ನುವುದನ್ನು ಇವನಿಗೆ ಕಾಣಿಸಬೇಕು. ರಾಮಸೇನೆಯಲ್ಲಿ ಇದ್ರೆ ಸಾಲದು, ಇದ್ದ ಮೇಲೆ ಅವನ ಸ್ವಾಭಿಮಾನವನ್ನು ಅಭಿವ್ಯಕ್ತಗೊಳಿಸಬಹುದಾದಂತಹ ಆ ಅಧಿಕಾರವನ್ನು ಹೊಂದಿರಬೇಕು. ಇವನಿಗೆ ಇವನ ಆಸನ ಉಂಟು. ಮಾತ್ರವಲ್ಲ, ಇದ್ದವರಿಗಾದರೂ ಸೂಚನೆ ಕೊಟ್ಟು ಬಂದವರಿಗೊಂದು ಸ್ವಾಗತ ಕೊಡುವಂತಹ ಒಂದು ಸಹನೆ ಇಲ್ಲ ಅಂತಾದ್ರೆ ನಾವು ಹೋಗುವಾಗಲೇ ವ್ಯವಸ್ಥೆ ಮಾಡಿಕೊಂಡು ಹೋಗುತ್ತೇವೆ. ನಮಗೆ ಅಲ್ಲಿ ಸಿಕ್ಕಿತು ಅಂತ ನಾವು ಹೋಗುವುದೇ ಅಲ್ಲ, ನಾವು ಹೋಗುವಾಗಲೇ ಹಿಂದೆ ಹೋಗುವಷ್ಟು ತಕ್ಕೊಂಡೇ ಬರಬೇಕು. ಹಾಗಾಗಿ ಇಲ್ಲಿ ಬಂದ ಮೇಲೆ ಇವ ಆಸನ ಪಡೆದಿದ್ದರೆ ಏನು, ನಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಆಯಿತು ಅಂತಾದ್ರೆ ಪ್ರಭು ಶ್ರೀರಾಮನ ವ್ಯಕ್ತಿತ್ವಕ್ಕೆ ಧಕ್ಕೆಯಾಯಿತು ಅಂತ ಅರ್ಥ. ಯಾವತ್ತಿದ್ದರೂ ಒಬ್ಬ ಯಜಮಾನನ ಅಡಿಯಲ್ಲಿ ತುಳಿಯುವ ಆಳು ಏನೇ ಬಂದರೂ ಯಜಮಾನನನ್ನು ಬಿಟ್ಟು ಕೊಡಬಾರದು. ಹಾಗಾದ ಕಾರಣ ಯಾಜಮಾನ್ಯಕ್ಕೆ ನಾವು ಕೊಡಬಹುದಾದ ಮಾನ ಅದು, ಮರ್ಯಾದೆ ಅದು, ಅದರ ಅಭಿವ್ಯಕ್ತಿತ್ವವೋ ಎಂಬ ಹಾಗೆ ನನ್ನಲ್ಲಿ ಇರುವಂತಹ ಬಾಲ ಇವನಿಗೆ ನಾವು ಮಂಗಗಳೆಲ್ಲ ಕಾಣುವುದಿಲ್ಲ. ನೋಡುವ ಮಂಗನಿಂದ ಮಾನವ ಅಂತ ಇವನಿಗೆ ಕಾಣಿಸಿಕೊಡಬೇಕು. ಅದಕ್ಕೆ ಬೇಕಾಗಿ ನನ್ನ ಬಾಲವನ್ನೇ ಇವನ ಆಸನಕ್ಕೆ ಸಮತುಲ್ಯವಾದ ಆಸನವಾಗಿ ಬಳಿದು ಪ್ರಜ್ಞಾವಂತರು, ಜ್ಞಾನವಂತರು, ವಿದ್ಯಾವಂತರು, ವಯೋವೃದ್ಧರು, ಜ್ಞಾನವಂತರು ತುಂಬಿಕೊಂಡಿದ್ದಾರೆ. ಆದರೆ ಈ ಸಭೆಗೆ ಪ್ರವೇಶ ಮಾಡಿದ್ದು ಕಾಡ ಕಪಿ
ಆದ್ರೆ ಈ ಮಂಗ ಬಂದಾಗ ಆ ಕಡೆ ಈ ಕಡೆ ನೋಡುವ ಮುಖೇನವಾಗಿ ಕುಳಿತುಕೊಳ್ಳುವುದಕ್ಕೆ ಆಸನವಿಲ್ಲ ಎನ್ನುವ ಉದ್ದೇಶದಿಂದ ತನ್ನ ಬಾಲವನ್ನೇ ಬೆಳೆಸಿ ಆಸನವನ್ನಾಗಿಸಿಕೊಂಡು ಕುಳಿತುಕೊಂಡಿದೆ. ಎತ್ತರದಲ್ಲಿ ಈ ಮಂಗಗಳಿಗೆಲ್ಲ ನಾವು ಆಸನ ಕೊಡ್ತೇವಾ? ಮಂಗ ಚೇಷ್ಟೆ ಮಾಡುವವರಿಗೆ ನಾವು ಆಸನ ಕೊಡುವವರಲ್ಲ. ಅಂಥದ್ರಲ್ಲಿ ಮಂಗಗಳಿಗೆ ಕೊಡ್ತೇವಾ? ಆದರೂ ಸಹ ಬಾಲವನ್ನು ಬೆಳೆಸುವ ಮುಖೇನವಾಗಿ ಈ ರೀತಿ ಎತ್ತರವಾಗಿ ಕುಳಿತುಕೊಂಡಿದೆ ಅಂತಾದ್ರೆ ಇದು ಯೋಚನೆಯನ್ನು ಮಾಡಿರಬಹುದು. ನಾನು ಎತ್ತರದಲ್ಲಿ ಕುಳಿತುಕೊಂಡಾಗ ವೀರಮಣಿಗೆ ಸರಿ ಸಮನಾಗಿದ್ದೇನೆ ಎನ್ನುವುದಾಗಿ. ಕಾಗೆ ಒಂದು ಗರುಡಗಂಬದ ಮೇಲೆ ಕುಳಿತಾಗ ಅದು ಗರುಡ ಆಗುವುದಕ್ಕೆ ಸಾಧ್ಯ ಉಂಟಾ? ಸಾಧ್ಯವೇ ಇಲ್ಲ. ಹಾಗಾದ್ರೆ ಇವ ಈ ರೀತಿಯಾಗಿ ಕಾರಣ ಮಂಗ ಒಂದು ವರ್ತಿಸ್ತಾನೆ ಅಂತಾದ್ರೆ ಇದೊಂದು ಮದಮುಖ ಅಂತ ಬೇಕಾಗ್ತದೆ. ಮಕ್ಕಳೇ, ಮದಮುಖರು ನೀವಿಗಳು, ಮದಮುಖರು ನೀವಿಗಳು, ಶ್ರೀರಾಮ ಹರಿರಾಮ ಜಗದೀಯೋ, ಶ್ರೀರಾಮ ಹರಿರಾಮ ಜಗದೀಯೋ. ನಿಮ್ಮದ್ದೇ ವ್ಯವಸ್ಥೆ, ನಿಮ್ಮದ್ದೇ ಊರು. ಇಲ್ಲಿ ನೀವಾದರೂ ಅರಸ ನಿರುತ್ತ ಆಡಿದ ವಾಕ್ಕುಗಳು ಮಾತ್ರ ಮರೆಯಲಾರದ ವಾಕ್ಕುಗಳಾಯಿತು. ಆಡಿದಿರಲ್ಲ ಮದಮುಖತನ ಅಂತ, ಅದನ್ನು ಸ್ವಲ್ಪ ಬದಲಿಸಬೇಕು ಮಕ್ಕಳೇ. ಮದಮುಖರು ನೀವೀಗರು. ಯಾಕೆ ಮದಮುಖತನ? ಶ್ರೀರಾಮನ ಬಗೆಗಾಗಿ ಅರಿಯದೇ ಇದ್ದವರು ಅಖಂಡವಾದ ಭರತಖಂಡದಲ್ಲಿ ಯಾರೂ ಇಲ್ಲ. ಅಂಥದ್ದರಲ್ಲಿ ಅಂಥವನು 14 ಜಗತ್ತಿನಲ್ಲಿಯೂ ಅಧಿಕ ಎನ್ನಿಸಲ್ಪಟ್ಟವನಿದ್ದಾನೆ. ಅಂತಹವನ ಕುದುರೆಯನ್ನು ಕಟ್ಟಿದ್ದೀರಿ. ಅದರಲ್ಲಿ ಯಾರಿದ್ದಾರೆ, ಹೇಗಿದ್ದಾರೆ ಎನ್ನುವುದನ್ನು ಮರೆತಿದ್ದೀರಿ. ಬಂದ ಮೇಲೆ ನಿಮ್ಮ ದೊಡ್ಡಸ್ತಿಕೆಯನ್ನು ಕಾಣಿಸುವುದಕ್ಕೆ ಹೊರಟಿದ್ದೀರಿ. ನಿಮಗೆ ಗರುಡ ಕಮ್ಮಗೆ ಧ್ವಜಸ್ತಂಭದಲ್ಲಿ ಕಾಗೆ ಮಾತ್ರ ಕಂಡು ಅಭ್ಯಾಸ. ಆದರೆ ಧ್ವಜಸ್ತಂಭದ ತುದಿಯಲ್ಲಿ ಅದಕ್ಕಿಂತ ಎತ್ತರವಾದದ್ದು ಇರುತ್ತದೆ ಮಕ್ಕಳೇ. ಇದು ಧ್ವಜಸ್ತಂಭದಲ್ಲಿ ಕೂತ ಕಾಗೆ ಅಲ್ಲ, ಇದು ಗೋಪುರದ ಮೇಲೆ ಗರ್ಭಗುಡಿಯ ಮೇಲೆ ಇಟ್ಟ ಕಳಸ ಅಂತ ಕಾಣಿ. ನೋಡುವ, ನಿಮಗೆ ಈ ಸಲ ಒಂದು ಬ್ರಹ್ಮ ಕಳಶ ಮಾಡಬೇಕು ಅಂತಲೇ ಬಂದದ್ದು ನಾನು. ಹಾಗಾಗಿ ಹೇಳ್ತಾ ಇದ್ದೇನೆ, ಮತಮುಖರು ನಾವಲ್ಲ, ನೀವು ನೀವು ನಮಗೆ ಓಂಕಾರ ಕೇಳಿಯೇ ಅಭ್ಯಾಸ. ಹೆಚ್ಚಾಯಿತು ನಿನ್ನ ಅಹಂಕಾರ. ಕಾರಣ ತಿಳಿದುಕೊಳ್ಳಬೇಕಾಗಿತ್ತು ಇಲ್ಲಿಯ ವಿಚಾರ. ಓಡೋಣ. ನಿನ್ನ ಓಡಾಟದಲ್ಲಿ ಗೊತ್ತಾಗ್ತದೆ ಸರಿ ಇಲ್ಲ ಎಂಬುದು ನಿನ್ನ ಆಚಾರ. ಹೌದೇ? ಮಾಡಿದ್ದಕ್ಕೆ ಕೇಳಬೇಕು ಕ್ಷಮೆಯ ವಿಚಾರ. ನೋಡೋಣ. ಅದು ಅಲ್ಲದೆ ಇದ್ರೆ ಇರ್ತದ ನೋಡ್ಬೇಕು ನಿನ್ನ ಶಿರ. ನೋಡೋಣ. ವ್ಯವಹಾರವನ್ನು ಕಂಡುಕೊಂಡು ನೀ ಎಲ್ಲ ಈ ವಿಷಯಕ್ಕೆ ಉತ್ತರ ಕಂಡುಕೊಳ್ಳುವ. ವಿದ್ಯುಜ್ಜನ ಪರಿವೇಷಿತವಾದಂತಹ ಸಭೆ, ನಿಜ. ಸಭ್ಯರು ಇರುವಂತಹ ಸಭೆ, ಸರಿ. ನನ್ನ ಆಜ್ಞೆಗೆ ಒಳಪಟ್ಟು ಬಂದು ಸೇರಿದಂತಹ ಸಭೆ ಅಲ್ಲ. ಸೂಜಿ ಬಿದ್ದರೂ ಸಪ್ಪಳವಾಗುವ ಸಭೆ, ನಿಜ. ಉಳ್ಳವರೇ ಇರುವ ಉಳ್ಳೂರಿನ ಈ ಸಭೆ, ಒಳ್ಳೆ ಸಭೆ. ಜನ ಸೇರಿಸಿದ್ ನಾನು. ಈ ಸಭೆ ಕೊನೆವರೆಗೆ ನಿಂತರೆ ನಿನ್ನ ಪ್ರಯತ್ನ ಸಾರ್ಥಕ. ಅವರು ಕೊನೆವರೆಗೆ ನಿಂತರೆ ಅದುವೇ ನಿನಗೆ ಪುರಸ್ಕಾರ.
ನೀ ಯೋಚನೆ ಮಾಡಬೇಡ. ಆ. ನಮ್ಮಲ್ಲಿ ಹೇಗೆ ಗೊತ್ತಾ, ಆ. ಬರುವಲ್ಲಿಯವರೆಗೆ ಮಾತ್ರ ಆಲೋಚನೆ ಮಾಡುವುದು. ಆ. ಬಂದ ಮೇಲೆ ಮುಕ್ತಾಯ ಆಗುವಲ್ಲಿವರೆಗೆ ಹೋಗ್ತಾರೆ ಅಂತ ನೀ ತಿಳಿಯಬೇಕಾದ ಅಗತ್ಯ ಇಲ್ಲ. ಆ. ಇದ್ದಷ್ಟು ಹೊತ್ತು ಉಳ್ಳವರಾಗಿ ಉಳ್ಳೂರಿನ ಯೋಗ್ಯತೆ ಏನು ಅಂತ ಆ. ತೋರಿಸಿಯೇ ಹೋಗುವವರಿದ್ದಾರೆ ಅಂತ ನೀ ತಿಳಿಬೇಕು. ಆ ಬಗ್ಗೆ ನಾನು ಅಭಿಮಾನ ಪಟ್ಟುಕೊಂಡೆ. ಯಾಕೆ ಯಾಕೆ? ಒಂದು ಕೊಂಡೆಯಲ್ಲ ಇಲ್ಲಿದ್ದವರನ್ನ, ನಿಜ ಅಲ್ವಾ? ಆ? ಒಂದು ನೀನು ನಿನ್ನಷ್ಟಕ್ಕೆ ತಿರುಗಾಟವನ್ನ ಮಾಡ್ತಾ ಇದ್ದೀಯ. ಆ? ಬಾಗಿಲು ತೆರೆದುಂಟು ಎನ್ನುವಂತ ಉದ್ದೇಶದಿಂದ ಒಳಪ್ರವೇಶ ಮಾಡಿದ್ಯೋ ಗೊತ್ತಿಲ್ಲ. ಬಾಗಿಲಿನವರು ಪ್ರಶ್ನೆ ಮಾಡಲಿಲ್ಲ, ನೇರವಾಗಿ ಬಂದೆ. ನಮ್ಮಲ್ಲಿ ಮಂಗನ ಸ್ವಾಗತ ಸಮಿತಿ ಇಲ್ಲ. ಆಹಾ. ಆದ್ದರಿಂದ ಯಾರು ನಿನ್ನನ್ನು ಸ್ವಾಗತಿಸಿ ಪ್ರಶ್ನಿಸ್ತಿಲ್ಲ. ಬಂದದ್ದು ಮಂಗ ಅಲ್ಲ ಎನ್ನುವುದಕ್ಕೆ ಆ ಮಾಡುತ್ತಾ ಬಂದದ್ದು ಭಜನೆ. ಭಜನೆ ಮಾಡ್ತಾ ಬಂದ ನೀನೆಂತದ್ದು ಮರ ಮರ ಅಂತ ಹೇಳ್ದ ಬಂದಾಗುಂಟು. ಅಲ್ಲ. ಯಾರು ನಮ್ಮೂರು ತಿಳ್ಕೊಂಡದ್ದು ಹೇಗೆ ಗೊತ್ತಾ, ಆಹಾ. ಎಲ್ಲೋ ಇದು ಹಿಂಡು ತಪ್ಪಿದ ಮಂಗವಿರಬೇಕು. ನಿಮ್ಮ ಮಂಗನ ಜಾತಿಯಲ್ಲಿ ಒಂದು ಪದ್ಧತಿ ಉಂಟಂತೆ. ಮರದ ಸ್ವಭಾವ ಬಿಡಬಾರದು. ಮರದಿಂದ ಮರಕ್ಕೆ ಹಾರುವ ಕಾಲಕ್ಕೆ ಆಧಾರ ತಪ್ಪಿ ಕೆಳಗೆ ಬೀಳುವಾಗ ಒಂದು ಎಲೆಯನ್ನಾದ್ರೂ ಕಚ್ಚಿಕೊಂಡು ಕೆಳಕ್ಕೆ ಬಿದ್ದರೆ ಮಾತ್ರ ಗುಂಪಿಗೆ ಸೇರಿಸಿಕೊಳ್ತದಂತೆ. ನಿಜ. ಬಹುಶಃ ಇದು ಮರದಿಂದ ಮರಕ್ಕೆ ಹಾರುವ ಕಾಲಕ್ಕೆ ಎಲೆಯನ್ನು ಕೂಡ ಕಚ್ಚಿಕೊಳ್ಳದೆ ಕೆಳಗೆ ಬಿದ್ದ ಇದೊಂದು ಜಾತಿ ಬಿಟ್ಟ ಜಾತಿ ಕೆಟ್ಟ ತಂಡದಿಂದ ಹೊರ ಹಾಕಿದ ಮಂಗ ಇರಬೇಕು ಅಂತ ನಮ್ಮವರೆಲ್ಲ ಸುಮ್ಮನೆ ಇದ್ದರು. ನನಗೆ ಗೊತ್ತಾಯಿತು ಏನಂತ. ಇವರಿಗೆಲ್ಲ ಗುಂಪಿಗೆ ಬಿಟ್ಟ ಪದ ಅಂತ ಇವರು ತಿಳಿದ್ರೆ ಮುಂದೆ ಇದು ಗುಂಪಿಗೆ ಸೇರಿದ ಪದ ಅಂತ ಮಾಡುವುದಕ್ಕೆ ಪದ ಬಿಟ್ಟ ಮಂಗ ಇದು ಏನೇ ಇರಬಹುದು. ಹಾ. ಆದರೂ ತಿಳಿದುಕೊಂಡದ್ದು ಹೇಗೆ, ಎಲ್ಲೋ ಮರದಿಂದ ಮರಕ್ಕೆ ಹಾರುವ ಮಂಗ ಮರ ಮರ ಅಂತ ಹೇಳಿ ಬಂದದ್ದು ನೋಡಿ ಎಲ್ಲೋ ಮೇಲೇರಿ ಕುಳಿತುಕೊಳ್ತದೆ ಅಂತ ಭಾವಿಸಿದ್ದು. ಇಲ್ಲಿಗೆ ಬಂದ ಕಾಲಕ್ಕೆ ಯಾವುದೋ ಒಂದು ವಿಚಾರದ ಕುರಿತಾಗಿ ತೀಕ್ಷ್ಣವಾಗಿ ನಾವೆಲ್ಲರೂ ಯೋಚಿಸುವ ಕಾಲಕ್ಕೆ ನಿನ್ನಷ್ಟಕ್ಕೆ ನೀನು ಓಡಾಟವನ್ನ ಮಾಡಿ ನನ್ನ ಸಮ್ಮುಖದಲ್ಲಿ ನಿನ್ನ ಬಾಲಾಸನವನ್ನ ಬಲಿದು ನನಕ್ಕೆ ಸರಿಸಮನಾಗಿ ಕುಳಿತವನೇನಿದ್ದೀಯ. ಒಂದು ಯೋಚಿಸಬೇಕು, ಏನು? ವೀರಮಣಿಯ ಸರಿಸಮನಾಗಿ ನಾನು ಕೂತಿದ್ದೇನೆ ಎನ್ನುವ ಭಾವ ನಿನ್ನಲ್ಲಿದ್ರೆ ನೀನು ಪಾಲ ಇಟ್ಟ ನೆಲ ನನ್ನದ್ದು ಎನ್ನುವ ಕಲ್ಪನೆ ನಿನಗೆ. ಯಾವತ್ತಿದ್ದರೂ ನಿನಗೆ ನಾ ಸಮನಲ್ಲ, ನನಗೆ ನೀನು ಸಮನಲ್ಲ. ಯಾಕಂದ್ರೆ ಸಮವನ್ನು ಕಂಡು ಬಂದವ ನಾನಲ್ಲ. ಲೋಕದಲ್ಲಿ ಯಾವಾತನಿಗೆ ಸರಿಸಮವಿಲ್ಲವೋ ಅವನ ಒಂದು ಕಣವಾಗಿ ಇಲ್ಲಿಗೆ ಬಂದಿದ್ದೇನೆ. ಈ ನೆಲ ನನ್ನದು ಅಂತ ನೀ ಹೇಳಿದ್ರೆ ಆರ್ಯಾವರ್ತದ ಅಖಂಡ ಭೂಮಂಡಲದಲ್ಲಿ ನೈಸರ್ಗಿಕವಾದಂತ ಅಧಿಕಾರ ಹೊಂದಿದ ವರ್ಗಕ್ಕೆ ಕಪಿಗಳು ಅಂತ ಅರ್ಥ. ಮಂಗಗಳಿಗೆ ಯಾರ ತೋಟವೂ ಆಗುತ್ತದೆ, ಯಾವರ ಜಾಗವೂ ಆಗುತ್ತದೆ. ಮಂಗನ ಮುಂದೆ ಇದು ನನ್ನದು ಅಂತ ಹೇಳಿಕೊಳ್ಳುವ ಹಕ್ಕು ನೈಸರ್ಗಿಕವಾಗಿ ಪ್ರಕೃತಿ ದೇವತೆ ಯಾವ ಜೀವನಿಗೂ ಕೊಟ್ಟಿಲ್ಲ. ಆ ನಿಟ್ಟಿನಿಂದ ಹೇಳ್ತೇನೆ, ನಿನ್ನ ನೆಲ ಅಂತ ನೀ ಹೇಳಿದ್ರೆ ನನ್ನ ನೆಲ ಅಂತ ನಾ ಹೆಮ್ಮೆಯಿಂದ ಹೇಳಬಲ್ಲೆ. ನಿನಗಿರುವುದಕ್ಕೆ ಕಾಡೋ ನಾಡೋ? ನನಗೆ ಮಂಗಗಳು ನೈಸರ್ಗಿಕವಾಗಿರಬೇಕಾದದ್ದೆಲ್ಲಿ? ಕಾಡಿನಲ್ಲಿ. ನೀನು ಕಾಡಲ್ಲಿರ್ಬೇಕು. ನೀನು ಕಾಡಿಗೆ ನಾನು ಬಂದಾಗ ನೀನು ಪ್ರಶ್ನೆ ಮಾಡು, ಇದು ನನ್ನ ಕಾಡು ಅಂತ. ನಾನು ಕಟ್ಟಿ ಬೆಳೆಸಿದ ನಾಡಿಗೆ ಬಂದುಕೊಂಡು ಇದು ನನ್ನ ನಾಡು ಅಂತ ಹೇಳಬೇಡ. ಇದು ವೀರಮಣಿ ಕಟ್ಟಿ ಬೆಳೆಸಿದ ನಾಡು ಎನ್ನುವುದು ನಿನಗೆ ನೆನಪಿರಲಿ. ಕಿಷ್ಕಿಯ ಪೂರ್ವದಲ್ಲಿ ಮಂಗಗಳಿಗೆ ಕಾಡು. ಕಿಷ್ಕಿಯಿಂದ ವೃಕ್ಷರಜಸ್ಸಿನಿಂದ ವಾಲಿಯಿಂದ ಸುಗ್ರೀವನಿಂದ ನಂತರ ನಾವು ಕೂಡ ಕಾಡವರಲ್ಲ, ನಾವು ಕೂಡ ನಾಡು ಕಟ್ಟಿ ನಾಡವರಾಗಿದ್ದೇವೆ ವೀರಮಣಿ. ಅದು ನಿನ್ನ ನಾಡಿನಲ್ಲಿ ಮಾತ್ರ. ನಮ್ಮ ನಾಡಿನಲ್ಲಿ ಮಂಗಗಳಿಗೆ ವಿಶೇಷವಾದಂತಹ ಸಂಬಂಧವೋ ವಿಶೇಷವಾದಂತಹ ಸ್ಥಾನಮಾನವೋ ಕಲ್ಪಿಸಿಕೊಟ್ಟದ್ದಿಲ್ಲ. ಸರಿ. ಉಳಿದ ಮಂಗಗಳಲ್ಲಾದ್ರೂ ನಾನು ಕೇಳುವುದಿಲ್ಲ. ನಿನ್ನಲ್ಲಿ ಕೇಳಿದ್ದು ಯಾಕೆ ಗೊತ್ತಾ? ನನಗೆ ನಿನ್ನ ನೆಲ ಬೇಡ, ನನಗೆ ನಿನ್ನ ನೆಲೆ ಬೇಕು. ನೀನು ಕೇಳಿದ್ರು ನನ್ನ ನೆಲವೂ ನಿನಗೆ ಸಿಗಲಿಕ್ಕಿಲ್ಲ, ನನ್ನ ನೆಲೆಯೂ ನಿನಗೆ ಅರ್ಥ ಆಗಲಿಕ್ಕಿಲ್ಲ. ಅದಲ್ಲ, ನಿನ್ನಲ್ಲಿ ವಿಶೇಷತೆಯನ್ನು ಗುರುತಿಸಿದ್ದೇನೆ. ನಿನ್ನ ತಲೆಯ ಮೇಲಿರಬಹುದಾದಂತಹ ಕಿರೀಟ, ನಿನ್ನ ಹೆಗಲ ಮೇಲಿರುವಂತಹ ಜನಿವಾರ, ಜೊತೆಗೆ ಪಿತಾಂಬರವನ್ನ ಕಂಡಾಗ ನೀನೊಂದು ಸಂಸ್ಕಾರ ಹೊಂದಿದಂತಹ ಮಂಗ. ಈ ಮಂಗಗಳಿಗೊಂದು ಅಭ್ಯಾಸ ಉಂಟು. ಏನು? ಬಲವಾಗಿ ಚೆಂಡನ್ನು ತೆಗೆದು ಗೋಡೆಗೆ ಬಡಿದಾಗ ಯಾವ ವೇಗದಲ್ಲಿ ಬಡಿದಿದ್ದೇವೋ ಅದೇ ವೇಗದಲ್ಲಿ ಹಿಂತಿರುಗಿ ಬರ್ತದೆ. ಈ ಮಂಗನಿಗೂ ಅದೇ ಅಭ್ಯಾಸ. ನಾವು ಯಾವುದನ್ನು ತೆಗೆದುಕೊಂಡು ಹೊಡಿತೇವೋ ಅದರಲ್ಲೇ ಹಿಂತಿರುಗಿ ಹೊಡೆಯುವುದು. ಸತ್ಯ. ನನ್ನ ಮಗ ಕೋಪಾವಿಷ್ಟನಾಗಿ ನನಗೆ ಮದಮುಖ ಅಂತ ಹೇಳಿದ ಕಾಲಕ್ಕೆ ತಿರುಗಿಸಿ ಮದಮುಖರು ನೀವೀಗಲು ನಾವು ನಿನಗೊಬ್ಬನಿಗೆ ಹೇಳಿದ್ರೆ ನೀನು ನಮ್ಮ ಸಮೂಹವನ್ನ ದೂಷಿಸ್ತಾ ಇದ್ದೀರಿ. ನಿಜ. ಹಾಗಾದ್ರೆ ನಮ್ಮಲ್ಲಿ ಅಂತಹ ಮದಮುಖವನ್ನ ಏನು ಕಂಡಿದ್ದೀಯ? ಕುದುರೆಯನ್ನ ಕಟ್ಟಿದ್ದೇ ಮದಮುಖತನವೋ? ಹಾಗಾದ್ರೆ ನೀವು ಕುದುರೆಯನ್ನ ಬಿಟ್ಟದ್ದು ಯಾಕೆ ಎನ್ನುವ ಪ್ರಶ್ನೆ ಬರುವುದಿಲ್ವಾ? ಖಂಡಿತ. ಕುದುರೆಯನ್ನು ಮತ್ತೊಬ್ಬರು ಕಟ್ಟಬೇಕು ಎನ್ನುವಂತ ಉದ್ದೇಶದಿಂದಲೇ ನೀವು ಬಿಟ್ಟದ್ದಲ್ವಾ? ಖಂಡಿತ. ಹಾಗಾದ್ರೆ ಕಟ್ಟಿದ್ದಲ್ಲಿ ಮದಮುಖತನವಾಗುವುದೇನು? ಕುದುರೆ ಕಟ್ಟುವುದರಿಂದ ಮದಮುಖತನವನ್ನು ನೀವು ಆರೋಪಿಸ್ತೀರಿ ಅಂತಾದ್ರೆ ಲೋಕದಲ್ಲಿದ್ದವರನ್ನ ಮದಮುಖರು ಅಂತ ಮಾಡುವುದಕ್ಕೆ
ನೀವು ಹೊರತಂತ? ಖಂಡಿತ ಅಲ್ಲ. ಜೊತೆಗೆ ಮಾತಿನ ಬರದಲ್ಲಿ 14 ಲೋಕದಲ್ಲಿ ಒಡೆತನವನ್ನ ಶ್ರೇಷ್ಠತೆಯನ್ನು ಕಂಡವ ಅಂತ ಹೇಳಿದೆ. ನಿನ್ನ 14 ಲೋಕದಲ್ಲಿ ನಮ್ಮ ಜ್ಯೋತಿರ್ಮೇಧಪುರ ಬರ್ಲಿಲ್ವಾ? ಬರ್ಲಿಲ್ವಾ? ಬರಬೇಕು. ನಮ್ಮಲ್ಲಿದ್ದವರು ಇದುವರೆಗೆ ರಾಮನನ್ನ ದೇವರು ಅಂತ ಒಪ್ಪಿಕೊಂಡದ್ದಿಲ್ಲ, ರಾಮನನ್ನ ಶ್ರೇಷ್ಠ ಅಂತ ಒಪ್ಪಿಕೊಂಡದ್ದಿಲ್ಲ. ಇದು ವೀರಮಣಿಯ ಆಸ್ಥಾನ. ವೀರಮಣಿಯನ್ನ ಒಪ್ಪಿದವರು, ವೀರಮಣಿಯ ಮಾತನ್ನ ಅಪ್ಪಿದವರು, ನನ್ನನ್ನು ರಾಜ ಪ್ರತ್ಯಕ್ಷ ದೇವತಾ ಅಂತ ಒಪ್ಪಿದವರು. ಹಾಗಾದ್ರೆ ನೀನು ಆಡುತ್ತಿರುವುದು ಸುಳ್ಳು ಅಂತ ಅರ್ಥವಾಗ್ತದೆ. ನಿನ್ನನ್ನು ನೀನು ಒಪ್ಪಿದ್ದನ್ನ ಮತ್ತೊಬ್ಬರು ಒಪ್ಪಬೇಕು ಎನ್ನುವಂತ ನಿನ್ನ ಭಾವನೆಯನ್ನ ನೀನು ಬಿಡಬೇಕು. ಜೊತೆಗೆ ಮಾತಿನ ಬರದಲ್ಲಿ ನೀನೇ ಹೇಳಿದಿಲ್ಲ, ತ್ವರಿತ ಕದನಕ್ಕೆ ಕಾರಣರಾದಿರಿ. ನಿಜ. ನಾವು ನಿಮ್ಮ ರಾಮ ಇರುವಲ್ಲಿವರೆಗೆ ಬಂದಿದ್ದೇವಾ? ಇಲ್ಲ. ನಾವು ದಿಗ್ವಿಜಯಕ್ಕೆ ಬಂದಿದ್ದೇವಾ? ಇಲ್ಲ. ಇಲ್ಲಿಗೆ ಅಶ್ವ ಬಂದದ್ದಲ್ವಾ? ನಿಜ. ಬಂದ ಅಶ್ವವನ್ನ ಕಟ್ಟಿದ್ದಲ್ವಾ? ನಿಜ. ತ್ವರಿತ ಕದನಕ್ಕೆ ನೀವು ಬಂದದ್ದು ಎನ್ನುವುದನ್ನು ಮೊದಲು ನೆನಪಿಟ್ಟುಕೊಳ್ಳಬೇಕು. ಹಾಗಾಗಿ ರಾಮ ಹಾಗೆ ಹೀಗೆ ಅಂತ ಹೇಳ್ತಾ ಇದ್ಯಲ್ಲ, ನಿನ್ನಲ್ಲಿ ಕೇಳುವುದು, ನಿನ್ನ ರಾಮ ಅಷ್ಟು ದೊಡ್ಡ ಕಲಿ ಅಂತದ್ದು. ನಿನ್ನ ಎಲ್ಲಾ ಪ್ರಶ್ನೆಗೆ ಉತ್ತರ ಒಮ್ಮೆಲೇ ಕೊಡ. ಒಮ್ಮೆ ಕೊಡಬೇಕು ಅಂತಲೇ ಕೇಳಿ. ಶಶಿರ ಕುಂಭಶ್ರವಣರ ಕುಲವನೆ ತರೆದಿಯನೋ ಕಲದಿ ಶಶಿರ ಕುಂಭಶ್ರವಣರ ಕುಲವನೆ ತರೆದಿಯನೋ ಕುಲವನೆ ತರೆದಿಯನೋ ಜ್ಯೋತಿರ್ಮೇಧಪುರ ನಿನ್ನ ಪುರ. ಅವರವರ ಪುರದ ಬಗ್ಗೆ ಅಭಿಮಾನ ಮಾತ್ರವಲ್ಲ, ಸ್ವಾಮ್ಯತೆಯನ್ನು ಹೊಂದಬೇಕಾದದ್ದು ಅವರವರ ಕರ್ತವ್ಯವೇ. ಪುರದ ಬಗ್ಗೆ ಅಭಿಮಾನ, ನಮ್ಮಲ್ಲಿದ್ದವರಲ್ಲಿ ಸ್ವಾಭಿಮಾನ ಯಾವತ್ತಿಗೂ ಕಳೆದುಕೊಂಡವರಲ್ಲ. ಪ್ರಭು ಶಕ್ತಿ ಅಷ್ಟನ್ನು ಉಳಿಸಿಕೊಂಡಾಗ ಮಾತ್ರ ಅಧಿಕಾರ ಸುಸೂತ್ರವಾಗಿ ಸಾಗುವುದಕ್ಕೆ ಸಾಧ್ಯವಾಗುತ್ತದೆ.
ನಿನ್ನಲ್ಲಿಗೆ ನಾ ಬಂದೆ. ಬರುವಾಗ ರಾಮ ಭಜನೆಯನ್ನು ಮಾಡುತ್ತಾ ಬಂದೆ. ಮಂಗನ ಬಾಯಿಯಲ್ಲಿ ಭಕ್ತಿಗೀತೆಯನ್ನು ಕೇಳಿದ್ದೆ ತಡ ಪ್ರತಿಯೊಬ್ಬರು ವಿಸ್ಮಿತರಾಗಿ ನೋಡಿದ್ದು ಬಿಟ್ರೆ ನನ್ನನ್ನು ಪ್ರಶ್ನಿಸಿದ್ದೇ ಇಲ್ಲ. ನಮ್ಮಲ್ಲಿದ್ದವರಿಗೆ ಅದು ಆಶ್ಚರ್ಯವಾಗಲಿಲ್ಲ. ಯಾಕೆ ಗೊತ್ತಾ? ನಾವು ಈ ಹಿಂದೆ ಪಕ್ಷಿ ಮಾತಾಡಿದ್ದು ಕೇಳಿದ್ದೇವೆ, ಮಂಗ ಮಾತಾಡಿದ್ದು ಕೇಳಿದ್ದೇವೆ. ಮಾತನಾಡುವ ಮಂಗನನ್ನು ನೋಡ್ಲಿಲ್ಲ ಬಿಟ್ರೆ ಕೇಳಿದ್ದೇವೆ. ಒಳ್ಳೇದದು. ಯಾಕಂದ್ರೆ ಮಾತಾಡುವ ಮಂಗ ಒಂದು ಇದೆ ಅಂತಾದ್ರೆ ಈ ತ್ರೇತಾಯುಗಕ್ಕಾಗುವಾಗ ಅದೊಂದು ಘನತರವಾದಂತಹ ಪರಂಪರೆಯಿಂದ ಬಂದಿದೆ ಎನ್ನುವುದನ್ನು ನಿನ್ನವರು ನಿನ್ನ ಮಕ್ಕಳು ಊಹಿಸದೇ ಇದ್ದದ್ದು ನಿಮ್ಮ ತಪ್ಪು ಬಿಟ್ರೆ ನಮ್ಮ ತಪ್ಪಲ್ಲ. ಯಾಕಂದ್ರೆ ಕಿಷ್ಕಿಂಧ ಸಾಮ್ರಾಜ್ಯದ ಬಗ್ಗೆ ಅರಿತುಕೊಳ್ಳಬೇಕಾದದ್ದು ನಮ್ಮ ಕರ್ತವ್ಯ. ಇದು ಆರ್ಯಾವರ್ತದಿಂದ ಹೊರತಾದ ಭೂಮಿಯಲ್ಲ. ನಮ್ಮಲ್ಲಿರುವ ಸಮಸ್ಯೆ ಏನು ಬಲ್ಲೆಯ? ನಮ್ಮ ಕೇಂದ್ರೀಕೃತವಾದಂತಹ ಸ್ಥಳದ ಬಗ್ಗೆ ನಮಗೆ ಅನುಭವ ಇಲ್ಲದೆ ಇರುವುದೇ ಬಹುದೊಡ್ಡ ದೋಷ. ಈಗ ನಿನ್ನಲ್ಲಿಯೂ ಕಂಡದ್ದನ್ನೇ. ಅಂದರೆ ಅಯೋಧ್ಯೆಯ ರಾಮ ಸ್ವರ್ಗಲೋಕದ ದೇವತೆಗಳಿಗೆ ಗೊತ್ತಿದೆ, ಲಂಕೆಯಲ್ಲಿರುವಂತಹ ರಾಕ್ಷಸರಿಗೆ ಗೊತ್ತಿದೆ. ಬಿಡು, ಸಪ್ತದ್ವೀಪ ವಲಯಾಂಕಿತವಾದ ಸಮಸ್ತರಿಗೂ ಅರಿತಿದೆ. ಆದ್ರೆ ವೀರಮಣಿ ಒಬ್ಬ ಶಿವನ ಪರಮ ಭಕ್ತನಾಗಿ ಪ್ರಶ್ನಿಸ್ತಾ ಇದ್ದಿ, ಏನವ ರಾಮ, ಏನು ಕಲಿತನ? ಲೋಕದ ಪ್ರತಿಯೊಬ್ಬರಿಗೂ ಕಲಿಸಬಹುದಾದ ಕಲಿತನವನ್ನು ಕಾಣಿಸಿದವ. ಜ್ಞಾನೇಶ್ವರನ ಭಕ್ತನಿಗೆ ಜ್ಞಾನ ಕುಂಠಿತವಾಗುವುದಕ್ಕೆ ಸಾಧ್ಯ ಇಲ್ಲ. ಯಾಕೆ ಕುಂಠಿತವಾಯಿತು ಎನ್ನುವುದೇ ನಮಗೆ ಪ್ರಶ್ನೆ. ಅತಳ ವಿತಳ ಸುತಳ ಪಾತಾಳ ರಸಾತಳ ಮಹಾತಳ ಓಂ ಭುವರ್ ಸ್ವರ ಸತ್ಯ ತಮ ಜನ ತಪಸ್ ಸತ್ಯ ಎನ್ನುವುದಾಗಿ 14 ಲೋಕಮುಖದಲ್ಲಿ ಅವ ಶ್ರೇಷ್ಠ ಅಂತ ಹೇಳಬೇಕು ಅಂತಾದ್ರೆ ಇನ್ನು 14 ಲೋಕದಲ್ಲಿ ನಮ್ಮ ಜ್ಯೋತಿರ್ಮೇಧ ಬರಲಿಲ್ವಾ? ಕೇಳು. ನಿನ್ನದ್ದು ಬಂದಿದೆ ಅಂದರೆ ಒಪ್ಪಿದ್ದೇವಾ? ನೀವು ಒಪ್ಪಲಿಲ್ಲ ಎನ್ನುವುದರ ಅರ್ಥ ನೀವು ಪ್ರಬಲರು ಅಂತ ಅರ್ಥ ಅಲ್ಲ. ಮತ್ತೆ ನೀವು ಒಪ್ಪಲಿಲ್ಲ ಯಾಕೆ ಅನ್ನುವುದೇ ನಮಗಿರುವ ಪ್ರಶ್ನೆ. ಅಂದರೆ ನೀ ಹೇಳಿದೆಯಲ್ಲ ಒಂದು ವಿಷಯ, ನೀವಾಗಿ ಬರೆಸಿಕೊಂಡದ್ದು ಬರಿದೆ ಕದನ ಕಾರಣರಾದಿರಿ. ಹಾಗಿದ್ರೆ ಬರಿದು ಯಾವುದು ಎನ್ನುವುದು ಮುಖ್ಯ. ಅಂದ್ರೆ ರಾಮನ ಕುರಿತಾಗಿ ನೀವು ತಿಳಿಯದೆ ಇದ್ದದು ಬರಿದಾಗಿದೆ ಒಂದು. ಇನ್ನೊಂದು, ನಿಮ್ಮಂತ ಬರಿದಾದವರ ತಲೆಯನ್ನು ಪೂರ್ತಿಗೊಳಿಸುವುದಕ್ಕಾಗಿಯೇ ನಾವು ಕಾರಣರಾಗಿ ಬಂದಿದ್ದೇವೆ. ಬರಿದೆ ಕಾರಣರಾಗುವುದು ಯಾವಾಗ? ನಮ್ಮ ನೆಲೆಯನ್ನು, ನಮ್ಮ ನೆಲವನ್ನು, ನಮ್ಮ ಆತ್ಯಂತಿಕ ಸತ್ಯವನ್ನು, ನಮ್ಮ ಅಖಂಡವಾದ ಭೂಮಂಡಲದ ತತ್ವಸತ್ವವನ್ನು ಅರಿಯದೇ ಇದ್ದಾಗ ನೀ ಅರಿಯುವಲ್ಲಿ ಕಡಿಮೆ ಆಗಿದ್ದಿ ಎನ್ನುವುದಕ್ಕೆ ಸಾಕ್ಷಿ ಅಯೋಧ್ಯೆಯ ರಾಮನ ಬಗ್ಗೆ ನಿನಗೆ ಗೊತ್ತಿಲ್ಲ ಎನ್ನುವುದೇ. ಚಪ್ಪಣ್ಣ ದೇಶಗಳಿಗೆ ಚಕ್ರವರ್ತಿ ಪೀಠ, ಸೂರ್ಯವಂಶದ ಪೀಠ ಅಂತ ನೀವು ಒಪ್ಪುತ್ತೀಯೋ? ಒಪ್ಪಬೇಕು. ಇಲ್ಲಿ ಇದ್ರೆ ನೀನು 14 ಲೋಕದಿಂದ ಹೊರಗಲ್ಲ. ನೀನು ಇಲ್ಲಿರುವವ. ಹಾಗಿದ್ರೆ ಯಾಕೆ ಒಪ್ಪಲಿಲ್ಲ ಎನ್ನುವುದೇ ಪ್ರಶ್ನೆ. ಕಾರಣ ಚಕ್ರವರ್ತಿ ಪೀಠಕ್ಕಾದರೂ ನಾವು ಮರ್ಯಾದೆ ಕೊಡುವುದಿಲ್ಲ ಅಂತ ಸುಮ್ಮನೆ ನೀವು ಕೂತರೆ ಅದು ನಿಮ್ಮ ದಾರ್ಷ್ಟ್ಯ ಪ್ರವೃತ್ತಿಯೇ ವಿನಃ ಮತ್ತೊಂದು ಅಂತ ನಾವು ಕಾಣುವುದಕ್ಕಾಗುವುದಿಲ್ಲ. ಈ ನಿಟ್ಟಿನಿಂದಲೂ ನಮಗೆ ನೀನು ನಗಣ್ಯನಾಗಿ ಕಂಡಿದ್ದಿ. ಮಾತ್ರವಲ್ಲ, ಕುದುರೆಯನ್ನು ಬಿಟ್ಟಿದ್ದೇವೆ. ಮಂಗನ ಹತ್ರ ಎಲ್ಲ ಗಣ್ಯನಂತ ಹೇಳಿಸಿಕೊಳ್ಳಬೇಕಾದಂತ ಅನಿವಾರ್ಯತೆ ವೀರಮಣಿಗೂ ಇಲ್ಲ. ಆದರೆ ಒಂದುಂಟು, ಮಂಗನಂತವನಿಂದ ಸಿದ್ಧಿಸಿಕೊಳ್ಳಬೇಕಾದ ದುಸ್ಥಿತಿ ಬಂದಿದೆ ಅಂತ ಆದ್ರೆ ಇದು ನಿನ್ನ ದೌರ್ಬಲ್ಯ, ಪ್ರಾಬಲ್ಯ ಅಲ್ಲ. ಜೀವನದಲ್ಲಿ ನರನಾಗಿ ಹುಟ್ಟಿ ಲೋಕದಲ್ಲಿ ಮತ್ತೊಬ್ಬ ನರರು ಸಹಾಯ ಮಾಡುವುದಕ್ಕೆ ಬಾರದೇ ಇದ್ದ ಕಾಲಕ್ಕೆ ಚಂಚಲ ಚಿತ್ತರಾದಂತಹ ಕಪ್ಪಿಗಳನ್ನು ಸೇರಿಸಿಕೊಂಡು ಕಾರ್ಯವನ್ನು ಮಾಡುವ ಅನಿವಾರ್ಯತೆ ಇದ್ದವನನ್ನು ಬೇಕಾದ್ರೆ ಕಪ್ಪಿಗಳು ಹೊಗಳಬಹುದು, ನಾವು ಹೊಗಳಲಿಕ್ಕೆ ಆಗುದಿಲ್ಲ. ವೀರಮಣಿ, ಇಲ್ಲಿಯೇ ವಿಶೇಷತೆಯನ್ನು ಕಾಣಬೇಕು ನೀನು. ಯಾವುದನ್ನ? ಕಾಟ ಕಪ್ಪಿಗಳನ್ನಾದರೂ ನರರಂತೆ ಪರಿವರ್ತನೆಗೊಳಿಸಿ ಸ್ವಯಂ ಸೇವೆಗಾಗಿ ತೊಡಗಿಸಿಕೊಳ್ಳಬಹುದಾದಂತಹ ಆತ್ಯಂತಿಕ ಶಕ್ತಿ ಒಬ್ಬನಿಗೆ ಉಂಟು ಅಂತಾದ್ರೆ ರಾಮನ ಮೈಯ ಒಂದು ಕೂದಲಿಗೆ ನೀವು ಸಮ ಅಲ್ಲ ಅಂತ ಅರ್ಥ. ಇಲ್ಲಿ ನೀವು ಅರ್ಥ ಮಾಡಿಕೊಳ್ಳಬೇಕು. ಪರಿವರ್ತನೆ ಮಾಡುವುದು ಹೇಗೆ ಎನ್ನುವುದು ಮುಖ್ಯ. ಆತ್ಯಂತಿಕವಾದದ್ದು ನಮ್ಮದು ಇದೆ ಅಂತ ಆಡುವುದಲ್ಲ. ಎಲ್ಲಿ ಹೋದರೂ ಸಿಕ್ಕಿದ ಪೀಠವನ್ನಾದರೂ ತ್ಯಜಿಸಿ ಲೋಕಕ್ಕೆ ಪಾಠ ರೂಪವಾಗಿ ಇದು ಬದುಕು ಅಂತ ಕಾಣಿಸಿಕೊಡುವವ ರಾಮ. ಅಂತವನ ಕಿಂಕರನಾಗಿ ಬಂದಿದ್ದೇನೆ. ಏನವನ ಕಲಿತನ ಅಂತ ಪ್ರಶ್ನಿಸಿದೆಯಲ್ಲ. ಅಯೋಧ್ಯೆಯಿಂದ ಹೊರಡುವಾಗ ರಾಮ, ಲಕ್ಷ್ಮಣ, ಸೀತೆ 3 ಮಂದಿ ಇದ್ದದ್ದು ಯೋಚನೆ ಮಾಡು. 3 ಮಂದಿ ದಂಡಕಾರಣ್ಯಕ್ಕೆ ಬಂದ್ರು. ನೀವು ಹೇಳ್ತೀರಿ ಏನು 14 ಲೋಕದಲ್ಲಿ ಉಂಟ? ಮೊದಲು ದಂಡಕಾರಣ್ಯ ಅಂತ ಇತ್ತು, ಮತ್ತೆ ಜನಸ್ಥಾನ ಅಂತ ಇತ್ತು. ಮಾತ್ರವಲ್ಲ, ಉತ್ತರಾಖಂಡಿ ಅಂತ ಇತ್ತು. ರಾಕ್ಷಸರು ಲಂಕೆಯಿಂದ ಬಂದು ಬೀಡು ಬಿಟ್ಟರು. 14,000 ಮಂದಿ ರಾಕ್ಷಸರಲ್ಲಿ ನಿಂತರು. ಆ ಕಾಲಕ್ಕಾಗುವಾಗ ರಾಘವ ಒಬ್ಬನೇ ಹೋಗಿ ತನ್ನ ಧನುರ್ದಂಡವನ್ನು ಎತ್ತಿ
ಆ 14,000 ರಾಕ್ಷಸರನ್ನು ಮರ್ದಿಸ್ತಾನೆ. ಒಬ್ಬ ಅಯೋಧ್ಯೆಯ ರಾಮನ ಸತ್ವ ಏನು ಅಂತ ನೀ ಚೆನ್ನಾಗಿ ಊಹಿಸಬೇಕು. ಅದೇ ಲಂಕೆಯಲ್ಲಿದ್ದಂತ ರಾವಣ ಬಂದು ದಂಡಕಾರಣ್ಯದಲ್ಲಿದ್ದಂತಹ ಅದೇ ಅನರಣ್ಯನನ್ನು ಕೊಂದು ಮುಗಿಸಿಲ್ವಾ? ಮುಗಿಸಿದ. ರಾಮನದ್ದು ಮಾತ್ರ ಅಲ್ಲ, ರಾವಣನದ್ದು ಕಾಣುವುದಿಲ್ವಾ? ಕಾಣುತ್ತದೆ. ಮತ್ತೆ ಹೇಳುವಾಗ ಹಾ. ಯಾವುದು ವಿಜೃಂಭಿಸಬೇಕು ಅಂತ ಹೇಳಬೇಕು. ಖಂಡಿತ. ರಾಮನಿಗಿಂತ ಮೊದಲು ರಾವಣ ವಿಜೃಂಭಿಸಿದ್ದು ಹೇಳು. ಹಾ. ಆಗ ನಿನ್ನ ರಾಮನನ್ನು ನಾನು ಒಪ್ಪಿಕೊಳ್ಳಿ. ನೀ ಯೋಚನೆ ಮಾಡಬೇಕು. ಏನಂತ? ನೀನು ಅನಾದಿ ಕಾಲದಿಂದ ಇದ್ದವ. ನಿನ್ನ ಪರಂಪರೆಯು ಅನಾದಿ ಕಾಲದಿಂದ ಇತ್ತು. ರಾವಣನಂತಹವರು ಮೆರೆಯುವ ಕಾಲದಲ್ಲಿ ಉತ್ತರಿಸಲಾಗದೆ ನೀವು ಹೋಗಿದ್ದೀರಿ. ತಾಟಕಾವನ, ವಿರಾಧಾರಣ್ಯ, ಕಬಂಧಾರಣ್ಯ ಮಾತ್ರವಲ್ಲ ಇದ್ದ ನಮ್ಮತ್ತಾದಂತಹ ದಂಡಕಾರಣ್ಯ, ಆರ್ಯಾವರ್ತದ ತುಂಡು ತುಂಡು ಭೂಮಿ ಆ ಅಯೋಗ್ಯರ ಕೈವಶವಾಗಿ ಸ್ಥಳನಾಮವನ್ನು ಅವರು ಬದಲಿಸಿ ನಮ್ಮತ್ತು ಅಂತ ಆಡಿಕೊಳ್ಳುವ ಮಟ್ಟಕ್ಕೆ ಮುಟ್ಟುತ್ತಾರೆ ಅಂತಾದರೆ ನೀವೆಲ್ಲ ಇಷ್ಟರವರೆಗೆ ಕಣ್ಣು ಮುಚ್ಚಿ ಕೂತಿದ್ದೀರೋ ಅಂತ ಪ್ರಶ್ನೆ ಮಾಡಬೇಕಾಗುತ್ತದೆ. ನಾವಾಗಿ ಇದುವರೆಗೆ ಮತ್ತೊಬ್ಬರ ಮೈ ಮೇಲೆ ಬೀಳ್ಲಿಕ್ಕೆ ಹೋಗಲಿಲ್ಲ. ನಮ್ಮ ಮೈ ಮೇಲೆ ಮತ್ತೊಬ್ಬರು ಬೀಳ್ಲಿಕ್ಕೆ ಬಂದ್ರು ನಾವು ಬಿಡುವವರಲ್ಲ. ನೀವು ಸೋತದ್ದೇ ಅಲ್ಲಿ. ಎಲ್ಲಿ ಸೋತ? ನಮಗೆ ನೀವೆಲ್ಲ ಅಧಿಕಾರಕ್ಕಾಗಿ ಬದುಕುವವರು ಬಿಟ್ರೆ ಸಾರ್ವತ್ರಿಕ ಹಿತಕ್ಕಾಗಿ ಬದುಕುವವರಲ್ಲ. ಒಂದು ಅಧಿಕಾರ ಪೀಠದಲ್ಲಿ ಕುಳಿತವ ನಾವು ಸ್ವಹಿತದ ಚಿಂತನೆ ಮಾಡುವುದಲ್ಲ, ಸರ್ವಹಿತ ಚಿಂತಕನಾಗಬೇಕು. ನಮ್ಮ ಜ್ಯೋತಿರ್ವೇದಪುರದಲ್ಲಿ ನಾವು ಮತ್ತೊಬ್ಬರಿಗೆ ಭಕ್ಷಕರಾಗಿದ್ದೇವೆ ಅಂತ ನಿಮಗೇನಾದ್ರೂ ಸುದ್ದಿ? ಖಂಡಿತ ಆಗುತ್ತೆ. ನಾವು ಅಧಿಕಾರದಲ್ಲಿದ್ದವರು ನಮ್ಮವರಿಗಾಗಿ ನಾವು ಬದುಕ್ತಾ ಇದ್ದೇವೆ. ರಾಮ ಅಲ್ಲಿವರೆಗೆ ಹೋದದ್ದು ಅವನು ಉದ್ಧಾರಕ್ಕಾಗಿ ಹೋದದ್ದು ಬಿಟ್ರೆ ಲೋಕದ ಉದ್ಧಾರಕ್ಕೆ ಹೋದದ್ದಲ್ಲ. ಕಪ್ಪಿಗಳಾದಂತ ನಿಮ್ಮನ್ನ ಒಟ್ಟುಗೂಡಿಸಿಕೊಂಡದ್ದು ಅವನ ಹೆಂಡತಿ ತಕೊಂಡು ಬರ್ಲಿಕ್ಕೆ ಬಿಟ್ರೆ ಲೋಕದ ಜನರು ಉದ್ಧಾರ ಮಾಡ್ಲಿಕ್ಕೆ ರಾಮ ಹೋದದ್ದಲ್ಲ. ನೀವು ಬಿಟ್ಟು ಏನು ಯೋಚಿಸುತ್ತೀವಿ ರಮಣಿ? ನೀ ರಾಮನ ಬಗೆಗಾಗಿ ತಿಳಿದದ್ದು ಕಡಿಮೆ ಆಯಿತು. ಯಾಕೆ? ಸಿದ್ಧಾಶ್ರಮದಲ್ಲಿದ್ದಂತಹ ಮಾರೀಚನನ್ನು ಒಂದು ಬಾಣದಿಂದ ಲಂಕೆಗೆ ಹಾರಿಸಿದ ರಾಮನಿಗೆ ರಾವಣಾದಿಗಳನ್ನು ಕೊಲ್ಲಿಕ್ಕೆ ಕಪಿ ಸಹಾಯ ಬೇಕಾಗಿರಲಿಲ್ಲ. ಒಬ್ಬ ಮಹಾನಾಯಕನಾದವ ಏನು ಮಾಡ್ತಾನೆ ಬಲ್ಲೆಯ? ತನ್ನ ವಿಕ್ರಮವನ್ನೇ ತಾನು ಪ್ರದರ್ಶಿಸುವುದಲ್ಲ, ಮಲಗಿದ್ದವರನ್ನು ಬಡಿದೆಚ್ಚರಿಸಿ ಅವರನ್ನು ತನ್ನಂತೆ ರೂಪಿಸುವುದು ನಾಯಕತ್ವ. ಅದನ್ನು ರಾಮ ಕಾಣಿಸಿದ್ದಾನೆ. ಮಲಗಿದ್ದವನನ್ನ ಎಬ್ಬಿಸುವುದೇ ನಾಯಕತ್ವ ಅಂತ ಹೌದು ಅಂತಾದ್ರೆ ವಾಲಿಯಲ್ಲಿ ಹೋರಾಟ ಮಾಡುವಾಗ ಎದುರಿನಿಂದ ಹೋರಾಟ ಮಾಡಲಿಲ್ಲ, ಮರೆಯಲ್ಲೇ ಬಿಟ್ಟು ನಿನ್ನ ರಾಮ ಬಾಣ ಬಿಟ್ಟದ್ದು ಅಂತ ನೀ ತಿಳ್ಕೊಳ್ಬೇಕು. ಖಂಡಿತ ನಾ ಬಲ್ಲೆ. ಅಲ್ಲಿ ಪ್ರತ್ಯಕ್ಷದರ್ಶಿ ನಾನು ನೀನಲ್ಲ, ಕೇಳಿದ್ದನ್ನು ತಿಳಿದು ಮಾತಾಡುವುದಲ್ಲ, ಮಾಡಿದ್ದರಲ್ಲಿ ಅರ್ಥ ಏನು ಎನ್ನುವುದು ಮುಖ್ಯ. ಮೃಗೀಯವಾದ ವರ್ತನೆ, ಆತ ತಾಯಿ ದೋಷಿ, ಮುಖಾವಲೋಕನ ನಿಷಿದ್ಧ. ಆದ್ದರಿಂದ ನೀನು ವಧಾರ್ಘನಿದ್ದಿ ಎನ್ನುವ ಸಾಕ್ಷಿಯನ್ನೇ ಕೊಟ್ಟಿದ್ದಾನೆ. ಸ್ವಂತ ಮಗಳನ್ನು, ತಂಗಿಯನ್ನು, ತಮ್ಮನ ಹೆಂಡತಿಯನ್ನು ಯಾವಾತ ಭೋಗಿಸ್ತಾನೋ ಅವನು ಆತ ತಾಯಿ ದೋಷಿ ಎನ್ನುವುದೊಂದು ಮಾತ್ರವಲ್ಲ, ತಮ್ಮನನ್ನು ವಿಚಾರಿಸದೆ ದೇಶಭ್ರಷ್ಟನನ್ನಾಗಿಸುವುದು ಮೃಗೀಯ ವರ್ತನೆ. ಮೃಗವನ್ನು ವಿಚಾರಿಸಿ ಯಾರೂ ದಂಡಿಸುವುದಿಲ್ಲ. ಯಾವ ಮೃಗವನ್ನಾದರೂ ಮರೆಯಲ್ಲಿ ನಿಂತು ದಂಡಿಸಿ ಪಳಗಿಸುವಂತೆ ಮಾಡುವುದೇ ಪ್ರಜ್ಞಾವಂತನ ಗುಣ. ರಾಮ ಅದನ್ನು ಮಾಡಿದ್ದಾನೆ. ಮಾತ್ರವಲ್ಲ, ಸಾಯುವ ಹಂತದಲ್ಲಿ ಮರಳಿ ತೆಗೆವೆ ಬಾಣವನೋಯದಂತೆ. ಬದುಕು ಬೇಕು ಅಂತಾದ್ರೆ ಕೇಳು ಅಂತ ಹೇಳ್ತಾನೆ. ಬದುಕು ಕೊಡುವವನಿಗೆ ರಾಮ ಅಂತ ಹೆಸರು ವೀರಮಣಿ, ಬದುಕು ತೆಗೆಯುವವನಿಗಲ್ಲ. ಆದ್ದರಿಂದಲೇ ರಾಮ ಭಕ್ತರಾದ ನಮಗೆ ಬದುಕು ಕೊಟ್ಟು ಅಭ್ಯಾಸ ಉಂಟು. ಆದರೆ ನಮ್ಮವರ ಬದುಕು ತೆಗೆಯುವವರನ್ನು ಮಾತ್ರ ಯಾವ ಕಾಲಕ್ಕೂ ಬದುಕುವುದಕ್ಕೆ ನಾವು ನೀನು ಮೃಗ ಅಂತ ಹೇಳುವುದೇ ಹೌದಾದ್ರೆ ಸೂರ್ಯನಿಗೆ ಅರ್ಘ್ಯವನ್ನು ಕೊಡುವವನು ಮೃಗನಾಗ್ತಾನ? ಇನ್ನೊಂದು ಸಂದರ್ಭದಲ್ಲಿ ಸಮುದ್ರ ಮಥನಕ್ಕೆ ಹೋದ ಕಾಲದಲ್ಲಿ ಒಬ್ಬನೇ ಸಮುದ್ರವನ್ನು ಮತಿಸಿದ್ದಾನೆ. ಅವ ಸಾಮಾನ್ಯ. ನಾ ಕೇಳ್ತೇನೆ, ಕಾರಣ ಉಂಟು. ನಾ ಅವನನ್ನು ಮೃಗ ಅಂತ ಹೇಳಿದ್ದಲ್ಲ, ಮೃಗೀಯ ವರ್ತನೆ ಅಂದ್ರೆ ಮೊದಲು ಒಳ್ಳೆಯವನೇ ಆಗಿದ್ದ. ತನ್ನ ಆಕ್ಯವಾಳತನದಲ್ಲಿ ಮೃಗೀಯ ವರ್ತನೆಯನ್ನು ಮಾಡಿದ ಕಾರಣ ಅವನನ್ನು ಹಾಗೆ ದಂಡಿಸುವುದು ಧರ್ಮ ಅಂತ ರಾಮನು ಹೇಳಿದ್ದಾನೆ. ಜಾಂಬವಾದಿಗಳು ಒಪ್ಪಿದ್ದಾರೆ, ಕೊನೆಗೆ ವಾಲಿಯು ಒಪ್ಪಿದ್ದಾನೆ. ಆದ್ದರಿಂದ ತಪ್ಪಿಗೆ ಶಿಕ್ಷೆ ಯಾವ ರೀತಿಯಿಂದಲೂ ಕೊಡುವ ಅಧಿಕಾರ ಪ್ರಭುಶಕ್ತಿಗೆ ಉಂಟು ಅಂತ ಕಾಣಿಸಿದ್ದಾನೆ. ಅಲ್ಲಿಯೂ ತನ್ನದಾದ ಕಲಿತನವನ್ನು ಬಿಂಬಿಸಿದ್ದು ಬಿಟ್ರೆ ಸಮಾಜಕ್ಕೆ ಕಲಿಸಬೇಕಾದ್ದನ್ನು ಕಲಿಸಿದ್ದಾನೆ. ಬಲಿ ಬಂಧಿಸಿದ ಕಲಿ ರಾಮರಾಜ್ಯ ಪ್ರವೇಶಿಸುವುದಕ್ಕೆ ಯೋಚನೆ ಮಾಡ್ತಾನೆ. ಹಲ್ಪಡದ ಹಸುವಿಲ್ಲ, ಬಂಜೆವರನಿಯರು ಎನ್ನುವಂತಹ ಸ್ಥಿತಿ ಭಗಿನಿಯರಿಗೆ ಒದಗಲಿಲ್ಲ. ಮಕ್ಕಳು ಅನಾಥ ಸ್ಥಿತಿಯಲ್ಲಿಲ್ಲ. ಪ್ರತಿಯೊಬ್ಬರು ಶಾಂತಿ ನೆಮ್ಮದಿಯಿಂದ ಬದುಕಿ ಇದು ರಾಮರಾಜ್ಯ ಅಂತ ಕರೆಯುವ ಮಟ್ಟಕ್ಕೆ ಪ್ರಭುತ್ವವನ್ನು ಸ್ಥಾಪಿಸಿದ ಕಲಿ ಇದ್ದಾನೆ. ಕಲಿಗವ ಕಾಲಾಂತಕ ಎನ್ನುವುದಕ್ಕೆ ಸಾಕ್ಷಿ ಕೇವಲ ದಂಡಕಾರಣ್ಯವೋ ತಾಟಕಾವನವೋ ಸಾಲದು. ಅಖಂಡವಾದಂತಹ ಈ ಪ್ರಪಂಚ ಖಂಡವಾಗಿ
ಸಮೂಲವಾಗಿ ಭೇದಿಸಿ ಪ್ರಭುತ್ವವನ್ನು ಸ್ಥಾಪಿಸಿದ ಸುರ ನರ ಭುಜಂಗಮ ಚತುರ್ಥ ಶಪುವನದಲ್ಲಣ ಎನ್ನಿಸಿದ ರಾವಣ ಅಂತಹವನ ವಧೆಗೆ ಬೇಕಾಗಿ ತಾನೇ ಎತ್ತು ಬಂದವ. ಶತಯೋಜನ ವಿಸ್ತೀರ್ಣವಾದ ಸಮುದ್ರಕ್ಕೆ 10 ಯೋಜನ ಅಗಲ 4 ಯೋಜನ ದಪ್ಪ 100 ಯೋಜನ ಉದ್ದಕ್ಕೆ ಸೇತುವೆಯನ್ನು ಕಟ್ಟಿ ಇಷ್ಟು ಕಪಿಗಳು ಅದರ ಮೇಲೆ ನಡೆದಾಡಿ ಲಂಕೆಯ ಮಣ್ಣಿಗೆ ಹೋಗಿ ದಶಕಂಠ ಕುಂಭಶ್ರವಣ ಹಾಗೂ ಅವನ ಪರಿವಾರವನ್ನು ಕೊಂದು ಕಳೆದವ. ನಾಯಕತ್ವ ಅಂದ್ರೆ ಹಾಗಿರಬೇಕು ವೀರಮಣಿ. ನಿಂತ ನೆಲದಿಂದ ಅನ್ಯರ ನೆಲವನ್ನು ಹೊಕ್ಕು ಬಡಿಯುವ ಸಾಮರ್ಥ್ಯ ಉಳ್ಳವನೇ ನಿಜವಾದ ವಿಶ್ವನಾಯಕ. ಆ ನಾಯಕತ್ವವನ್ನು ಸುಗ್ರೀವನ ವಾಕ್ಯದಂತೆ ಸ್ಥಾಪಿಸಿದವನಿಗೆ ರಾಮ ಅಂತ ಹೆಸರು. ಅಂತ ರಘುವರನ ಅಂತಸತ್ವದ ಬಗ್ಗೆ ನೀ ಪ್ರಶ್ನಿಸ್ತೀಯಲ್ಲ, ಏನು ಕಲಿತನ ಅಂತ ಕಲಿಯವನಿದ್ದಾನೆ. ಯಾಕೆ ಅಶ್ವದ ಹಣೆಯಲ್ಲಿ ಬರೆದಿದ್ದಾನೆ? ದೇವತಾ ಸಂಕಲ್ಪವನ್ನು ಹೊತ್ತು ಬರುವಂತಹ ಕುದುರೆ. ಬಹುಶಃ ಕುದುರೆಯಲ್ಲಿದ್ದ ದೇವತಾ ಶಕ್ತಿಗಳಿಗೆ ರಾಮನ ಬಗ್ಗೆ ಅರಿವು ಮೂಡಿಸಬೇಕು ವೀರಮಣಿಗೆ ಅಂತ ಯೋಚನೆ ಇರಬೇಕು. ಆ ನಿಟ್ಟಿನಿಂದ ಅಶ್ವ ಇಲ್ಲಿಗೆ ಬಂದಿದೆ. ಅದು ಬಂದದ್ದನ್ನು ನೀವು ಅರಿಯದೆ ಕಟ್ಟಿದ್ದನ್ನು ಪ್ರಶ್ನಿಸುವುದಕ್ಕಾಗಿ ಬಂದವ ನಾನು. ನನ್ನ ಹೆಸರು ಹನುಮಂತ ಎಂದು. ಶ್ರೀರಾಮನ ಬಂಟನಿದ್ದೇನೆ, ವಾನರ ಕಿಂಕರನಿದ್ದೇನೆ. ಈಗಲೂ ಹೇಳುತ್ತೇನೆ, ಶ್ರೀರಾಮನ ಕಲಿತನದ ಮುಂದೆ ನಿನ್ನದ್ದಾದ ಹಿರಿತನ ನಗಣ್ಯ. ಅರಿತಿಯ ಕಳ್ಳನ ಇದ್ದಿರುತಿಯ ಸತಿಯನ್ನು ತೊರೆತಿರು ನಾಟಿಗೆ ಒಂದು ಮಕ್ಕಳಿನ ಕಥೆಯನ್ನ ಸ್ಪಷ್ಟವಾಗಿ ಹೇಳಿದ್ದೀಯ. ಸರಿ, ಆದ್ರೆ ಒಂದುಂಟು, ನೀನು ಹೇಳಿದ್ದು ಸತ್ಯ. ಅದು ನಿಮಗೆ ಸೀಮಿತ ಸತ್ಯ, ಆದ್ರೆ ಅದು ಪರಮ ಸತ್ಯ ಅಲ್ಲ. ಬೇರೆ ಉಂಟೆ ನಿನ್ನ ಅರಿವಿಗೆ ಬಂದದ್ದು? ಪರಮ ಸತ್ಯ ಅಂತಾದ್ರೆ ಬೇರೆ ಇರಲೇಬೇಕಲ್ಲ. ನಮ್ಮದ್ದು ನಾವು ತಿಳಿದ ಮಟ್ಟಿಗೆ ಪರಮ ಸತ್ಯ. ಅದನ್ನು ಮಿಥ್ಯವಾಗಿ ನೀವು ಹೇಗೆ ಪರಿವರ್ತನೆ ಮಾಡಿದ್ದೀರಿ ಎನ್ನುವುದೇ ನಮಗೆ ಬೇಕಾದದ್ದು. ಪರಮ ಸತ್ಯ ಅಂದ್ರೆ ಪರರಿಗೂ ಅರ್ಥ ಆಗಿ ಅವರು ಒಪ್ಪಬೇಕಾದಂತಹ ಸತ್ಯ. ಮಗುವಿಗೆ ತಾಯಿ ದೇವರು ನಿಜ, ಇದು ಸತ್ಯ ನಿಜ. ಅವಳು ಹಠದ ಮಗುವಿಗೆ ಮಾತ್ರ ತಾಯಿ ದೇವರು, ಇದು ಸೀಮಿತ ಸತ್ಯ. ನಿಜ. ಮಗುವಿಗೂ ತಾಯಿಗೂ ಲೋಕದಲ್ಲಿದ್ದ ಸರ್ವರಿಗೂ ದೇವರು ಎನ್ನುವ ಮತ್ತೊಬ್ಬನಿದ್ದಾನೆ ಎನ್ನುವುದು ಪರಮ ಸತ್ಯ. ಖಂಡಿತ ನೀನಾಡಿದ ಮಾತು ಸತ್ಯ, ಸೀಮಿತ ಸತ್ಯ. ಅಂದ್ರೆ ನಮಗೆ ಮಾತ್ರ ಸೀಮಿತ, ಸೀಮಿತ, ಉಳಿದವರಿಗೆ ಸೀಮಿತ ಅಲ್ಲ. ಹಾಗಾಗಿ ಆಡುವುದಕ್ಕೆ ನಾನು ಮುಂದಾದದ್ದು. ಅಲ್ಲದೆ ಇದ್ರೆ ನಾನು ರಾವಣನ ಕುರಿತಾಗಿ ವಾದ ಮಾಡ್ತೇನೆ ಅಂತ ತಿಳ್ಕೊಳ್ಬೇಡ. ನನಗೆ ಅವನ ಬಗ್ಗೆ ಲವಲೇಶು ಅಭಿಮಾನ ಇಲ್ಲ. ಒಳ್ಳೇದು. ಪ್ರಪಂಚದಲ್ಲಿ ತೆಗೆದುಹಾಕಿದವರ ಪಟ್ಟಿ ಮಾಡಿದ್ರೆ ಅದರಲ್ಲಿ ಪ್ರಥಮ ಹೆಸರು ಸಿಗುವುದು ಯಾರಂತ ಕೇಳಿದ್ರೆ ರಾವಣನು. ಅಲ್ಲ, ರಕ್ಕಸರ ಕುಲದಲ್ಲಿ. ಆ ಬಗ್ಗೆ ನಿನಗೆ ನಾನೇ ಒಂದು ಅಭಿನಂದನೆ ಅಲ್ಲ, ನೀನ್ ನನಗೆ ಅಭಿನಂದನೆ ಹೇಳುದು ಬೇಡ. ನೀನೀಗ ತಿಳಿಯಬೇಕಾದ ಸತ್ಯ ಏನು ಗೊತ್ತಾ? ನಮಗೂ ಪೂರ್ವದಲ್ಲಿ ರಾಮನ ಬಗ್ಗೆ ಅಹಿತ ಉಂಟ ಕೇಳಿದ್ರೆ ಇಲ್ಲ, ಹಿತ ಉಂಟ ಕೇಳಿದ್ರು ಇಲ್ಲ. ನಾವು ರಾಮನ ಬಗ್ಗೆ ತಿಳಿಲಿಲ್ಲ ಅಂತಲ್ಲ, ರಾಮನ ಬಗ್ಗೆ ನಾವು ತಿಳ್ಕೊಂಡಿದ್ದೇವೆ. ಹೇಗೆ ತಿಳಿದಿದ್ದೇವೆ ಕೇಳಿದ್ರೆ ರಾಮನೊಬ್ಬ ಚಕ್ರವರ್ತಿ ದಶರಥನ ಕುಮಾರ ಸರಿ ಎನ್ನುವಷ್ಟನ್ನು ನಾವು ತಿಳಿದಿದ್ದೇವೆ. ನಮ್ಮ ಹಾಗೆ ಅವನೊಬ್ಬ ನರ ಮನುಷ್ಯ ಎನ್ನುವುದನ್ನು ಕೂಡ ನಾನು ತಿಳಿದಿದ್ದೇನೆ. ಸರಿ, ಹೌದಾ? ನೀನು ಬಂದು ಈಗ ಆಡುತ್ತಿರುವ ಮಾತು ಕೇಳಿದ್ರೆ ನೀನೊಂದು ನಿನ್ನ ಯೋಚನೆಯ ಪ್ರಕಾರವಾಗಿ ರಾಮ ಮಾಡಿದ್ದು ಸರಿ, ರಾಮ ಅಡಿ ಇಟ್ಟದ್ದು ಸರಿ, ಸರಿ ಎಲ್ಲ ನಿನ್ನ ಒಂದು ಮಗ್ಗಲದಲ್ಲಿ ಹೇಳ್ತಾ ಇದ್ದೀಯ. ಸರಿ, ಅದನ್ನ ನಾನು ಒಪ್ಪಿಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ. ಯಾಕೆ ಒಪ್ಪುವುದಿಲ್ಲ ಕೇಳಿದ್ರೆ ನೀನೇ ಹೇಳಿದ ಹಾಗೆ 5 ದಿನದಲ್ಲಿ ಶರದಿಗೆ ಸೇತುವನ್ನು ಬಲಿದಿದ್ದಾನೆ. ನಿಜ. ನಾವು ಕೇಳಿದ್ದೇವೆ. ಮೊದಲನೇ ದಿನ 14, ಎರಡನೇ ದಿನ 20, ಮೂರನೇ ದಿನಕ್ಕೆ 21, ನಾಲ್ಕನೇ ದಿನಕ್ಕೆ 22, 5ನೇ ದಿನಕ್ಕೆ 23, 14, 20, 21, 22, 23 ಸೇರಿದ್ರೆ
ಹೇಳಿದ್ರೆ 100 ಆಗ್ತದೆ. 100 ಯೋಜನೆ ವಿಸ್ತೀರ್ಣವಾದಂತಹ ಶರದಿಗೆ ಸೇತುವನ್ನ ಬಲಿದು ಸುವೇಲಾದ್ರಿಗೆ ಹೋಗಿ ರಾವಣನ ಶ್ವೇತ ಛತ್ರವನ್ನ ಕತ್ತರಿಸಿ ವಿಭೀಷಣನಿಗೆ ಪಟ್ಟಾಭಿಷೇಕ ಮಾಡಿದವ ಅಂತ ನಾವು ಕೇಳಿದ್ದೇವೆ. ನಿಜ. ಆದರೆ ತಿಳಿಯಬೇಕಾದದ್ದೇನು ಕೇಳಿದ್ರೆ ರಾವಣಾದ ರಕ್ಕಸರನ್ನ ಕೊಂದಿದ್ದಾನೆ. ರಾಮ ಹುಟ್ಟುವುದಕ್ಕೆ ಕಾರಣವೇ ಅನರಣ್ಯ ಕೊಟ್ಟಂತಹ ಶಾಪ ಅಲ್ವಾ? ನೀನು ಮೂಲ ಕಥೆಗೆ ಬರಬೇಕು ಅಂತ ನನಗೆ ಮೂಲ ಕಥೆ ಬರಬೇಕು. ನಾವು ಕಾಯುವುದು ಮೂಲಕ್ಕೆ ಯಾರು ಕೈ ಹಾಕುತ್ತಾರೆ ಅಂತ. ಕೆಲವರು ಮೂಲ ನೋಡುವುದಿಲ್ಲ, ಮೇಲಿದ್ದನ್ನೇ ನೋಡಿ ಇದು ನಮ್ಮದು ಇದು ನಮ್ಮದು ಅಂತ ಹೇಳುವುದು ಮೂಲ. ಕೆಲವು ಸಲ ಮೂಲದ್ದೇ ಇದು ನಮ್ಮದು ಅಂತ ಹೇಳುವವರ ಪಟ್ಟಿಯಲ್ಲಿ ಇರುವುದು. ಇದು ನಮ್ಮದು ಅಂತ ಹೇಳುವವರ ಪಟ್ಟಿಯ ಮೂಲ ಹುಡುಕಿದಾಗ ಅವನ ಅಪ್ಪನೂ ಮೂಲದಲ್ಲಿ ನಮ್ಮವ ಅಂತ ಗೊತ್ತಾಗಬೇಕು. ನೀನೀಗ ವೀರಮಣಿ ಏನು ಮೂಲ ಗೊತ್ತಿಲ್ಲದೆ ಬಂದು ನಿನ್ನ ಮುಂದೆ ನಿಂತಿದ್ದಾನೆ ಅಂತ ಮಾಡ್ಕೊಂಡೆ. ನೀನು ಒಂದು ತಿಳಿ, ಇಷ್ಟೂ ನಿನ್ನನ್ನು ಕಂಡಾಗ ಅದು ಹನುಮಂತ ನೀನೇ ಅಂತ ನಿನ್ನ ಬಾಯಾರೆ ಹೇಳಿದ ಮೇಲೆ ಮತ್ತು ಮೂಲ ಗೊತ್ತಿಲ್ಲದೆ ನಿನ್ನ ಎದುರು ಇಷ್ಟೊತ್ತು ನಿಂತ್ಕೊಳ್ಳುವ ಪ್ರಯತ್ನ ಮಾಡ್ತೇನೆ. ನಿನ್ನ ಮುಂದೆ ನಿಂತಿದ್ದೇನೆ ಅಂತ ಆದ್ರೆ ನಾವು ಸ್ವಲ್ಪ ಮೂಲ ತಿಳ್ಕೊಂಡಿದ್ದೇವೆ. ಆದ್ರೆ ನಿನ್ನಷ್ಟು ರಾಮನ ಬಗ್ಗೆ ತಿಳಿಲಿಲ್ಲ. ಯಾಕೆ ನಿನಗೆ ರಾಮನಿಂದಲೇ ಜೀವನ ಹೋಗ್ಬೇಕು. ಸರಿ, ನಮಗ್ ಹಾಗಲ್ಲ, ನಮಗೆ ನಮ್ಮಿಂದಲೇ ಜೀವನ ಹೋಗ್ತದೆ. ಆದರೆ ಒಂದುಂಟು, ನಮಗೆ ರಾಮನಿಂದ ಜೀವನ ಅಲ್ಲ, ನಮ್ಮತ್ತು ರಾಮನಿಗಾಗಿ ಜೀವನ. ಒಟ್ಟು ರಾಮನಿಗಾಗಿ ನೀವು ಬದುಕಿದ್ದು. ಮಾತಾರಾಮೋ ಮತ್ಪಿತಾ ರಾಮಚಂದ್ರ ಮತ್ಸಖ ರಾಮಚಂದ್ರ. ಮತ್ತೆ ನೀನು ಹೊಗಳಲೇಬೇಕು. ಯಾಕೆ ಗೊತ್ತಾ? ನಿನ್ನ ಭವಿಷ್ಯದ ಬದಲಾವಣೆ ದಾರಿ ಯಾವಾಗ ಕೇಳಿದ್ರೆ ಒಂದು ಪಂಪಾತೀರದಲ್ಲಿ ರಾಮನನ್ನ ಕಂಡಾಗ ನಿನ್ನ ಶಾಪ ವಿಮೋಚನೆ ಆದದ್ದು. ನಿಜ. ನೀನು ಮೊದಲು ಹಾಗೆ ಇದ್ದದ್ದು. ನೀನೊಬ್ಬ ಜ್ಞಾನಿ ಎನ್ನುವಂತ ಉದ್ದೇಶದಿಂದ ಪರಮಜ್ಞಾನಿಗಳನ್ನು ನೀನು ನಿಂದಿಸಿದ ಕಾಲಕ್ಕೆ ಶಾಪವನ್ನು ಪಡೆದು ಅಜ್ಞಾನಿಯಾದವ ನೀನು. ಈಗ ಶಾಸ್ತ್ರ ಬಗ್ಗೆ ಬಹಳ ಜಾಗ್ರತೆ ಮಾಡ್ತೇನೆ. ಹೌದು. ಯಾಕೆ ಕೇಳಿದ್ರೆ ಮೂಲಕ್ಕೆ ಕೈ ಹಾಕುವಾಗ ಬಹಳ ಜಾಗ್ರತೆ ಮಾಡಿ. ಒಮ್ಮೆ ಪೆಟ್ಟು ಬಿದ್ದವ ಮತ್ತೆ ಬೀಳದೆ ಇದ್ದ ಹಾಗೆ ಯೋಚನೆ ಮಾಡಬೇಕು. ಜೀವನದಲ್ಲಿ ವಿದ್ವಾಂಸರಿಗೆ ಪೆಟ್ಟು ಬಿದ್ದಾಗ ಮಾತ್ರ ಅವರು ವಿದ್ವಂಸಕರಾಗುವುದಿಲ್ಲ. ಎಲ್ಲಿವರೆಗೆ ವಿದ್ವಾಂಸರಿಗೆ ಪೆಟ್ಟು ಬೀಳುವುದಿಲ್ವೋ ಅವರು ಮಾತಾಡುವುದೇ ವಿದ್ವಂಸಕ ಕೃತ್ಯ. ನಾವು ತಿಳಿದುಕೊಂಡದ್ದು ಹೇಗೆ ಗೊತ್ತಾ? 60,000 ವರ್ಷ ಬದುಕಿದಂತಹ ದಶರಥ ಚಕ್ರವರ್ತಿಗೆ ಕೊನೆಯ ಕಾಲದಲ್ಲಿ ಮಕ್ಕಳು ಹುಟ್ಟಿದ್ದು ಎನ್ನುವಂತ ಕಥೆಯನ್ನು ಕೇಳಿದ್ದೇವೆ. ನಿಜ. ಸೂರ್ಯವಂಶದ ವಂಶಾವಳಿಯನ್ನು ನಾವು ಕೇಳದೇ ಇದ್ದವರಲ್ಲ. ಆದ್ರೆ ಆತನ ಕುರಿತಾಗಿ ಕೆಟ್ಟ ಅಭಿಪ್ರಾಯ ಉಂಟು ಅಂತಲ್ಲ. ಬ್ರಹ್ಮನಿಂದ ಮರೀಚಿ, ಮರೀಚಿಯಿಂದ ಕಶ್ಯಪ, ಕಶ್ಯಪನಿಂದ ಸೂರ್ಯ, ಸೂರ್ಯನಿಂದ ಮನು, ಮನುವಿನಿಂದ ಇಕ್ಷ್ವಾಕು, ಇಕ್ಷ್ವಾಕುವಿಂದ ಕುಕ್ಷಿ, ಕುಕ್ಷಿಯಿಂದ ವಿಕುಕ್ಷಿ, ವಿಕುಕ್ಷಿಯಿಂದ ಬಾಣ, ಬಾಣನಿಂದ ಅನರಣ್ಯ, ಅನರಣ್ಯನಿಂದ ಪ್ರತು, ಪ್ರತುವಿನಿಂದ ತ್ರಿಶಂಕು, ತ್ರಿಶಂಕುವಿನಿಂದ ಮಾಂದಾತ, ಮಾಂದಾತನಿಂದ ಶಿಶೀತಿ, ಮಾಂದಾತನಿಂದ ಸುಸಂಧಿ, ಸುಸಂಧಿಯಿಂದ ದ್ರವಸಂಧಿ, ದ್ರವಸಂಧಿಯಿಂದ ಭರತ, ಭರತನಿಂದ ಶಿಶೀತಿ, ಶಿಶೀತಿಯಿಂದ ಸಗರ, ಸಗರನಿಂದ ಅಸಮಂಜ, ಅಸಮಂಜನಿಂದ ಅಂಶುಮಂತ, ಅಂಶುಮಂತನಿಂದ ದಿಲೀಪ, ದಿಲೀಪನಿಂದ ಭಗೀರಥ, ಭಗೀರಥನಿಂದ ಕುಕತ್ಸು, ಕುಕತ್ಸುವಿನಿಂದ ಪ್ರವರ್ತ, ಪ್ರವರ್ತನಿಂದ ರಘು, ರಘುವಿನಿಂದ ಶಂಕನು, ಶಂಕನುವಿನಿಂದ ಸುದರ್ಶನ, ಸುದರ್ಶನನಿಂದ ಅಗ್ನಿವರ್ಣ, ಅಗ್ನಿವರ್ಣನಿಂದ ಶೀಘ್ರವೇದ, ಶೀಘ್ರವೇದನಿಂದ ಮರು, ಮರುವಿನಿಂದ ಪ್ರಶಿಖ್ಯಾತ, ಪ್ರಶಿಖ್ಯಾತನಿಂದ ಅಂಬರೀಷ, ಅಂಬರೀಷನಿಂದ ನಹುಷ, ನಹುಷನಿಂದ ಯಯಾತಿ, ಯಯಾತಿಯಿಂದ ನಾಭಾಗ, ನಾಭಾಗನಿಂದ ಅಜ, ಅಜನಿಂದ ದಶರಥ, ದಶರಥನ ಮಗನೇ ರಾಮ. ಎಲ್ಲಿಯಾದರೂ ಮುಂದೆ ಒಂದು ಅವಕಾಶ ಸಿಕ್ಕಿದರೆ ಅಯೋಧ್ಯೆಯ ರಾಜಸಭೆಯಲ್ಲಿ ನಿನ್ನ ಅಭಿನಂದನೆ ನನ್ನದ್ದು. ರಾಮನ ಕೈಯಿಂದ ನಿನಗೆ ಸನ್ಮಾನ ಮಾಡಿದ್ದೇನೆ. ಸೂರ್ಯವಂಶದ ವಂಶಾವಳಿಯ ಬಗ್ಗೆ ಇಷ್ಟು ತಿಳಿದವ ಬಹುಶಃ ಪ್ರಸಂಗ ಬದಲಾಗುವ ಲಕ್ಷಣ ಉಂಟು. ಯಾಕಂದ್ರೆ ಇವ ರಾಮಚರಿತ್ರೆ ಒಪ್ಪುತ್ತಾರೆ. ಏನಿಲ್ವಾ? ನಾವು ಒಡಿ ಇಡುವಾಗ ಒಂದು ಕ್ಷೇತ್ರಕ್ಕೆ ನಮ್ಮದು ಎಷ್ಟು ಉಂಟು ಅಂತ ಮಾತ್ರ ತಿಳ್ಕೊಳ್ಳುವುದಲ್ಲ. ನೀನಾಗ ಮೂಲದ ಸುದ್ದಿ ಹೇಳಿದೆಲ್ಲ, ನಿನ್ನ ಮೂಲ ಗೊತ್ತಿಲ್ಲದೆ ಇವತ್ತು ನಿನ್ನ ಮುಂದೆ ಬಂದು ನಾನು ನಿಂತ್ಕೊಳ್ಳುವುದಿಲ್ಲ ಅಂತ ನೀನು ತಿಳ್ಕೊಳ್ಬೇಕಿತ್ತು. ಒಳ್ಳೆದೇ ಅದು. ಯಾಕೆ ಗೊತ್ತಾ? ನಾವು ತಿಳ್ಕೊಂಡದ್ದು ಅವ ಒಬ್ಬ ಚಕ್ರವರ್ತಿಯ ಮಗ. ಸರಿ. ಪರಂಪರಾನುಗತವಾಗಿ ಒಬ್ಬರಿಂದ ಒಬ್ಬರಿಗೆ ರಾಮನಿಂದ 21 ತಲೆಮಾರಿನ ಹಿಂದಿನವನಾದಂತಹ ಅನರಣ್ಯಕ ಯಜ್ಞ ಮಾಡುವ ಕಾಲಕ್ಕೆ ಇದೇ ರಾವಣ ಹೋಗಿ ಯುದ್ಧಕ್ಕಾಗಿ ಆಹ್ವಾನಿಸಿದ
ಕತ್ತರಿಸಿದಾಗ ಅವ ಯಜ್ಞದಲ್ಲಿದ್ದಂತ ಸಂದರ್ಭದಲ್ಲಿ ತಾಳ್ಮೆ ಇಲ್ಲದವನ ಕತ್ತನ್ನ ಕತ್ತರಿಸಿದ ರುಂಡ ಮೇಲೆ ಹೋಗಿ ಭೂಮಿಗೆ ತಾಕುವುದರೊಳಗೆ ನನ್ನಿಂದ 21 ತಲೆಮಾರಿನ ನಂತರ ದಾಶರಥಿ ರಾಮನಿಂದ ನಿನಗೆ ಮರಣ ಬಾರಲಿ. ಸರಿ, ಈ ನೆಲ್ಲಿಕಾಯಿ ಬಿದ್ದು ಕಲಸಂಕ ತುಂಡಾಯ್ತು ಅನ್ನುವ ಕತೆ ಕೇಳಿದ್ದೀಯಾ? ಈಗ ಇವನ ಯೋಗ್ಯತೆ ನೀವು ರಾವಣನ ಕೊಂದದ್ದಲ್ಲ, ಮತ್ತೆ ರಾವಣನಿಗೆ ಎಷ್ಟು ಶಾಪ ಉಂಟು ನಿನಗೆ ಗೊತ್ತಿಲ್ವಾ? ಮತ್ತೆ ಮಂಗನ ಮುಖದವರನ್ನು ಕೂಡಿಕೊಂಡು ಬಂದಾಗ ನಿನಗೆ ಸಾವು ಬರಲಿ. ಅದೆಷ್ಟು ಹೆಣ್ಮಕ್ಕಳನ್ನು ಕೆಡಿಸುವುದಕ್ಕೆ ಹೋದ ಕಾಲದಲ್ಲಿ ಅವರಿಂದ ಬಂದಂತಹ ಶಾಪ. ಜೊತೆಗೆ ಅವ ಬ್ರಹ್ಮನಲ್ಲಿ 10,000 ವರ್ಷ ವರ ಪಡೆಯುವ ಕಾಲಕ್ಕೆ 1,000 ವರ್ಷಕ್ಕೆ ಒಂದೊಂದು ತಲೆಯನ್ನು ಕತ್ತರಿಸಿ 10,000 ವರ್ಷಕ್ಕೆ 10ನೇ ತಲೆಯನ್ನು ಕತ್ತರಿಸುವಾಗ ವಿಧಾತನೆ ಒಲಿದು ಬಂದಾಗ ನಾಗಯಕ್ಷ ಸುಪರ್ಣಾದಿಗಳಿಂದ ತನಗೆ ಮರಣ ಬರಬಾರದು, ನರ ವಾನರರು ನನಗೆ ನೊರಜಿಗೆ ಸಮಾನ ಅಂತ ಹೇಳಿದವನಿದ್ದಾನೆ. ರಾವಣ ಲೋಕ ದುಃಖದಲ್ಲಿ ಮಾಡಿದಂತಹ ದೌಷ್ಟ್ಯ ಕಾರ್ಯ ಅದೆಷ್ಟೋ ಸಜ್ಜನರನ್ನ ಹಿಂಸಿಸಿದ ಫಲರೂಪವಾಗಿ, ಯಾರೋ ಶಾಪದ ಫಲರೂಪವಾಗಿ ರಾವಣ ಸತ್ತದ್ದು ಬಿಟ್ರೆ ನಿನ್ನ ರಾವಣ ಯೋಗ್ಯತೆ ನಾವಲ್ಲಿ ಆರೋಪಿಸುವುದಕ್ಕೆ ಸಾಧ್ಯ ಇಲ್ಲ. ಸರಿ ಬಿಡು, ಅವ ಸತ್ತದ್ದು ನನಗೆ ರಾವಣ ಸತ್ತದ ಬೇಸರ ಇಲ್ಲ. ನಾನೇನು ಅವನ ಕುಟುಂಬದವಲ್ಲ. ವರ್ಷಕ್ಕೊಂದ್ಸರಿ ಅವ ಸತ್ತ ದಿವಸಕ್ಕೆ ನಾನೇ ಶ್ರಾದ್ದ ಆಚರಣೆ ಮಾಡುವುದಿಲ್ಲ. ಬೇಡ ನಮ್ಗೆ ಓದತ್ತೆ ಒಳ್ಳೆದಾಯ್ತು. ಇನ್ನು ಅವನ ಹೆಸರಲ್ಲಿ ನೀನು ಸಂಸ್ಮರಣೆ ಮಾಡುವುದು ಬೇಡ. ಸಂಸ್ಮರಣೆ ಮಾಡುವುದಿಲ್ಲ, ಶ್ರಾದ್ದ ಮಾಡುವುದಿಲ್ಲ. ಬಿಟ್ಟು ಸಂಸ್ಮರಣೆ ನೀವು ಮಾಡಬೇಕು, ನಿಮ್ಗೊಂದು ಮುಕ್ತಿ ಸಿಗ್ತಲ್ಲ ಒಳ್ಳೆ ರೀತಿಯಲ್ಲಿ. ಇಲ್ಲಪ್ಪ, ಯಾವನ ಪ್ರಯತ್ನಕ್ಕೆ ನಾವೇ ಮುಕ್ತಿ ಕೊಟ್ಟದ್ದು. ನಾನು ಯಾಕೆ ಈ ಕಥೆಯನ್ನು ಹೇಳಿದ್ದು ಕೇಳಿದ್ರೆ, ರಾವಣನನ್ನು ಕೊಂದ ಮೇಲೆ ಬಹುಶಃ ನೀನು ಹನುಮಂತ ನೀನೇ ಅಲ್ವಾ? ನೀವೇ ಹೋಗಿ ಅಶೋಕವನದಲ್ಲಿದ್ದಂತಹ ಸೀತೆಯನ್ನ ಸಾಲಂಕೃತ ವಧುವಾಗಿ ಶೃಂಗರಿಸಿ ತಂದು ರಾಮನ ಮುಂದೆ ನಿಲ್ಲಿಸಿದ ಕಾಲಕ್ಕೆ ನಿನ್ನ ರಾಮ ಏನಂದ ಅಲ್ಲ, ನಿನ್ನ ಹತ್ರ ಕೇಳುದು ಏನಂದ? ಹೇಳು. ಕಣ್ಣು ನೋವಾದವನಿಗೆ ಸೂರ್ಯನನ್ನ ನೋಡುವುದಕ್ಕೆ ಎಷ್ಟು ಕಷ್ಟವಾಗ್ತದೋ ನನಗೆ ಸೀತೆಯನ್ನು ನೋಡುವುದಕ್ಕಷ್ಟೇ ಕಷ್ಟ ಆಗ್ತದೆ ಅಂತ ರಾಮ ಹೇಳಿದ್ದ. ವಿಷಯ ಸರಿ ಉಂಟು ಅಲ್ವಾ? ಆಗ ಅಷ್ಟಕ್ಕೆ ನಿಲ್ಲಿಲ್ಲ. ನಿನಗೆ ಇಷ್ಟ ಉಂಟು ಅಂತಾದ್ರೆ ಬೇಕಾದ್ರೂ ಸುಗ್ರೀವನ ಜೊತೆಗೂ ಹೋಗಬಹುದು, ವಿಭೀಷಣನ ಜೊತೆಗೂ ಹೋಗಬಹುದು, ಹನುಮಂತನ ಜೊತೆಗೂ ಹೋಗಬಹುದು. ನಿನ್ನಿಷ್ಟ. ಯಾಕೆ ರಾವಣನನ್ನು ಕೊಂದು ಸೀತೆಯನ್ನು ಬಿಡಿಸಿಕೊಂಡು ಬಂದದ್ದು ಕೇಳಿದ್ರೆ, ನನ್ನ ಕರ್ತವ್ಯ ಎನ್ನುವ ನೆಲೆಯಲ್ಲಿ ಬಿಡಿಸಿಕೊಂಡು ಬಂದಿದ್ದೇನೆ. ನಿನ್ನ ರಾಮ ಹಾಗೆ ಹೀಗೆ ಅಂತ ಹೇಳ್ತೀಯಲ್ಲ, ರಾವಣನ ಅಂಕೆಯಲ್ಲಿದ್ದ ಸೀತೆಯನ್ನ ಕರೆತಂದ ಕಾಲಕ್ಕೆ ಅವಳನ್ನು ಸ್ವೀಕರಿಸುವುದಿಲ್ಲ, ಹೆಂಡತಿಗಾಗಿ ನಾನು ಬಂದದ್ದಲ್ಲ ಅಂತ ಹೇಳ್ತಾನೆ ಅಂತಾದ್ರೆ, ಒಂದು ಹೆಂಡತಿಗೆ ಅವನು ಗಂಡನಾಗ್ಲಿಕ್ಕೆ ಆಗ್ಲಿಲ್ಲ, ಮತ್ತು ಲೋಕದಲ್ಲಿ ನಿಮ್ಮಂತ ನಮ್ಮಂತ ಗಂಡರಿಗೆ ಅವನು ಗಂಡನಾಗ್ಲಿಕ್ಕೆ ಸಾಧ್ಯ ಉಂಟಾ? ಒಂದು ವಿಷಯ ಉತ್ತರ ತುಂಬಾ ಉಂಟು. ಉತ್ತರ ತುಂಬಾ ಇದೆ. ಮುಂದಿನ ಪ್ರಶ್ನೆಗೆ ನಾನೇ ಬರ್ತೇನೆ. ಇವ ಕಾಡಿಗೆ ಬಂದದ್ದು ಯಾಕೆ? ಪಿತೃವಾಕ್ಯ ಪರಿಪಾಲನೆಗೆ. ದಶರಥನೇ ರಾಮ ಕಾಡಿಗೆ ಹೋಗು ಅಂತ ಹೇಳಿದ್ದಾನ? ಇಲ್ಲ. ಇವ ಯಾಕೆ ಬಂದದ್ದು? ಕೈಕೆಯ ಮಾತಿಗೆ. ಈ 7 ವರ್ಷ ನೀವು ವನವಾಸಕ್ಕೆ ಹೋಗಬೇಕು ಎನ್ನುವಂತ ಮಾತೆ ಕೈಕೆಯ ಮಾತಿಗೋಸುಗ ಈತ ರಾಘವ ಸೀತ ಸೈತಲಿ ಕಾಡಿಗೆ ಬಂದ. ಹೌದಾ? ಹೌದು. ಇವ ಬರುವಾಗ ಹೆಂಡತಿನ ಕರ್ಕೊಂಡು ಬರ್ಬೇಕು ಅಂತ ಗೊತ್ತಾಗ್ತದೆ. ಲಕ್ಷ್ಮಣ ನೀನು ಹೆಂಡತಿನ ಕರ್ಕೊಂತ ಯಾಕೆ ಹೇಳಿಲ್ಲ? ಇಲ್ಲ ಹೇಳಿಲ್ಲ. ಯಾಕೆ ಹೇಳಿಲ್ಲ ಗೊತ್ತಾ? ಯಾಕೆ? ಈ ಗಂಡು ಮಕ್ಕಳ ಬುದ್ಧಿ ಎಲ್ಲ ಮಂದ ಬುದ್ಧಿ. ಅಣ್ಣ ತಂದೆ ದೇವರು ಒಂದಾಗ ಏನ್ ಬೇಕಾದ್ರೂ ಮಾಡ್ತಾರೆ. ಹೆಣ್ಣು ಮಕ್ಕಳು ಹಾಗಲ್ಲ, ಬಹಳ ಚುರುಕಿದ್ದಾರೆ. ಈಗ ಎಲ್ಲಾದ್ರೂ ಲಕ್ಷ್ಮಣನ ಹೆಂಡತಿ ಊರ್ ಮೇಲೆ ಬಂದಿದ್ರೆ ರಾಮನ ಸೇವೆ ಮಾಡ್ಲಿಕ್ಕೆ ಕೈಚೀಲ ಹಿಡ್ಕೊಂಡು ಬರ್ಲಿಕ್ಕೆ ಅವಳು ಬಿಡ್ತಾ ಇರ್ಲಿಲ್ಲ. ನಿಮ್ಗೆ ನಾನು ಸೇವೆ ಮಾಡುವವನಿದ್ದೇನೆ, ನೀವ್ಯಾಕೆ ಅವನು ಸೇವೆ ಮಾಡುವವಳು ಅಂತ ಹೇಳ್ತಾಳೆ ಅಂತ ಅವ ಹೆಂಡತಿನ ಕರ್ಕೊಂಡು ಬರ್ಲಿಕ್ಕೆ ಹೇಳಲೇ ಇಲ್ಲ. ತಮ್ಮನ ಮೇಲೆ ಅಷ್ಟು ಪ್ರೀತಿ ಇದ್ದದ್ದೇ ಹೌದು ಅಂತಾದ್ರೆ 14 ವರ್ಷ ಇಂದ್ರಜಿತುವಿನ ವಧಿಸುವಂತ ಸಂದರ್ಭದವರೆಗೆ ಇವ ಅನ್ನ ಆಹಾರವನ್ನಲ್ಲ ಏನೂ ತಿನ್ನಲಿಲ್ಲ ಎನ್ನುವಂತ ವಿಚಾರ ರಾಮನಿಗೆ ಗೊತ್ತಾಗಿದ್ಯಾ ಇಲ್ವಾ? ಗೊತ್ತಾಗಿದೆ. ಒಂದು ದಿನವಾದ್ರೂ ಕೇಳಿದ್ದಾನ? ಕೇಳಲಿಲ್ಲ. ನೀನು ತಿಂದಿಯ ತಮ್ಮ? ನಾನಾಗಿ ಕೇಳಲಿಲ್ಲ, ನೀನಾಗಿ ಕೊಡಲಿಲ್ಲ. ವನದ ಫಲಗಳ ಕೊಯ್ದು ಲಕ್ಷ್ಮಣ ದಿನದಿನದಿತ ಕೊಯ್ದು ತರುವನು ಅಲ್ವಾ? ತಂದು ಕೊಡುವನು ಅಲ್ವಾ? ವನದೊಳತೆ ಸುಖದಿಂದ ಅವತ್ತೊಂದು ಕೊಡುವನು, ಇವತ್ತಿಂದು ನಿದ್ದೆ ಮಾಡುವನು, ಮತ್ತೆಂತದ್ದು ಇಲ್ಲ. ಸರಿ, ಕೊಯ್ಕೊಂಡು ಬಂದದ್ದವ ಹಣ್ಣನ್ನ ತಿಂದದ್ದು ಇವ. ಒಂದು ದಿವಸ ತಮ್ಮ ನೀನು ತಿಂದು ತಕೊಂತ ಇವ ಕೊಡ್ಲಿಲ್ಲ, ಅವ ತಕೊಂಡು ತಿಂದದ್ದಿಲ್ಲ. ಇಲ್ಲ. ಈಗ ಲೋಕಮುಖದಲ್ಲಿ ಉಳಿದವರಿಗೆ ರಾಮ ಎಲ್ಲೆಲ್ಲ ಓಡಾಡ್ತವನ, ಅವ ನರನಾಗಿ ಸಾರ್ವಕಾಲಿಕವಾಗಿ ಜಯ ಕೊಡ್ತಾನೆ ಹೇಳುವವ, ಅವ ತಮ್ಮನ ಹೊಟ್ಟೆ ತುಂಬಿದೆಯಾ ಇಲ್ಲ ಅಂತೂ ಅವನಿಗೆ ಗೊತ್ತಿಲ್ಲ. ಅರಮನೆಯಿಂದ ಹೊರಡುವ ಕಾಲಕ್ಕೆ ದಶರಥ ಚಕ್ರವರ್ತಿ ಮಗ ಒಂದು ತುತ್ತು ಊಟ ಮಾಡಿ ಹೋಗು ಅಂತ ಹೇಳಿದಂತೆ ಆ ಕಾಲಕ್ಕೂ ಊಟ ಮಾಡದೆ ತಂದೆ ಸಾಯ್ತಾನೆನ್ನುವಂತ ವಿಚಾರವನ್ನು ತಿಳಿದ್ರು ಕೂಡ ಎದ್ದು ಬಂದವನಿದ್ದಾನೆ. ನೀನು ಇದಕ್ಕೊಂದು ಉತ್ತರ ಹೇಳು, ಆಮೇಲೆ ನಿನ್ನ ರಾಮ ಎಷ್ಟು ದೊಡ್ಡದೇನು ಅಂತ ನಾನು ನೋಡ್ತೇನೆ. ಇಷ್ಟರವರೆಗೆ ನೀನಾಡಿದ ಸಮಸ್ತ ವಿಷಯವನ್ನು ಖಂಡಿಸದೆ ಮಂಡನೆಗಾಗಿ ಕಾದೆ. ವೀರಮಣಿ, ನೀ ಹೇಳಿದೆಯಲ್ಲ ಒಂದು ಮಗ್ಗುಲಲ್ಲಿ ನೀ ಆಡಿದೆ, ನೀನು ಒಂದು ಮಗ್ಗುಲಲ್ಲೇ ನೋಡಿದೆ. ಆದರೆ ಪರಿಪೂರ್ಣವಾದ ಅಂತರಾರ್ಥವನ್ನು ಅರ್ಥೈಸುವಲ್ಲಿ ನೀ ಅಶಕ್ತನಾದೆ. ರಾಮನ ಕುಲದ ಬಗ್ಗೆ ನೀ ತಿಳಿದಿದ್ದಿ, ರಾಮನ ಚಾರಿತ್ರ್ಯದ ಬಗ್ಗೆ ನೀ ತಿಳಿದಿದ್ದಿ. ಇಷ್ಟು ಕಲಿತು ನೀನು ಕಲ್ಪಿಸಿದ ಬಗ್ಗೆ ಅದು ಮೂರ್ಖರ ಬಗ್ಗೆ ಆಗಲಿಲ್ಲ.
ಪರಿಕಿಸಿದನು ಅಗ್ನಿ ಜ್ವಾಲೆಯೊಳಗೆ ಪರಿಕಿಸಿದನು ಸತಿಯನ ಮೇಲೆ ಕೂಡಿ ತಾತನು ಒಬ್ಬರವನ್ನು ನೋಡಿದಾಗ ವಿಶ್ವಜ್ಯೋತಿಯೊಂದು ಅಯೋಧ್ಯೆಯ ಪರಮ ಪವಿತ್ರವಾದ ರಾಜಗೋಪುರದಲ್ಲಿ ಇಳಿದದ್ದನ್ನು ಕಾಣ್ತಾರಂತೆ. ಇದು ಬರೇ ವಿಶ್ವಜ್ಯೋತಿಯಲ್ಲ, ಇದು ಆರ್ಯಾವರ್ತದ ಧರ್ಮ ಜ್ಯೋತಿ, ಇದು ಸಾಕೇತ ವಂಶದ ಪುಣ್ಯ ಜ್ಯೋತಿ ಎಂಬ ಹಾಗೆ ಕೊಂಡಾಡಿದರಂತೆ. ಈ ಉದರದಲ್ಲಿ ಬೆಳೆದರು 4 ಮಕ್ಕಳು. ಉದಿಸಿ ಬೆಳೆಯುತ್ತಾ ಇದ್ದ ಹಾಗೆ ವಿಶ್ವಾಮಿತ್ರರು ಬರ್ತಾರೆ. ಕಳುಹಿಸಿಕೊಡುವುದಕ್ಕೆ ದಶರಥ ಭೂಪತಿ ಒಪ್ಪುವುದಿಲ್ಲ. ಆ ಕಾಲಕ್ಕೆ ಅಗಸ್ತ್ಯರು ವಸಿಷ್ಠರು ಹೇಳ್ತಾರಂತೆ, ನಿನ್ನ ಮಕ್ಕಳು ಎನ್ನುವುದು ನಿನ್ನ ಭ್ರಮೆ. ಅಖಂಡವಾದ ಭೂಮಂಡಲದ ಧರ್ಮ ರಕ್ಷಣೆಯ ಸಾರಥಿಗಳಾಗಿ ಇಳಿದವರು ಅವರು ನಿಜವಾಗಿಯೂ ವಿಶ್ವರಥನ ಜೊತೆಯಲ್ಲಿ ಹೋಗಬೇಕಾದವರು ಅಂತ ಕಳುಹಿಸಿಕೊಟ್ಟರು. ವಿಶ್ವರಥರಾದಂತಹ ಕೌಶಿಕರ ಜೊತೆಯಲ್ಲಿ ಹೋಗುವ ಕಾಲದಲ್ಲಿ ಹೇಗೆ ಎಬ್ಬಿಸ್ತಾರೆ ಬಲ್ಲೆಯ? ಕೌಸಲ್ಯ ಸುಪ್ರಜಾರಾಮ ಪೂರ್ವಾ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಠ ನರಶಾರ್ದೂಲ ಕರ್ತವ್ಯಂ ದೈವ ಮಹೈನಿಕಂ. ಶ್ರೀರಾಮ ಲಕ್ಷ್ಮಣ ದೇವೇಶರಿರ ಕೇಳಿ, ಶಿಷ್ಯರನ್ನು ದೇವೇಶರಿರ ಅಂತ ಯಾವ ಗುರುವಾದರೂ ಕರೆದಾನ. ಹಾಗಿದ್ರೆ ಕರೆಯುವಲ್ಲಿ ಉದ್ದೇಶ ಏನು? ನೀನು ಕೌಸಲ್ಯೆಯ ಮಗ ಅಂತ ಕರೆದದ್ದಲ್ಲ, ಕೋಸಲದ ಪ್ರಜೆ ನೀನು. ಭವಿತವ್ಯದಲ್ಲಿ ಪ್ರತಿಯೊಬ್ಬ ಪ್ರಜೆಗಳ ಕಷ್ಟವನ್ನು ಅರ್ಥ ಮಾಡಿಕೊಂಡು ಆಳಬೇಕಾದವ ನೀನು. ಜನಸೇವಕನಾಗಿ ಜನನಾಯಕನಾಗಬೇಕು ಎಂಬ ಹಾಗೆ ಯಾರು ಜನಸೇವಕನಾಗಿ ಜನನಾಯಕನಾಗುತ್ತಾನೋ ಅವನೇ ನಿಜವಾದ ವಿಶ್ವನಾಯಕನಾಗುವುದಕ್ಕೆ ಶಕ್ತನಿರುತ್ತಾನೆ. ಇದನ್ನು ಆಡಿದವರು ವಿಶ್ವಾಮಿತ್ರರಂತಹ ಋಷಿಗಳು. ರಾಮನನ್ನು ಕರಕೊಂಡು ಹೋಗುತ್ತಾರೆ. ತಾಟಕೆಯ ವಧೆ ಆಗುತ್ತದೆ. ಪ್ರತಿಯೊಂದು ಹೆಜ್ಜೆಯಲ್ಲಿಯೂ ರಾಮ ಎಚ್ಚರಿಕೆ ವಹಿಸ್ತಾನೆ. ಕೊಲ್ಲಬಹುದೇನಯ್ಯ ಆ ಹೆಣ್ಣು ಮೂಳಿಯ ಆಧಾರ ಕೊಡ್ತಾರೆ ಮೃತ್ಯುಂಜಯನತ್ತು. ಹೀಗೆ ಮುಂದುವರಿದು ನೀ ನೋಡು. ಅಯೋಧ್ಯೆಯಲ್ಲಿ ದುಷ್ಟಮುಕ್ತಗೊಳಿಸಿದ ನಂತರದಲ್ಲಿ ರಾಮಪಟ್ಟಾಭಿಷೇಕ ನಿರ್ಣಯವಾಗುತ್ತದೆ. ಅಪ್ಪ ಹೇಳುತ್ತಾನೆ, ಮುಹೂರ್ತ ಇದೆ. ಕೈಕೆಗೆ ವಿಷಯ ಗೊತ್ತಾಗುತ್ತದೆ. ಮಂಥರೆ ಕೈಕೇಯಿಯ ಚಿತ್ತನ ಮಂಥನದ ಫಲ ರಾಮ ವನಗಮನ ಮಾಡಬೇಕಾಗುತ್ತದೆ. ಏನಂದೆ ನೀನು? ದಶರಥ ಹೇಳಿದನ. ದಶರಥ ಕೈಕೆಗೆ ಕೊಟ್ಟ ಮಾತು, ಒಬ್ಬ ಚಕ್ರವರ್ತಿಯಾಗಿ ಕೊಟ್ಟ ಮಾತು, ಆತ್ಮಾವೈ ಪುತ್ರನಾಮಾಸಿ. ಅಪ್ಪನ ಮಗನ ಹೆಂಡತಿಯ ಗರ್ಭದಲ್ಲಿ ಮಗನಾಗಿ ವಿಧಿಸ್ತಾನೆ. ಈ ಸತ್ಯವನ್ನರಿತ ರಾಮ ಲೇಸನಾಡಿದಿರುವ ಈ ಸ್ವಲ್ಪ ಕಾರ್ಯಕ್ಕೆ ಅಧಿಕಾರಕ್ಕಾಗಿ ಹಪ್ಪಿಸಿದವನಲ್ಲ. ಅಧಿಕಾರ ಬೇಕು ಅಂತಿದ್ರೆ ಒಂದನ್ನು ಬಿಟ್ಟು ಇನ್ನೊಂದಕ್ಕೆ ಹಾರುವವರು ಈ ಪ್ರಪಂಚದಲ್ಲಿ ಎಷ್ಟು ಮಂದಿ ಪಕ್ಷಾಂತರಿಗಳು ಬೇಕು. ಆದರೆ ಜೀವನದಲ್ಲಿ ನಿಷ್ಪಕ್ಷಪಾತವಾದ ಧೋರಣೆಯನ್ನು ಕಾಣಿಸಿ ಅಧಿಕಾರ ಮುಖ್ಯ ಅಲ್ಲ, ಪಿತೃವಾಕ್ಯ ಮುಖ್ಯ ಅಂತ ಅಯೋಧ್ಯೆಯಿಂದ ಹೊರಟ ರಾಮ. ನಿಷ್ಪಕ್ಷಪಾತರ ಲೋಕಮುಖದಲ್ಲಿ ಯಾರು ಕೇಳಿದ್ರೆ ಯಾವ ಪಕ್ಷಕ್ಕೂ ಸೇರಿಸಿಕೊಳ್ಳದೆ ಇದ್ರೆ ಅವನು ನಿಷ್ಪಕ್ಷಪಾತನಾಗಿ ಉಳ್ಕೊಳ್ತಾನೆ. ಆದರೆ ಒಂದು ಇವ ಎಲ್ಲಾ ಪಕ್ಷೀಯರು ಕರೆಯುವ ರಾಮ, ಋಷಿಗಳು ಕರೆದರು, ಹೋಗಲಿಲ್ಲ ರಾಮ. ಆದ್ದರಿಂದ ಅಲ್ಲಿ ರಾಮನ ತತ್ವವನ್ನು ನೀ ಅರ್ಥ ಮಾಡಿಕೊಳ್ಳಬೇಕು. ಹೊರಡುವ ಕಾಲದಲ್ಲಿ ಒಂದು ಹೊತ್ತಿನ ಅನ್ನವನ್ನಾದರೂ ಉಂಡು ಹೋಗು ಮಗ. ಒಂದು ಮನೆಯಲ್ಲಿ ಅನ್ನ ಉಂಡ ಕ್ಷಣದಲ್ಲಿ ಮನಸ್ಸು ಬದಲಾದೀತು. ಆದ್ದರಿಂದ ಮೊದಲು ಕೊಟ್ಟ ಮಾತಿಗೆ ಮೊದಲೇನ ವಾಗ್ದಾನವಿತ್ತ ಕಾರಣ ಉಣ್ಣುವುದಕ್ಕಾಗುವುದಿಲ್ಲ ಅಂತ ಹೊರಟು ಬರ್ತಾನೆ. ಅಲ್ಲಿ ರಾಮನಲ್ಲಿ ಕಾಣಬೇಕಾದದ್ದು ಮನನಶೀಲ ಪ್ರವೃತ್ತಿ. ವೀರಮನಿಗೆ ಹೆಂಡತಿಯಲ್ಲಿ ಮಾತನಾಡುವುದಕ್ಕೆ ಸಮಯ ಸಿಗ್ತದೆ. ತಮ್ಮ ಲಕ್ಷ್ಮಣನಲ್ಲಿ ತಾಯಿಯಲ್ಲಿ ವಿಚಾರಿಸಿಕೊಂಡು ಬಾ ಅಂತ ಹೇಳಲಿಕ್ಕೆ ಸಮಯ ಸಿಗ್ತದೆ. ಅವತ್ತೇ ಹೋಗಬೇಕು ಎನ್ನುವುದು ಕೈಕೆಯ ಮಾತಾಗಿರ್ಲಿಲ್ಲ. ಈ 7 ವರ್ಷ ವನವಾಸಕ್ಕೆ ಹೋಗಬೇಕು ಅಂತ ಹೇಳಿದ್ದು ಬಿಟ್ರೆ ಸರಿ, ಆ ಕ್ಷಣಕ್ಕೆ ಹೋಗಬೇಕು ಅಂತ ಹೇಳಿಲ್ಲ. ಅವತ್ತಿದ್ದು ಊಟ ಮಾಡಿ ಮಾರನೇ ದಿವಸ ಹೊರಡಬಹುದಿತ್ತಲ್ಲ. ಪರೋಕ್ಷವಾಗಿ ಅಪ್ಪನ ಮಾತನ್ನು ಸ್ವೀಕರಿಸುವವ ಪ್ರತ್ಯಕ್ಷವಾಗಿ ಹೇಳಿದ ಮಾತನ್ನು ಯಾಕೆ ಸ್ವೀಕರಿಸುವುದಿಲ್ಲ ಅಂತ. ಈಗ ಪಿತೃವಾಕ್ಯ ಪರಿಪಾಲನಾ ದೀಕ್ಷೆಯನ್ನು ರಾಮ ಒಪ್ಪಿಕೊಂಡದ್ದು ಮೊದಲು, ಅನ್ನ ಉಣ್ಣಬೇಕು ಅಂತ ಕೇಳಿದ್ದು ಮೊದಲು. ದೀಕ್ಷೆ ಒಪ್ಪಿಕೊಂಡದ್ದು ಸ್ವೀಕರಿಸಿದ್ದು ಮೊದಲು. ಸ್ವೀಕರಿಸಿದ ಮೇಲೆ ಮತ್ತೆ ಉಣ್ಣುವುದು ಸರಿಯೋ ತಪ್ಪೋ ಒಬ್ಬ ರಾಜನೀತಿಜ್ಞನಾಗಿ ನೀ ತಿಳಿಯಬೇಕು. ಅಂದರೆ ದೀಕ್ಷೆಯನ್ನು ಒಪ್ಪಿಕೊಂಡ ತದನಂತರದಲ್ಲಿ ಅನ್ನ ರಾಮ ಉಂಡ ಅಂತಾದ್ರೆ ರಾಮನಿಗೆ ಅಯೋಧ್ಯೆಯ ನೆಲದಲ್ಲಿ ಋಣ ಉಂಟು ಅಂತ ನಿನ್ನಂತಹ
ಎಂತಹವರು ಭಾವಿಸುವುದಕ್ಕೆ ಸಾಧ್ಯವಾಗುತ್ತದೆ. ಆದ್ದರಿಂದಲೇ ರಾಮ ಒಪ್ಪಿಕೊಳ್ಳಲಿಲ್ಲ. ಮನಸ್ಸು ಬದಲಾಗಕೂಡದು ಎನ್ನುವುದರಿಂದ ಹೊರಟು ಬಂದ. ಅಯೋಧ್ಯೆಯ ಅನ್ನ ಬಿಟ್ಟಿದ್ದಾನೆ, ಅದೇ ಅಯೋಧ್ಯೆಯ ಆಭರಣ ಬಿಚ್ಚಿಟ್ಟಿದ್ದಾನೆ. ಅಯೋಧ್ಯೆಯ ಬಟ್ಟೆ ತಕೊಂಡೇ ಬಂದಿದ್ದಾನೆ, ಅದನ್ನು ಬಿಟ್ಟು ಅಯೋಧ್ಯೆಯ ಅನ್ನ ಬಿಟ್ಟ. ಅಯೋಧ್ಯೆಯ ಬಟ್ಟೆ ಯಾಕೆ ಧರಿಸಿದ ಗೊತ್ತಾ? ತಾನು ನಡೆಯುವ ಬಟ್ಟೆ ಅಂದ್ರೆ ದಾರಿ. ಪ್ರತಿಯೊಬ್ಬ ಧಾರ್ಮಿಕರಿಗೂ ಬಟ್ಟೆಯಾಗಬೇಕು, ದಾರಿಯಾಗಬೇಕು ಅಂತ ಧರಿಸಿ ಬಂದ. ರಾಮ ಬಂದ ನಂತರ ಋಷಿಗಳಿಗೆ ಬಟ್ಟೆ ಸಿಕ್ಕಿತು, ವೀರಮಣಿ. ಬದುಕಿನ ದಾರಿ ಸಿಕ್ಕಿತು. ಸಾಧು ಸಜ್ಜನರಿಗೆ ಬದುಕಿನ ದಾರಿ ಸಿಕ್ಕಿತು. ಗಂಡನಿಲ್ಲದೆ ದುಃಖಿಸುತ್ತಾ ಇದ್ದ ರುಮೆಯಂತವರಿಗೆ ಬದುಕು ಸಿಕ್ಕಿತು. ರಾಮ ಬಟ್ಟೆ ಹಾಕಿಕೊಂಡದ್ದು ಬಟ್ಟೆ ಇಲ್ಲದೆ ಅಲ್ಲ, ಪ್ರತಿಯೊಬ್ಬರ ಬಾಳ ಬಟ್ಟೆಯನ್ನು ಸರಿ ಮಾಡುವುದಕ್ಕಾಗಿ ಬಟ್ಟೆ ಧರಿಸಿಕೊಂಡು ಬಂದ. ಒಬ್ಬ ಕಾಷಾಯ ವಸ್ತ್ರ ಧಾರಣೆ ಮಾಡಿಕೊಂಡು ಒಬ್ಬ ಯೋಗಿಯಾಗಿ ಬಂದ. ಕೇಳ್ತಾಳಂತೆ ಸೀತೆ, ಯಾಕೆ ಸ್ವಾಮಿ ನಿಮಗೆ ಧರಿಸಿದ್ದು ನೀವು ಕಾಷಾಯ ಬಟ್ಟೆ, ಕಟ್ಟಿದ್ದು ಜುಟ್ಟು, ಆಡಬೇಕಾದದ್ದು ಮಂತ್ರ, ನಾಲಗೆಯಲ್ಲಿ ಬ್ರಹ್ಮವಾಕ್ಯ ಹೇಳುವುದರ ಬದಲು ವೀರವಾಕ್ಯ ಹೇಳ್ತೀರಿ, ಬ್ರಹ್ಮದಂಡ ಹಿಡಿಯುವ ಕೈಯಲ್ಲಿ ಧನುರ್ದಂಡ ಹಿಡಿಯುತ್ತೀರಿ. ಆವಾಗ ರಾಮ ಏನು ಹೇಳ್ತಾನೆ ಬಲ್ಲೆಯ? ಅಖಂಡವಾದ ಭರತಖಂಡ ಮತ್ತೊಮ್ಮೆ ಧರ್ಮ ಸಾಮ್ರಾಜ್ಯವಾಗಿ ಉಳಿಯಬೇಕು ಅಂತಿದ್ರೆ ಒಬ್ಬ ಯೋಗಿಯೇ ಹೊಣೆ ಹೊರಬೇಕು. ಇದನ್ನು ಆಡುತ್ತಾನೆ ರಾಮ. ಆದ್ದರಿಂದ ರಾಮನ ಯೋಗಿ ಜೀವನ ಭವಿತವ್ಯದ ಆರ್ಯಾವೃತ್ತದ ಪ್ರತಿಯೊಬ್ಬ ಯೋಗಿಗಳಿಗೂ ಸಂದೇಶವಾಗುತ್ತದೆ. ಅದನ್ನು ಕಾಣಿಸಿಕೊಟ್ಟ ರಾಮ. ಅಂತಹ ರಾಮ ಕಾಡಿಗೆ ಬರುವಾಗ ತಮ್ಮನ್ನ ಹೆಂಡತಿಯನ್ನು ಕರೆದುಕೊಂಡು ಬಾ ಅಂತ ಯಾಕೆ ಹೇಳಿಲ್ಲ? ಹೆಂಡತಿಯ ಮೇಲೆ ಹಕ್ಕು ಗಂಡನಿಗಲ್ಲದೆ ಅನ್ಯನಿಗಿಲ್ಲ. ಒಬ್ಬ ಅಪ್ಪನೇ ಆದ್ರೂ ಮಗ ಮದುವೆ ಆದ ಮೇಲೆ ಮಗನ ಹೆಂಡತಿಯ ಮೇಲೆ ಅಧಿಕಾರ ಸ್ಥಾಪಿಸುವುದಕ್ಕಿಲ್ಲ. ಇದು ಆರ್ಯಾವರ್ತದ ಸಂಸ್ಕಾರ. ಆದ್ದರಿಂದ ಅಲ್ಲಿಯೂ ತನ್ನತನವನ್ನು ರಾಮ ಬಿಡ್ಲಿಲ್ಲ. ಹಾಗಾದ್ರೆ ಅದೇ ಶೂರ್ಪನಖಿಯ ಮೂಗನ್ನು ಕತ್ತರಿಸಬೇಕು ಅಂತ ಹೇಳಿದ್ದು ಅವಳು ಮತ್ತೊಬ್ಬಳು ಹೆಂಡತಿ ಅಂತ ಗೊತ್ತಿಲ್ವ ರಾಮನಿಗೆ? ಖಂಡಿತ ಅಲ್ಲಿ ಪ್ರಧಾನ ಏನು ಬಲ್ಲೆಯ? ಹಾಗಾದ್ರೆ ಅವಳು ವಿದ್ಯುಜ್ಜೀವನ ಹೆಂಡತಿ ಅಲ್ವಾ? ಖಂಡಿತ. ತಂದೆಯಾದವನ ಮಗನ ಹೆಂಡತಿಯ ಮೇಲೆ ಅಧಿಕಾರವನ್ನು ಚಲಾಯಿಸುವುದಕ್ಕಿಲ್ಲ ಅಂತಾದ್ರೆ ಮತ್ತೊಬ್ಬನ ಹೆಂಡತಿಯ ಮೇಲೆ ರಾಮ ಅಧಿಕಾರ ಚಲಾಯಿಸಬಹುದಾ? ಸರಿ, ನಿನ್ನದನ್ನು ಸ್ವೀಕರಿಸುವ. ಈಗ ಶೂರ್ಪನಖಿ ಮಾಡಿದ್ದು ತಪ್ಪೋ ಸರಿಯಾ? ನಾನು ಹೇಳಿದ ಉತ್ತರ ಅಲ್ಲೇ ಉಂಟು. ಯಾಕೆ ಬಲ್ಲೆ? ನೀನೇನು ಹೇಳಿದೆ? ಮೊದಲು ಸ್ವೀಕರಿಸಿದ್ದು ದೀಕ್ಷೆ, ಅದಕ್ಕೆ ಉತ್ತರ ಕೊಟ್ಟುಕೊಂಡು ಆಮೇಲೆ ಮಾಡ್ತೇನೆ ಅಂತ ಹೇಳಿದೆ. ಸರಿ, ನೀನು ಮೊದಲು ನಾನು ಕೇಳಿದ ಉತ್ತರ ಕೊಡು, ಆಮೇಲೆ ನಾ ಹೇಳ್ತೇನೆ. ನೀನು ಉತ್ತರ ಕೊಡಬೇಕು. ಮತ್ತೆ ಇವು ಕೊಡ್ತೇನೆ, ನಾವು ಉತ್ತರ ಕೊಡ್ತೇನೆ. ನಾನು ಇವ್ರ ಕೊಟ್ಟಾಯ್ತಲ್ವಾ? ಉತ್ತರ ಕೊಡ್ತೇನೆ. ಯಾಕೆ ನೀನದು ಸ್ವೀಕರಿಸ್ತೇ ಇಲ್ವೋ ನನಗೆ ಬೇಡ, ನಿನ್ನ ಉತ್ತರ ನಾನು ಕೊಡ್ತೇನೆ. ಸ್ವೀಕಾರಾರ್ಹವಾದದ್ದಾದ್ರೆ ಮಾತ್ರ ನಮ್ಮದು ಅಂಗೀಕಾರ, ಇಲ್ಲದಿದ್ರೆ ಇಲ್ಲ. ಶೂರ್ಪನಖಿಯ ಕಿವಿ ಮೂಗು ಯಾಕೆ ಕತ್ತರಿಸಿದ? ಗಂಡ ಸತ್ತಂತ ಶೂರ್ಪನಖಿ ನಿಜವಾಗಿಯೂ ಲಂಕೆಯಲ್ಲಿರಬೇಕಾದದ್ದು. ವಿದ್ಯುಜ್ಜೀವನ ತಲೆ ಕಡಿದಿದ್ದು ಅವಳ ಅಣ್ಣನೇ ಯುದ್ಧದಲ್ಲಿ. ಆದ್ದರಿಂದ ವಿಧವೆಯಾದವಳನ್ನು ಭರತ ಭೂಮಿಗೆ ಬಿಟ್ಟ. ಇಲ್ಲಿಗೆ ಬಂದದ್ದವಳು ಯಾಕೆ? ತನ್ನ ಮಗನನ್ನು ಸಶಕ್ತನಾಗಿಸಬೇಕು ಅಂತ. ಇಂದ್ರ ಹಂದಿಯ ರೂಪವನ್ನು ತಾಳಿ ಶಂಭುಕಾಸುರನನ್ನು ಕೊಂದ. ಆ ವೇಳೆಯಲ್ಲಿ ಮಗನ ಕಣ್ಣಿನ ಸಾವನ್ನು ಕಂಡು ದುಃಖಿಸುವವಳು ಒಬ್ಬ ರೂಪವಂತನಾದ ರಾಮನನ್ನು ಅಪೇಕ್ಷೆ ಪಡ್ತಾಳೆ. ಗಂಡ ಹೆಂಡತಿ ಒಟ್ಟಿಗೆ ಇರುವ ಕಾಲದಲ್ಲಿ ಅವನ ಹೆಂಡತಿಯ ಎದುರೇ ಒಬ್ಬಳಾಕೆ ಅತಿಕ್ರಮಣ ಮಾಡುವುದಕ್ಕೆ ಹೋಗುತ್ತಾಳೆ ಅಂತಾದ್ರೆ ಅದಕ್ಕೆ ಪುರುಷಾತಿಕ್ರಮಣ ಅಂತ ಹೆಸರು. ಪುರುಷಾತಿಕ್ರಮಣವನ್ನು ಮಾಡಿದವಳಿಗೆ ಕಿವಿ ಮೂಗು ಕತ್ತರಿಸುವುದೇ ದಂಡ ಸಂಹಿತೆ. ಅದನ್ನೇ ರಾಮ ಮಾಡಿದ್ದಾನೆ, ಅಪರಾಧ ಇಲ್ಲ. ಸತ್ಯ ಸಂಕಲ್ಪನಾದಂತಹ ರಾಮ ಅದೇ ಶೂರ್ಪನಖಿ ಬಂದು ರಾಘವ ನರಪತಿ ಸುನುಮಮ ವತನ ಎನ್ನುವುದಾಗಿ ಒಂದು ಅವನಲ್ಲಿ ಕೇಳಿಕೊಂಡ ಕಾಲಕ್ಕೆ ನಿನ್ನನ್ನು ಮದುವೆ ಆಗ್ಲಿಕ್ಕೆ ನನಗಾಗುವುದಿಲ್ಲ, ಮೊದಲೇ ಚತುರಯೋರ್ವಳನ್ನು ಮದುವೆ ಆಗಿದ್ದೇನೆ, ಆ ಕಡೆಯಲ್ಲಿ ನನಗಿಂತ 100 ಮಡಿ ಚೆಲ್ಲುವ ತಮ್ಮನಿಗೆ ಪ್ರಾಯ ಉಂಟು, ಅವನಿಗೆ ಮದುವೆ ಆಗಲಿಲ್ಲ, ಅವನಲ್ಲಿ ಹೋಗಿ ಕೇಳುವಂತ ಹೇಳಿದ್ನಲ್ಲ. ಹಾಗಾದ್ರೆ ಲಕ್ಷ್ಮಣನಿಗೆ ಮದುವೆ ಆಗಿದೆ ಎನ್ನುವ ವಿಚಾರ ರಾಮನಿಗೆ ಗೊತ್ತಿದ್ರು. ಯಾಕೆ ಅವಳಲ್ಲಿ ಸುಳ್ಳು ಹೇಳಿ ದಾಳಿ ತಪ್ಪಿಸಿ? ರಾಜಧರ್ಮದಲ್ಲಿ ಅನ್ವೇಷಣ ಎನ್ನುವುದು 64 ಗುಣಗಳಲ್ಲಿ ಒಂದು. ಆದ್ದರಿಂದ ಅನ್ವೇಷಣಾ ಪ್ರವೃತ್ತಿಯಿಂದ ಇವಳ ಒಳಗುಟ್ಟು ಹೊರಬರಬೇಕು ಅಂತಲೇ ರಾಮ ಈ ತೆರನಾಗಿ ವ್ಯವಹರಿಸ್ತಾನೆ. ಇಲ್ಲದೆ ಇದ್ರೆ ಹಾರಿಸಬಹುದಿತ್ತು. ಗಂಡ ಸತ್ತವಳೊಬ್ಬಳು ಈ ತೆರನಾಗಿ ಋಷಿಗಳು ಮೊದಲೇ ಆಡಿದ್ದಾರೆ. ಒಬ್ಬ ಎಲ್ಲಾ ರಾಕ್ಷಸ ಸಮೂಹದಿಂದ ಅನ್ಯಾಯ ಆಗುತ್ತದೆ. ಆದ್ದರಿಂದ ಅವರಲ್ಲಿ ಪ್ರಧಾನರಾದ ಅವಳ ಕಿವಿ ಮೂಗು ಕತ್ತರಿಸಿದ್ರೆ ಎಲ್ಲಾ ರಾಕ್ಷಸರು ತಾವಾಗಿ ಬರ್ತಾರೆ. ಸಮೂಲಾಗ್ರವಾಗಿ ಕಳನಾಶಕ್ಕೆ ಇದು ನಾಂದಿಯಾಗುತ್ತದೆ ಎನ್ನುವುದರಿಂದಲೇ ಈ ಕೆಲಸ ಮಾಡಿದ್ದಾನೆ. ಬಿಟ್ರೆ ತಪ್ಪು ಮಾಡಿದ ಹೆಣ್ಣಿಗಾಗಲಿ ಗಂಡಿಗಾಗಲಿ ರಾಜಧರ್ಮ ಶಿಕ್ಷೆ ಕೊಟ್ಟರೆ ಅದು ಅಪರಾಧವಲ್ಲ. ರಾಮ ಅಶ್ವಮೇಧ ಮಾಡಿದ್ದು ಯಾಕೆ ಹಾಗಿದ್ರೆ?
ಬ್ರಹ್ಮಹತ್ಯಾ ದೋಷ ನಿವಾರಣೆಯ ಶಂಕೆಗೆ. ಪಂಚಮಹಾಪಾತಕದಲ್ಲಿ ಸ್ತ್ರೀ ಹತ್ಯೆಯು ಒಂದು ಹೌದಾ? ನಿಜ. ಹಾಗಾದ್ರೆ ತಾಟಕಿಯನ್ನು ಕೊಂದದ್ದಕ್ಕೆ ಇವನಿಗೆ ಪಾಪ ತಟ್ಟಲಿಲ್ವಾ? ತಟ್ಲಿಲ್ಲ. ಯಾಕೆ ತಟ್ಟಲಿಲ್ಲ? ವಿಶ್ವಾಮಿತ್ರರೇ ಆಡಿದ್ರು. ಏನಂತ? ಗುರುವಾಕ್ಯ ಅದು. ಯಜ್ಞ ಕಂಟಕರಿಗೆ, ಧರ್ಮದ್ರೋಹಿಗಳಿಗೆ, ಅನಾಚಾರಿಗಳಿಗೆ ಯಾವತ್ತೂ ಶಿಕ್ಷೆ ಕೊಡಬಹುದು, ಹೆಣ್ಣು ಅಂತ ನೋಡ್ಲಿಕ್ಕಿಲ್ಲ. ಇವಳು ಯಜ್ಞ ಕಂಟಕಿ, ಧರ್ಮನಾಶಕಿ, ಆದ್ದರಿಂದ ವಧಾರ್ಕರಿದ್ದಾಳೆ. ಶಿವ ಮೃತ್ಯುಂಜಯನಾದ, ಮೃತ್ಯುವ ಕೊಂದು, ಆದ್ದರಿಂದ ಸರಿ ಅಂತ ಅವರೇ ಪ್ರಮಾಣ ಪತ್ರ ಕೊಟ್ಟ ಮೇಲೆ ಮತ್ಯಾರು ಅವನಿಗೆ ಆ ಕಾಲದಲ್ಲಿ ಪಾಪದ ಭೀತಿ ಹುಟ್ಟಲಿಲ್ಲ ಅಂತಾದ್ರೆ ಇಲ್ಲ. ರಾವಣ ಯಜ್ಞ ಕಂಟಕನಲ್ವಾ? ರಾವಣ ಲೋಕದಲ್ಲಿ ಅನ್ಯಾಯವನ್ನು ಮಾಡಲಿಲ್ವಾ? ಹಾಗಾದ್ರೆ ಅವನನ್ನು ದುಷ್ಟನನ್ನು ಕೊಂದಲಿಗೆ ಬಿಡಬಹುದಿತ್ತಲ್ಲ. ಯಾಕೆ ಬ್ರಹ್ಮ ಹತ್ಯದ ಪಾತಕ ಕಂಡಿದ್ದಾನೆ? ಅದು ಆದರ್ಶ. ಯಾವ್ದಾದ್ರು ನಿಮ್ಗೆ ಎಲ್ಲಿ ಬಿಡ್ತಾನೋ ನಿಮ್ಗದು ಆದರ್ಶ, ಖಂಡಿತ ಅಲ್ಲ. ಹಿಡಿತಾನೋ ಅದು ನಿಮ್ಗೆ ಆದರ್ಶ. ಸತ್ಯವಾದದ್ದನ್ನು ಸತ್ಕರ್ಮವಾಗಿ ದಾಶರಥಿಯಾಗಿ ವಿನಿಯೋಗಿಸುವುದೇ ಆದರ್ಶ. ಯಾಕೆ ರಾಮ ಅಶ್ವಮೇಧ ಮಾಡ್ತಾನೆ? ಯಾಕೆ? ನೀನು ಈಗ ಹೇಳಿದ್ಯಲ್ಲ ಪರಮೇಶ್ವರ ದೇವರು ಇದ್ದಾರೆ ಅಂತ, ಅಲ್ಲಿಗೆ ನಾ ಹೇಳಿದ್ದು ಮೂಲಕ್ಕೆ ಕೈ ಹಾಕು ಅಂತ. ಅನರಣ್ಯನ ಪ್ರಕರಣ ಹೇಳಿದೆಯಲ್ಲ, 21 ತಲೆಮಾರಿನ ಹಿಂದೆ ಅನರಣ್ಯ ಹುಟ್ಟಿದ್ದು. ಆಗ ರಾಮ ಹುಟ್ಟಿದ್ದನು. ಅಲ್ಲ, ಮುಂದೆ ರಾಮ ಹುಟ್ಟುತ್ತಾನೆ ಅಂತ ಯಾರಾದ್ರೂ ಹೇಳಿದ್ದರು? ಅದು ಅನರಣ್ಯನ ಯೋಗ್ಯತೆ, ರಾಮನದಲ್ಲ. ರಾಮನ ಅನರಣ್ಯನ ಯೋಗ್ಯತೆ ಅಲ್ಲ. ಯಜ್ಞ ದೀಕ್ಷಾಬದ್ಧನಾದ ಅನರಣ್ಯನಿಗೆ ಪೂರ್ವದಲ್ಲಿ ರಾಮ ಹುಟ್ಟುತ್ತಾನೆ ಅಂತ ಗೊತ್ತಾಗುತ್ತದೆ. ರಾಮನೆನ್ನುವ ತಾರಕ ಮಂತ್ರದ ಉದಯವಾಗುತ್ತದೆ. ರಾಮ ತಾರಕ ಮಂತ್ರವನ್ನು ಒಬ್ಬ ವ್ಯಾಧ ಪಠಿಸಿ ಮಹರ್ಷಿಯಾಗಿ ಪರಿವರ್ತನೆಗೊಳ್ಳುತ್ತಾನೆ. ತಾರಕ ಮಂತ್ರ ಮೂರ್ತ ಸ್ವರೂಪವಾಗಿ ಅಯೋಧ್ಯೆಯಲ್ಲಿ ಉದಯಿಸುತ್ತದೆ ಎನ್ನುವುದು ಹಿರಿಯರಿಗೆ ಗೊತ್ತಿತ್ತು. ಆದ್ದರಿಂದ ರಾಮನ ಮೂಲದಲ್ಲಿಯೇ ಏನೋ ಸತ್ಯ ಉಂಟು, ಸತ್ವ ಉಂಟು ಅಂತ ನೀವು ತಿಳಿಯಬೇಕು. ಅಲ್ಲಿಯೂ ರಾಮದನ್ನು ನಡೆಸಿಕೊಡ್ತಾನೆ. ಶಾಪದಿಂದಲೇ ಬಂಧಿತನಾದ. ಏನು ಆಲ್ಯಗೆ ಎಷ್ಟು ಮಂದಿಯ ಶಾಪ ಇತ್ತು? ಪಾದ ಸೋಂಕುವಿಕೆಯಿಂದ ಆಲ್ಯೆಯ ಶಾಪ ವಿಮೋಚನೆ ಆಗುತ್ತದೆ. ಕಬಂಧನಿಗೆ ಮುಕ್ತಿ ಕೊಟ್ಟವರಾರು? ಶ್ರೀರಾಮಚಂದ್ರ. ರಾಮಚರಿತಾಮೃತವನ್ನು ಕೇಳಿದಾಗ ಮತ್ತೆ ಕರಿ ಉದಯಿಸಿ ಬರುತ್ತದೆ ಸಂಪಾತಿಗೆ. ಏನು ರಾಮನ ಚಾರಿತ್ರ್ಯದ ಪಾರಮ್ಯ! ಬ್ರಹ್ಮದೇವನೇ ಬರ್ತಾನೆ, ಶರಭಂಗರಲ್ಲಿ ಹೇಳ್ತಾನೆ, ನಿಮ್ಮನ್ನು ನೇರ ವೈಕುಂಠಕ್ಕೆ ನಾನು ಕರ್ಕೊಂಡು ಹೋಗುತ್ತೇನೆ, ನನ್ನ ಒಟ್ಟಿಗೆ ಬನ್ನಿ. ಬ್ರಹ್ಮನ ಜೊತೆಯಲ್ಲಿ ಶರಭಂಗರು ಹೋಗ್ಲಿಕ್ಕೆ ಬರಲಿಲ್ಲ. ಆವಾಗ ಏನು ಹೇಳ್ತಾರೆ ಬಲ್ಲಯ್ಯ? ಮುಂದೆ ದಾಶರಥಿಯಾದ ರಾಮ ಬರ್ತಾನೆ, ರಾಮನನ್ನು ಕಂಡಲ್ಲಿಗೆ ನನಗೆ ವೈಕುಂಠ ದರ್ಶನ. ಶರಭಂಗರ ಆಶ್ರಮಕ್ಕೆ ಬ್ರಹ್ಮ ಬಂದದ್ದ, ದೇವೇಂದ್ರ ಬಂದು ಸತ್ಯಲೋಕಕ್ಕೆ ಕೊಂಡೊಯ್ತೇನೆ ಅಂತ ಹೇಳಿ. ದೇವೇಂದ್ರ ಮೊದಲು, ಮತ್ತೆ ಬ್ರಹ್ಮ ಬಂದಿದ್ದಾನೆ. ಇವು ಪೂರ್ತಿ ಕೇಳುವುದಿಲ್ಲ, ಅದೇ ನಿಮ್ಮ ಸಮಸ್ಯೆ. ಕಾರಣ ಉಂಟು. ಸ್ವರ್ಗಕ್ಕೆ ದೇವೇಂದ್ರ ಕರೆದ, ಬ್ರಹ್ಮನೇ ವೈಕುಂಠಕ್ಕೆ ಕರ್ಕೊಂಡು ಹೋಗುತ್ತೇನೆ ಅಂತ ಹೇಳಿದ. ಆ ಕಾಲದಲ್ಲಿ ಒಪ್ಪದೆ ನೇರವಾಗಿ ಕರ್ಕೊಂಡು ಹೋಗುತ್ತೇನೆ, ರಾಮನನ್ನು ಕಂಡಲ್ಲಿಗೆ ವೈಕುಂಠ ದರ್ಶನ ಅಂತ ಕಾಣ್ತಾನೆ. ಹಾಗಿದ್ರೆ ನೀ ಕಂಡುಕೊಳ್ಳಬೇಕಾದದ್ದು ರಾಮನ ನಡೆಯಲ್ಲಿ ಇರುವ ಪಾರಮ್ಯವಾದ ಸ್ಥಿತಿಯನ್ನು. ಇದನ್ನೆಲ್ಲ ನೀ ಅವಲೋಕನ ಮಾಡುತ್ತಾ ಹೋದ್ರೆ ಇವತ್ತು ಪ್ರಸಂಗ ಮುಗಿಲಿಕ್ಕಿಲ್ಲ ವೀರಮಣ. ಪ್ರಸಂಗ ಮುಗಿದೇ ಇದ್ರು ಪ್ರಸಂಗ ಮುಗಿದೇ ಇದ್ರು ನೀನು ನಿಜವಾಗಿ ಕೊಡಲೇಬೇಕಾದ ಉತ್ತರ ಯಾವುದು ಗೊತ್ತಾ? 8 ತಿಂಗಳು ರಾವಣನ ಅಂಕೆಯಲ್ಲಿದ್ದಂತ ಸೀತೆಯನ್ನು ಸ್ವೀಕರಿಸಿದ್ನಲ್ಲ, ನೀನು ಪ್ರಸಂಗದಲ್ಲಿದ್ದ ಇದಕ್ಕೊಂದು ಉತ್ತರ. ಪ್ರಧಾನ ವಿಷಯಕ್ಕೆ ಪ್ರಸಂಗದ ಹೊರಗಿದ್ದು 1000 ಮಾತಾಡುವುದಕ್ಕಿಂತ ಪ್ರಸಂಗದ ಒಳಗಿದ್ದು ನಮ್ಗೆ ಇದಕ್ಕೊಂದು ಉತ್ತರ ಕೊಟ್ಟರೆ ಖಂಡಿತ ಕೊಡ್ತೇನೆ. ಶ್ರೀರಾಮಚಂದ್ರ ದಶಕಂಠಾದಿಗಳನ್ನು ಕೊಂದ, ಅಶೋಕವನದಲ್ಲಿದ್ದ ಸೀತೆಯನ್ನು ಕರೆತಂದ. ಆ ಕಾಲಕ್ಕಾಗುವಾಗ ಸೀತಾದೇವಿ ಅಗ್ನಿ ಪ್ರವೇಶ ಮಾಡುವಲ್ಲಿ ನೇನು ಹೇಳ್ತಾನೆ, ಸೂರ್ಯನನ್ನು ಕಂಡಾಗ ನೇತ್ರ ರೋಗಿಯೊಬ್ಬನಿಗಾದ ಅನುಭವ. ಆ ಕಾಲಕ್ಕೆ ವಿಭೀಷಣ, ಹನುಮಂತನಾದ ನಾನು ಮಾತ್ರವಲ್ಲ, ಸುಗ್ರೀವ, ಲಕ್ಷ್ಮಣ ಎಲ್ಲರೂ ಹೇಳ್ತಾರೆ, ಸೀತೆ ಪತಿವ್ರತೆ ಸ್ವೀಕರಿಸು. ಆವಾಗ ಹೇಳುವುದೇನು ಬಲ್ಲೆಯ? ಪರಮ ಪತಿವ್ರತೆ ಸೀತೆ ಅಂತ ನೀವು ಆಡ್ತೀರಿ, ಆದರೆ ನಾನೊಬ್ಬ ಮನುಷ್ಯ. ಮುಂದೆ ರಾಜಾರಾಮತ್ವ ಪ್ರಧಾನವೇ ವಿನಃ ಸೀತಾರಾಮತ್ವ ಅಲ್ಲ. ಸೀತೆಯಲ್ಲಿ ಕರಿಕಳಂಕ ಉಂಟು ಅಂತ ನಾ ಖಂಡಿತ ಹೇಳಲಾರೆ. ಪರಿಶುದ್ಧಳು ಅಂತ ನಾನು ಸಾಕೇತದ ಜನಮಾನಸದ ಮುಂದೆ ಹೇಳಿದರೆ ಅದು ಸೋಚಿಗದ ನುಡಿಯಾದೀತೆ ವಿನಃ ವಾಸ್ತವದ ನುಡಿಯಾಗುವುದಕ್ಕಿಲ್ಲ. ನೀನು ಇದು ಹೇಳಿದ್ದು ಒಳ್ಳೆದಾಯ್ತು. ರಾಮನ ಮಾತು ಸಾಕೇತದವರು ಒಪ್ಪುವುದಿಲ್ಲ ಎನ್ನುವ ವಿಚಾರ ರಾಮನಿಗೆ ಗೊತ್ತಾಯ್ತು ನೋಡು. ನಮಗೆ ತಿಳಿದ ಹಾಗೆ ಅಲ್ಲಿ ಸಾಕೇತದಲ್ಲಿದ್ದವರೇ ನಿನ್ನ ರಾಮನನ್ನು ಪೂರ್ಣ ಜನ ಒಪ್ಪಲಿಲ್ಲ ಅಂತ ನಮಗೂ ಸುದ್ದಿ ಮುಟ್ಟಿದೆ. ಹಾಗಾಗಿ ಈ ಮಾತು ರಾಮ ಆಡಿದ್ದಾನೆ ಅಂತ ರಾಮ ಬಂಟನಾದ ನೀನೇ ಆಡಿದ್ದು ಬಹಳ ಒಳ್ಳೇದಾಯ್ತು. ಅಲ್ಲ, ನೀನು ಅಲ್ಲಿಗೆ ಮುಗಿಸಬೇಡ. ಮತ್ತೆ ಸಾಕೇತದಲ್ಲಿ ರಾಮನನ್ನು ಎಷ್ಟು ಮಂದಿ ಒಪ್ಪಿದ್ದಾರೆ ಎನ್ನುವುದು ಮುಖ್ಯ ಅಲ್ಲ, ಸಾಕೇತದಿಂದ ಹೊರಗಿನವರು ರಾಮನನ್ನು ಎಷ್ಟು ಮಂದಿ ಒಪ್ಪಿದ್ದಾರೆ ಅನ್ನುವುದೇ ಪ್ರಧಾನ. ಹಿತ್ತಲ ಗಿಡ
ಮಾಡಿದ ಮದ್ದಲ್ಲ ವೀರಮಣಿ, ಯಾವತ್ತಿದ್ದರೂ ಹೊರಗಿನವರಿಗೆ ಗೊತ್ತಾಗುವುದು ನಾವು ಏನು ಅಂತ. ಈ ನಿಟ್ಟಿನಿಂದ ನೀವು ತಿಳಿಯಬೇಕು. ನಾಳೆ ಅದು ಬರಬಾರದು ಎನ್ನುವ ಕಾರಣದಿಂದ ಹೀಗೆ ಮಾಡ್ತಾನೆ. ಅಗ್ನಿ ಪ್ರವೇಶ ಮಾಡ್ತಾಳೆ. ಹೋಗು ಅಂತ ಹೇಳಿದ್ದು ಯಾರ ಜೊತೆ? ಹನುಮಂತ ತಾಯಿ ಅಂತ ಕಂಡವ, ಸುಗ್ರೀವ ಮಾತೆ ಅಂತ ಗುರುತಿಸಿದವ, ವಿಭೀಷಣ ಪ್ರಭುಶಕ್ತಿ ಅಂತ ಕೊಂಡಾಡಿದವ, ಭರತ ಅಣ್ಣನ ಹೆಂಡತಿ ಮಾತೃ ಸಮಾನ ಒಪ್ಪಿದವ, ಕಾಲು ನೋಡಿದ್ದೇನೆ ಅಂತ ಹೇಳಿದಂತ ಲಕ್ಷ್ಮಣ ಅನ್ಯರ ಜೊತೆ ಹೋಗು ಅಂತ ಹೇಳಲಿಲ್ಲ. ಮಕ್ಕಳಂತೆ ಇರುವ ಅವರ ಜೊತೆ ನೀ ಆಶ್ರಯ ಹೊಂದು. ರಾಮನಂತರಂಗ ಯಾಕೋ ಇವತ್ತು ವಿವೇಚನೆಯನ್ನು ಕಳಕೊಳ್ಳುತ್ತಾ ಇದೆ. ಆವಾಗ ನೇರವಾಗಿ ಅಗ್ನಿ ಪ್ರವೇಶ ಮಾಡಿದ ಕಾಲ ಅಗ್ನಿದೇವನೇ ತಂದು ಕೊಡುವಾಗ ಅಂಬರದಿಂದ ದೇವತೆಗಳು ಹೇಳ್ತಾರೆ ಸೀತೆ ಪತಿವ್ರತೆ, ಬ್ರಹ್ಮದೇವ ಹೇಳ್ತಾನೆ ಸೀತೆ ಪತಿವ್ರತೆ, ಈಶ್ವರ ಕೇಳ್ತಾನೆ ನೀನ್ಯಾರೆಂದು ಕೇಳಿ, ಆತ್ಮಾನ್ ಮಾನುಷಮನ್ಯೇ ರಾಮಂ ದಶರಥಾತ್ಮಜಂ, ನಾನು ದಾಶರಥಿ ಇದ್ದೇನೆ, ದಶರಥನ ಮಗನಾಗಿ ವ್ಯವಹರಿಸುವುದೇ ನನಗೆ ಧರ್ಮ, ಆದ್ದರಿಂದ ಒಪ್ಪಿಕೊಳ್ಳುವುದಿಲ್ಲ. ಅಗ್ನಿಯಿಂದ ಮೇಲೆತ್ತು ಬಂದ ಸೀತೆ ಪತಿವ್ರತೆಯಾಗಿ ರಾಮನಿಗೆ ಪದ ಕಾಣತಲಾಗಿ, ಯಾವತ್ತೂ ನಿನ್ನ ಕಳಂಕಕ್ಕೆ ನಾ ಬರುವವಳಲ್ಲ, ಕಳಾರಹಿತನಾದ ರಾಮನ ಜೊತೆ ಬರ್ತೇನೆ ಅಂತ ಬರ್ತಾಳೆ. ಇಲ್ಲಿ ಕಂಡುಕೊಳ್ಳಬೇಕಾದ ಸತ್ಯಾಂಶ ಏನು ಬಲ್ಲೆಯ? ರಾಮ ತನ್ನ ತನವನ್ನು ಹೆಂಡತಿಗಾದರೂ ಬಿಟ್ಟು ಕೊಡುವವನಲ್ಲ. ಆ ನಿಟ್ಟಿನಿಂದ ಆದರ್ಶ ಪುರುಷನಾಗಿ ಬದುಕಿದ್ದಾನೆ. ಇಷ್ಟೆಲ್ಲ ಒಬ್ಬ ರಾಮನಿಗಾದೀತು ಮಾನವರಿಗಾದೀತೆ, ರಾಮನಿಗಾದೀತು ಮಾನವರಿಗಾದೀತೆ ಎನ್ನುವುದಕ್ಕಿಂತ ಮೊದಲು ಲೋಕದಲ್ಲಿದ್ದವರನ್ನ ಉದ್ಧರಿಸುವುದಕ್ಕಿಂತ ತನ್ನ ಮನೆಗೆ ತಾನೇ ಏನು ಅಂತ ನೋಡಬೇಕು. ಲೋಕದಲ್ಲಿದ್ದ ಉಳಿದವರ ಸೇವೆಯನ್ನು ಮಾಡುವ ಮೊದಲು ತನ್ನ ತಂದೆ ತಾಯಿಗಳ ಸೇವೆ ಮೊದಲು ಮಾಡಬೇಕು. ಲೋಕದಲ್ಲಿದ್ದ ಹೆಣ್ಣುಮಕ್ಕಳನ್ನು ಉದ್ಧರಿಸುವ ಮೊದಲು ತನ್ನ ಹೆಂಡತಿ ತನ್ನ ಮಕ್ಕಳನ್ನು ಉದ್ಧರಿಸಬೇಕಂತೆ. ಲೋಕದಲ್ಲಿ ಉಳಿದವರನ್ನ ಕಾಪಾಡಬೇಕು. ರಾಮ ಹಾಗೆ ರಾಮ ಹೇಗೆ ಅಂತ ಹೇಳಿದೆಲ್ಲ ಸಪ್ತಪದಿಯನ್ನು ತುಳಿದು ರಾಮನೇ ಪತಿ ರಾಮನ ದೇವರು ಅಂತ ಬಂದ ಸೀತೆಯನ್ನ ಈಶ್ವರ ಒಪ್ಪಿದ ಕಾಲಕ್ಕೆ, ಬ್ರಹ್ಮ ಒಪ್ಪಿದ ಕಾಲಕ್ಕೆ, ದೇವತೆಗಳು ಒಪ್ಪಿದ ಕಾಲಕ್ಕೆ ಸತ್ತಿರುವಂತ ದಶರಥ ಚಕ್ರವರ್ತಿಯ ದೇವತೆಗಳ ಸಾಲಿನಲ್ಲಿ ನಿಂತು ಸೀತೆ ಪವಿತ್ರಳು ಅಂತ ಹೇಳಿದ ಕಾಲಕ್ಕೆ ಅದೇ ಸೀತೆಯನ್ನು ಮತ್ತೆ ಬಿಟ್ಟಂತೆ ಯಾಕೆ ರಾಮ ಕಾಡಿಗೆ ಬಿಟ್ಟ? ಒಬ್ಬ ರಜಕನ ಮಾತು. ರಾಮ ಪ್ರಜಾರಾಮ ರಾಜಾರಾಮ ಅಂತ ಮೊದಲೇ ಹೇಳಿದ್ದೇನೆ. ರಾಜಾರಾಮನಾಗಿ ವ್ಯವಹರಿಸುವ ರಾಮನಿಗೆ ಹೆಂಡತಿ ಮಕ್ಕಳು ಪ್ರಭು ಪ್ರಜೆ ಎಲ್ಲವೂ ಒಂದೇ, ಅದನ್ನೇ ಪಾಲಿಸಿದ್ದಾನೆ ಅನ್ನುವಲ್ಲಿ ಕಾಡಿಗೆ ಕೊಂಡೊಯ್ಯುವ ಕಾಲದಲ್ಲಿ ಸೀತೆ ಹೇಳ್ತಾಳೆ, ರಾಮನ ಬಗ್ಗೆ ಎರಡು ಮಾತಾಡದಿರಿ ಋಷಿಗಳ ಮುಂದೆ, ರಾಮ ನಿಷ್ಕಳಂಕನಿದ್ದಾನೆ, ಸೀತೆಯಿಂದ ರಾಮನಿಗೆ ಅಪಚಾರವಾಗುತ್ತದೆ ಅಂತಾದ್ರೆ ತುಂಬು ಗರ್ಭಿಣಿಯಾದ ನಾನು ಕಾಡಿಗೆ ಹೋಗುವುದಕ್ಕೆ ಸಿದ್ಧ ಅಂತ ಲಕ್ಷ್ಮಣನಲ್ಲೇ ಹೇಳ್ತಾಳೆ. ಅಲ್ಲಿ ರಾಮನ ತತ್ವವನ್ನು ಒಪ್ಪುತ್ತಾಳೆ. ಸಗರ ನಸಮಂಜಸನ ತೊರೆದನು, ಇಕ್ಷ್ವಾಕು ದಂಡಕನ ತ್ಯಜಿಸಿದನು, ಸೀತೆಯನ್ನು ನಾ ತ್ಯಜಿಸುವುದು ಪ್ರಭುತ್ವದ ಅಪಕೀರ್ತಿಯ ತಪ್ಪಿಸುವಿಕೆಗೆ ಅಂತ ಹೇಳ್ತಾನೆ. ಹಾಗಿದ್ರೆ ಇಷ್ಟೆಲ್ಲ ಒಬ್ಬ ರಾಮನಿಂದ ಎಂತೂ ಸಾಧ್ಯ? ರಾಮ ಮನುಷ್ಯನಲ್ಲ ವೀರಮಣಿ. ಶಾರ್ದನ್ನುವ ಋಷಿಕೇಶ ಪುರುಷ ಪುರುಷೋತ್ತಮ ಭೂತ ಭವ್ಯ ಸಪತ್ತಜಿತ್ ಅಂತ ಒಂದು ಸೀತೆ ಅಗ್ನಿ ಪ್ರವೇಶ ಮಾಡಿದ ಕಾಲಕ್ಕೆ ನಮ್ಮ ದೇವರಾದಂತ ಪರಮೇಶ್ವರನೇ ಬಂದು ಹೇಳಿದ್ದು. ದೇವರು ಹೇಳಿದ್ದನ್ನ ಬಿಟ್ಟು ಯಾರೋ ಒಬ್ಬ ಗೂಢಚರ ಹೇಳಿದ ಮಾತನ್ನ ಕೇಳಿ ಸೀತೆಯನ್ನ ಬಿಡ್ತಾನೆ ಅಂತಾದ್ರೆ ಸೀತೆ ಅಪವಿತ್ರಳು ಅಂತ ಲೋಕಮುಖಕ್ಕೆ ತೋರಿಸುವುದಕ್ಕೆ ಬಿಟ್ಟದ್ದ? ಖಂಡಿತ ಅಲ್ಲ. ಸೀತೆ ಪವಿತ್ರಳು ಅಂತ ಕಾಣಿಸುವುದಕ್ಕೆ ಬಿಟ್ಟದ್ದು. ಅಂದ್ರೆ ಸಮಾಜದ ಒಂದು ಮುಖದಲ್ಲಿ ಇವತ್ತು ಬರುವ ಮಾತು ನಾಳೆ 1000 ಮುಖದಿಂದ ಬರುತ್ತದೆ. ದೇವವಾಕ್ಯವನ್ನಾದರೂ ಅಪವಾದವಾಗಿ ಅಂಗೀಕರಿಸಬಹುದಾದ ಪ್ರಪಂಚದ ಮುಂದೆ ರಾಜವಾಕ್ಯವನ್ನು ದೇವವಾಕ್ಯವಾಗಿ ಕಾಣಿಸಿಕೊಟ್ಟವ, ಪ್ರಜಾವಾಕ್ಯವನ್ನು ದೇವವಾಕ್ಯವಾಗಿ ನಡೆಸಿಕೊಟ್ಟವ ಅಂತ ಇದ್ರೆ ಪ್ರಭುವಾದ ರಾಮಚಂದ್ರನೇ ಹೊರತು ಅನ್ಯತ್ರ ಇನ್ನೊಬ್ಬನಿಲ್ಲ. ಅಗ್ನಿಮುಖದಿಂದ ಹುಟ್ಟಿ ಬಂದವ ರಾಮ, ಅಗ್ನಿಮುಖದಿಂದ ಮೇಲೆತ್ತು ಬಂದವಳು ಸೀತೆ. ಮತ್ತೆ ಅಗ್ನಿಯ ಮಾತಿಗೆ ಬೆಲೆ ಕೊಡುದು, ಗೂಢಚಾರನ ಮಾತಿಗೆ ಬೆಲೆ ಕೊಡ್ತಾನೆ ಅಂತಾದ್ರೆ ಇವ ಹೆಂಡತಿ ಬಿಟ್ಟರು ಚಂದ, ತಾರೆಯ ಗಂಡನನ್ನು ಕೊಂದು ತಾರೆಯನ್ನು ವಿಧವೆ ಮಾಡಿದ್ರು ಚಂದ, ಶೂರ್ಪನಕ್ಕೆ ನಾಶ ಕತ್ತರಿಸುವುದಕ್ಕೆ ಕಾರಣನಾದ್ರೂ ಚಂದ, ಮೊಂಡೋದರಿ ಅಮಂಗಲಿಯಾಗುವುದಕ್ಕೆ ಕಾರಣನಾದ್ರೂ ಚಂದ. ನಿನ್ನ ರಾಮ ನಿನಗೆ ಮಾಡಿದ್ದೆಲ್ಲ ಚಂದ ಕಾಣ್ತದೆ ಅಂತಾದ್ರೆ ನಿನ್ನ ಲೆಕ್ಕದಲ್ಲಿ ರಾಮ ಏನು? ಈಗ ಇನ್ನ ಈ ಎಲ್ಲ ಪ್ರಶ್ನೆಗೆ ಉತ್ತರ ಕೊಡುವ ಕಾಲ ಇದಲ್ಲ. ಮತ್ತೆ ಯಾವ? ಆದರೆ ಮಂಡೋದರಿ ವಿಧವೆಯಾಗುವುದನ್ನು ನೀ ನೋಡುತ್ತಿ. ಮಂಡೋದರಿಯ ಗಂಡನಿಂದ ಕೋಟಿ ಕೋಟಿ ಮಂದಿ ಹೆಣ್ಣು ಮಕ್ಕಳು ವಿಧವೆಯರಾದದ್ದು ನಿನ್ನ ಕಣ್ಣಿಗೆ ಕಾಣುವುದಿಲ್ಲ ವೀರಮಣಿ. ಒಬ್ಬಳಾಕೆ ಮದುವೆಯಾದ ರುಮೆ ಅನಾಥೆಯಂತೆ ಅನ್ಯರ ಕರಬಂಧನದಲ್ಲಿ ಬಂಧಿತಳಾದದ್ದು ನಿನಗೆ ಕಾಣುವುದಿಲ್ಲ. ತಾರೆಗೆ ವಿಧವತ್ವ ಬಂದದ್ದು ನಿನಗೆ ಕಾಣುತ್ತದೆ. ನಿನ್ನಂತ ಅಧಿಕಾರ ವರ್ಗದವರೇ ಇರುವುದರಿಂದಲೇ ರಾಮಚಂದ್ರ ಚಾರಿತ್ರ್ಯ ಎನ್ನುವುದು ಪ್ರಪಂಚಕ್ಕೆ ಗೊತ್ತಾಗುವುದಿಲ್ಲ. ಒಪ್ಪುತ್ತೇನೆ. ಸಾಯುವುದರೊಳಗೆ ಅದೇ ಬಾಲ್ಯ ಹೆಂಡತಿಯಾದಂತ ತಾರೆಯನ್ನು ತಂದು ಸಿಂಹಾಸನದ ಮೇಲೆ ಸುಗ್ರೀವ ಕುಳ್ಳಿರಿಸಿಕೊಳ್ಳಿಲ್ವಾ? ನಿನಗಿದು ಅಪರಾಧ ಅಂತ ಕಾಣುವುದಿಲ್ವಾ? ಏನು ಜಾಂಬವರು ಅಲ್ಪರ? ಜಾಂಬವರು ಅಲ್ಪರ? ಸುಷೇಣ ತಿಳಿಯದೇ ಇದ್ದವನ ಬ್ರಹ್ಮನೇ ಒಪ್ಪಿದ ಜಾಂಬವಂತ ಒಪ್ಪುತ್ತಾನೆ. ಸಂಸ್ಕಾರ ಸಂಸ್ಕೃತಿಯ ಧರ್ಮವನ್ನು
ತತ್ವವನ್ನರಿತು ವ್ಯವಹರಿಸಿದ್ದಾನೆ. ತಾರೆಯನ್ನು ತನ್ನ ಜೊತ್ತಿನಲ್ಲಿ ಇಟ್ಟುಕೊಂಡದ್ದು ಸರಿಯುತ್ತ ಜಾಂಬವರು ಹೇಳ್ತಾರೆ ಅಂತಾದ್ರೆ ನೀನು ಬ್ರಹ್ಮನ ಮಗನ? ಜಾಂಬವರು ಅಲ್ಪರು ಅಲ್ಲ ಅಂತಾದ್ರೆ ಗುಹೆಯ ಒಳಗೆ ಹೋದಂತಹ ಬಾಲಿ ಸಾಯಲಿಲ್ಲಂತ ಜ್ಞಾನಿಗಳಾದಂತ ಜಾಂಬವರಿಗೆ ಗೊತ್ತಾಗುದಿಲ್ವಾ? ಗೊತ್ತಾಗಬೇಕು, ಹೇಳಬೇಕಿತ್ತು. ಹೇಳುವುದಲ್ಲ, ಕಾಲವೇ ಹಾಗೆ ಮಾಡಿಸ್ತದೆ ಅಂತ ಅರ್ಥ. ವಾಲಿ ಅಂತ ಬಲಿಷ್ಠನೇ ಹೌದು ಅಂತಿದ್ರೆ ಕ್ಷಣಕಾಲದಲ್ಲಿ ಹೊರಗೆ ಬರಬೇಕಿತ್ತಲ್ಲ. ಸರಿ, ಕಾಲ ಎನ್ನುವುದು ಯಾವ ಕಾರಣಕ್ಕೂ ಬಿಟ್ಟು ಬಿಡುವುದಿಲ್ಲ. ಹಾಗಾಗಿ ಬರುವುದಕ್ಕೂ ತಡವಾಗುವುದಕ್ಕೂ ಕಾರಣ ಕಾಲ ಅಂತ ನೀನು ಯಾಕೆ ತಿಳಿಯುವುದಿಲ್ಲ? ಖಂಡಿತ ತಿಳಿಯುತ್ತೇನೆ. ವಾಲಿ ಬರುವುದು ಕಾಲವೇ ಕಾರಣವಾದರೂ ಕೈಕೊಂಡ ನಿರ್ಧಾರ ಸರಿಯಿಲ್ಲ ಅನ್ನುವುದೇ ನನ್ನ ಮಾತು. ಸುಗ್ರೀವನನ್ನು ವಿಚಾರಿಸದೆ ಕಾಡಿಗಟ್ಟಿದ್ದು ತಪ್ಪೆನ್ನುವುದೇ ನನ್ನ ಮಂಡನೆ. ಹಾಗಾದ್ರೆ ವಾಲಿ ಮಾಡಿದ್ದು ತಪ್ಪಿಗೆ ಕಾರಣ ಕಾಲ ಅಂತ ಹೇಳುವುದಿದ್ರೆ ರಾವಣ ಮಾಡಿದ ತಪ್ಪಿಗೂ ಕಾಲವೇ ಉತ್ತರ ಕೊಡಬೇಕು. ಲೋಕಮುಖದಲ್ಲಿ ರಾಮ ಹೀಗೆ ಆಗುವುದಕ್ಕೆ ಕಾರಣ ರಾಮ ಅಲ್ಲ, ರಾಮನ ಯೋಗ್ಯತೆ ಅಲ್ಲ, ಕಾಲ ಎನ್ನುವುದನ್ನು ನೀನು ಒಪ್ಪಬೇಕು. ಕಾಲವನ್ನು ನೀನು ಭಗವಂತನ ಕೈಯಾಳುವಂತ ಒಪ್ಪುತ್ತೀಯೋ? ಕಾಲ ಪುರುಷನ ತೋಳಿನಲ್ಲಿ ಬಂದಿಯಾಗಿ ಪ್ರತಿಯೊಬ್ಬ ಇರಬೇಕು, ಇರತಕ್ಕದ್ದು. ಕಾಲ ಎನ್ನುವುದು ಭಗವಂತನ ಕೈಯಾಳುವಂತ ಒಪ್ಪುತ್ತೀಯ? ಒಪ್ಪುವುದೇ ಹೌದು ಅಂತಿದ್ರೆ ಕಾಲವನ್ನಾದರೂ ಮೀರಬಹುದಾದಂತಹ, ಕಾಲವನ್ನೇ ಕೈಯಾಳುವಾಗಿಸಿಕೊಳ್ಳಬಲ್ಲಂತಹ ಮೂಲ ಪುರುಷನೇ ಮಹಾವಿಷ್ಣು. ಅಂದರೆ ಆ ಮಹಾವಿಷ್ಣುವೇ ರಾಮನಾಗಿ ಕಾಲದ ಅಂಕೆಯಲ್ಲಿ ದುಷ್ಟರ ಮತನಕ್ಕೆ ಬೇಕಾಗಿ ರಾಮರೂಪದಿಂದ ಅವತರಿಸಿದ. ಭೂಮಿ ಜಾತೆಯಾಗಿಯೇ ಸೀತೆಯಾಗಿ ಬಂದವಳು ಸಾಮಾನ್ಯಲಲ್ಲ, ಲೋಕನಾಯಕಿಯಾದ ಮಹಾಲಕ್ಷ್ಮಿ. ಆ ಶ್ರೀಹರಿಯ ಕರದ ಚಕ್ರವೇ ಭರತ, ಕರದ ಶಂಖವೇ ಶತ್ರುಘ್ನ, ಮಹಾಶೇಷನೇ ಲಕ್ಷ್ಮಣ. ಅವರು ಇಳೆಯ ಸಕಲರ ಸಂರಕ್ಷಣೆಗೆ ಬೇಕಾಗಿ ಧಾತ್ರಿಯಲ್ಲಿ ವಿರಚಿಸಿದ ನಾಟಕಕ್ಕೆ ರಾಮಾಯಣ ಅಂತ ಹೆಸರು. ಅಂತಹ ರಾಮಾಯಣವನ್ನು ಇನ್ನಾದರೂ ತಿಳಿ, ಆ ಮುಖಾಂತರ ಲೋಕಕ್ಕೆ ತಿಳಿಸು, ಸತ್ಸಂದೇಶವನ್ನು ಹೊಂದು ಒಳ್ಳೆಯವನ ನಮಗೆ ರಾಮನ ಮೇಲೆ ದ್ವೇಷ ಇಲ್ಲ. ಸಂದರ್ಭ ದ್ವೇಷ ತಳೆಯುವ ಹಾಗೆ ಮಾಡ್ತದೆ. ಸರಿ, ಯಾವನೋ ಒಬ್ಬ ಬಂದು ಹೇಳ್ತಾನೆ ನಿನ್ನನ್ನು ನಾನು ಬಿಡುವುದಿಲ್ಲ, ನೀನು ನನಗೆ ಇವತ್ತು ಹೊಡೆದಿರಬಹುದು, ನನ್ನವ ಬಂದು ನನ್ನ ಒಡೆಯ ಬಂದು ನಿನ್ನನ್ನು ಏನು ಅಂತ ನೋಡ್ತಾನೆ. ಇವನಿಗೆ ಆ ಒಡೆಯನ ಮೇಲೆ ಏನಾದ್ರೂ ಬೇಸರ ಉಂಟಾ, ಸಿಟ್ಟುಂಟಾ? ಇಲ್ಲ, ಏನೂ ಇಲ್ಲ. ಇವ ಬಂದುಕೊಂಡು ಹೇಳುದು ನೋಡಿ ಅವ ಕೇಳ್ತಾನೆ ನಿನ್ನ ಒಡೆಯ ದೊಡ್ಡ ಸೊಂತಿ ಅಂತದ್ದು ನಾನು ನೋಡ್ತೇನೆ ಅಂತ. ಈಗ ಆದದ್ದು ಇಷ್ಟೇ. ಯಾಕೆ ಗೊತ್ತಾ? ಇದುವರೆಗೆ ರಾಮನನ್ನು ದೂಷಿಸಿದಂತಹ ಇತಿಹಾಸ ನಿನಗೆಲ್ಲಾದ್ರೂ ಜ್ಯೋತಿರ್ವೇದದಲ್ಲಿ ಕೇಳ್ತೀಯಾ? ಇಲ್ಲ. ಇದುವರೆಗೆ ನಾವು ರಾಮನನ್ನು ದೂಷಿಸಿದ್ದೇವಾ? ಇಲ್ಲ. ನಾವು ಮಲೆತು ನಿಮ್ಮ ಅಯೋಧ್ಯೆಯ ಮೇಲೆ ದಾಳಿ ಇಟ್ಟಿದ್ದೇವಾ? ನಾ ಇದೇ ಮೊದಲು ಬರುವುದರಿಂದ ನನಗೆ ಗೊತ್ತಾಗಲಿಲ್ಲ. ಇದುವರೆಗೆ ಎಲ್ಲೋ ಹೋಗುತ್ತಿದ್ದಂತ ಅಶ್ವವನ್ನು ನಾವು ಕತ್ತು ತಂದು ಇಟ್ಟುಕೊಂಡದ? ನನಗೆ ಇಷ್ಟರವರೆಗೆ ಇದು ಬೂದಿ ಮುಚ್ಚಿದ ಕೆಂಡ, ಈಗ ಮಾತ್ರ ಗಾಳಿಯ ಮಗ ಬಂದಾಗ ಈಗ ಒಳಗಿದ್ದ ಹೊಗೆ ಹಾರಿತು, ಬೆಂಕಿ ಹೊರಗುಳಿತು. ಒಂದು ಕಾಲದಲ್ಲಿ ನಿನ್ನ ಗಾಳಿಯಾದರೂ ಸ್ತಂಭನವಾದ ಕಾಲಕ್ಕೆ, ವಾಯುದೇವ ಸ್ತಂಭವಾದ ಕಾಲಕ್ಕೆ, ಆ ಕ್ಷಣದಲ್ಲಿ ನಿನಗೆ ದೇವೇಂದ್ರಾದಿಗಳು ಬ್ರಹ್ಮಾದಿಗಳು ಬಂದು ವರವನ್ನು ಕೊಟ್ಟವರಿದ್ದಾರೆ. ವಾಯುಪುತ್ರರಾದಂತ ಬಂದು ನೀನು ಅವನೊಂದಿಗೆ ಸೇರಿಕೊಂಡವರಿದ್ದೀಯ. ನಮಗ ಅಂತದ್ದು ಜೀವಮಾನದಲ್ಲಿ ಏನೂ ಆಗಲಿಲ್ಲ. ನಾವು ಹೊಣ್ಣು ಅಂತ ಭ್ರಮಿಸಿ ಸೂರ್ಯನನ್ನು ತಿನ್ಲಿಕ್ಕೂ ಹೋಗಲಿಲ್ಲ. ಯಾರೋ ನಮ್ಮನ್ನು ಬಡಿದು ನಮ್ಮ ವಾಯು ಸ್ತಂಭನ ಆಗುವ ಹಾಗೆ ಮಾಡಲೂ ಇಲ್ಲ. ನಮ್ಮ ಜೀವನದಲ್ಲಿ ನಾವು ಅಧಿಕ ಪ್ರಸಂಗ ಇದುವರೆಗೆ ಮಾಡಲೂ ಇಲ್ಲ. ನಮ್ಮಲ್ಲಿದ್ದವರು ಮಾಡ್ಲಿಕ್ಕೆ ನಾವು ಬಿಡ್ಲೂ ಇಲ್ಲ. ಹೋದ್ರೆ ಇಲ್ಲಿಗೆ ವೀರಮಣಿಕೆ ಎನ್ನುವ ಹೆಸರೇ ಇರ್ಲಿಕ್ಕಿಲ್ಲ. ನೀನು ಬಂದದ್ದು ಇವತ್ತಲ್ಲ, ನೀನು ಇವತ್ತು ಬಂದು ಇವತ್ತೇ ಮುಗಿಸ್ಕೊಂಡು ನೀ ಎತ್ಕೊಂಡು ಹೋಗ್ಬೇಕು. ಮತ್ತೆ ನಾಳೆ ನಿನಗಿಲ್ಲ ಅವಕಾಶ ಇಲ್ಲ. ಇವತ್ತು ನೀನು ಇಷ್ಟು ಹೊತ್ತು ಇಲ್ಲಿ ನಿಲ್ಲಿಕ್ಕೆ ಕಾರಣವೇ ನಾನು, ಅದು ನಿನಗೆ ಗೊತ್ತು. ಆದ್ರೆ ಒಂದು ನೆನಪಿಟ್ಟು ನೀವು ಅದಲ್ಲ, ನೀನು ಇಲ್ಲಿ ಬಂದು ಎಷ್ಟೇ ಮಾತಾಡಿದ್ರು ನಿನ್ನನ್ನು ಇವತ್ತು ಮಾತಾಡ್ಲಿಕ್ಕೆ ಕರೆಸಿದ್ದು ನಾನೇ ಅಂತ ನಿನಗೆ ಗೊತ್ತುಂಟಾ? ನಾ ಇವತ್ತು ಬಂದು ನಾಳೆ ಹೋದೇನು, ಆದ್ರೆ ಪ್ರತಿಯೊಬ್ಬರ ಬಾಯಿಯಲ್ಲಿ ಒಂದು ಮಾರುತಿ ಎನ್ನುವ ಹೆಸರು ಅನವರತ ಹೇಳುವ ಹಾಗೆ ಕಡಿಯಪ್ಪ. ಇದಕ್ಕೆ ಕಾರಣ ನೀನು ಅಂತ ಹೇಳುದ? ಮತ್ತೆ ಯಾರು ಇದಕ್ಕೆ ಕಾರಣ? ನಾನು. ರಾಮ. ಯಾರು? ಎಲ್ಲ ನಿನ್ನ ಪಾಪಿ, ನೀನು ರಾಮ ಕರೆಸಿದ್ದಲ್ಲ, ನೀನು ರಾಘವ ದೇವರಾಗಿರಬಹುದು. ನನ್ನ ದೇವರು ಯಾರು ಕೇಳು? ನಿನ್ನ ಊರಿನಲ್ಲಿ ಬಂದು ರಾಘವ ಚಾರಿತ್ರ್ಯದ ಸಂಭ್ರಮಾಚರಣೆ ಮಾಡುವ ಮಟ್ಟಕ್ಕೆ ಈ ಹನುಮಂತ ಮುಟ್ಟುತ್ತಾನೆ ಅಂತಾದ್ರೆ
ಆದ್ರೆ ಇದು ರಾಘವನ ದೇಣಿಗೆ ಅಲ್ಲದೆ ಮತ್ತೇನು. ಸರಿ, ಇದ್ರ ಬೆನ್ನಲ್ಲೇ ನಾನೊಂದು ಮಾತಾಡ್ತೇನೆ. ಸೇರಿದ ಸಭ್ಯರು ಮಾರುತಿಯ ವಿಷಯ ವರ್ಷ ಹೋದ್ರು ಹೇಳ್ತಾರೆ ಅಂತ ಹೇಳಿದೆಲ್ಲ, ಅಂತವರ ಸಾಕ್ಷಿಯಾಗಿ ನೀನಿವತ್ತು ರಾಘವನ ಸೇವೆಗೆ ಬಂದದ್ದು ಅಂತ ಸೇವೆ ಮಾಡ್ಕೊಂಡು ಹೋಗೋ ಬುದ್ಧಿಯ ರಾಮನೇ ಮತ್ತು ಆಗ ಬಂದು ಹೇಳಿದಾಗೆ ಹಿಂಗ್ ಹೋಗುವುದನ್ನು ಹಿಡ್ಕೊಂಡೆ ಬಂದಿದ್ದೇವೆ ಅಂತ ಮತ್ತೆ ಬರಬೇಡ ನೀನು. ಒಂದಂತೂ ಸ್ಪಷ್ಟ, ನೀವು ಸೇವೆ ಮಾಡಿದಾಗ ಏನು ಸಿಗುತ್ತದೆ ಅಂತ ನಾವು ನೋಡುವುದಿಲ್ಲ, ಪ್ರಸಾದ ಸಿಗುತ್ತದೆ ಅಂತ ವಿಶ್ವಾಸ. ದುಡಿಮೆಗೆ ಸಿಗುವ ವೇತನಕ್ಕಿಂತ ಸೇವೆಗೆ ಸಿಗುವ ಪ್ರಸಾದ ದೊಡ್ಡದು. ಜಾಂಬವಲ್ಲ, ನಿಜವಾದ ಜಾಂಬವ ಇವ. ಹೀಗೇ ಹೇಳಿಕೊಂಡು ಇಷ್ಟು ವರ್ಷ ಕಾಲ ಕಳೆದು ಬಿಟ್ಟೇವೆ. ಎದುರಿಗಿದ್ದವ್ರಿಗೆ ಮಾತಾಡ್ಲಿಕ್ಕೆ ಬಿಡದೆ ರಾಮ್ ಅಯೋಧ್ಯೆ ದೀಪ ನಿಮ್ಮದ್ದೆ ಅಲ್ವಾ? ನಮ್ಮದ್ದೇ. ಮತ್ತೆ ಕೇಳುದು ತಪ್ಪು ನಿನ್ನದ್ದಲ್ಲ. ಇಷ್ಟು ಹೊತ್ತು ನಿನ್ನನ್ನು ಮಾತಾಡ್ಲಿಕ್ಕೆ ಬಿಟ್ಟದ್ದು ನಮ್ಮ ತಪ್ಪು. ಅಯೋಧ್ಯೆಯ ದೀಪದ ಬೆಳಕಿನಲ್ಲಿ ಸಾಗಿ ಹೋದವನೇನಿದ್ದೀ, ತೊಂದರೆ ಇಲ್ಲ. ಅಯ್ಯೋ, ನಿನಗೆ ರಾಮದೇವನಿರಬಹುದು, ನಮ್ಮದು ಆಕ್ಷೇಪ ಇಲ್ಲ. ಅದು ನಿನ್ನ ನಂಬಿಕೆ. ನಾನು ನಂಬಿದ್ದು ದೇವರು ಅಂತ ಯಾರನ್ನ ಗೊತ್ತಾ? ಕಡೆಯ ದಿಕ್ಕಿನ ಒಡೆಯನಾದಂತಹ ಪರಮೇಶ್ವರನು. ಜಗದ ಮಾತಾ ಪಿತರವು ಒಂದೇ ಪಾರ್ವತಿ ಪರಮೇಶ್ವರ. ಈ ಪಾಣಿಪೀಠ ಅಂತ ಹೇಳಿದ್ರೆ ಪ್ರಕೃತಿಯ ಸ್ವರೂಪವಾದಂತಹ ಪಾರ್ವತಿ ದೇವಿ, ಅದರ ಮೇಲಿರುವಂತಹ ಲಿಂಗ ಅಂತ ಹೇಳಿದ್ರೆ ಪರಮೇಶ್ವರ ಅಂತ ತಿಳಿದವ ನಾನಿದ್ದೇನೆ. ಇದೇ ರಾವಣೇಶ್ವರ ಲೋಕಮುಖದಲ್ಲಿ ಅದೆಷ್ಟು ಅನ್ಯಾಯವನ್ನು ಮಾಡಿದ್ರು ಕೂಡ ಬ್ರಹ್ಮಕುಲದಲ್ಲಿ ಜನಿಸಿ ಗಂಡು ಮುನಿಯಿಂದ ಬಂದಂತಹ ತಾಂಡವಕ್ಕೆ ಸ್ತೋತ್ರವನ್ನು ಬರೆದವ ಯಾರು ಕೇಳಿದ್ರೆ ಅದು ರಾವಣೇಶ್ವರ. ಜಟಾ ಕಟಾಹ ಸಂಭ್ರಮ ಪ್ರಮನ್ಯ ಲಿಂಪ ನೀರ್ಧರಿ ವಿಲೋಲ ವೀಚಿ ವಲ್ಲರಿ ವಿರಾಜಮಾನ ಮೂರ್ಧನಿ ತಗಜ್ವಲಲ್ಲಾಟಪಟ್ಟ ಪಾವಕೆ ಕಿಶೋರ ಚಂದ್ರಶೇಖರಿ ರತಿ ಪ್ರತಿಕ್ಷಣ ಮಮ ಅದ್ವೈತ ಭಾಸ್ಕರ ಅರ್ಧನಾರೀಶ್ವರ ಪ್ರದರ್ಶನದ ಯಂಗಮ ಚತುರ್ದತಿ ಸಂಗಮ ಪಂಚಭೂತಾತ್ಮಕ ಶತ್ರುನಾಶಕ ಸಪ್ತ ಸುರೇಶ್ವರ ಅಷ್ಟ ಸಿದ್ದೇಶ್ವರ ನವರಸ ಮನೋಹರ ದಶದಿಶಾಸು ವಿಮಲ ಮೇಘ ದಶೋಜ್ವಲ ಮೇಘನಾಥೇಶ್ವರ ಪ್ರಸ್ತುತಿವ ಶಂಕರ ಪ್ರಣತಿಂಜನ ಕಿಂಕರ ಈಶ ಸುರೇಶ ನರೇಶ ಪರೇಶ ಗೌರೀಶ ನಟೇಶ ಭೂತೇಶ ಎನ್ನುವುದಾಗಿ ಲೋಕಮುಖದಲ್ಲಿ ಕೊಂಡಾಡುವಂತ ನಾವು ಪರಶಿವನನ್ನ ದೇವರು ಅಂತ ಒಪ್ಪಿದವರಿದ್ದೇವೆ. ಯಾವ ಕಾಲಕ್ಕೂ ಈಗ ರಾಮನೋ ಈಶ್ವರನೋ ಎನ್ನುವ ಪ್ರಶ್ನೆಗೆ ಉತ್ತರ ಧನುಷ್ಕೋಡಿಯಲ್ಲಿ ರಾಮೇಶ್ವರ ಉಂಟು. ನಮ್ಮದು ಅದರ ಬಗ್ಗೆ ಆಕ್ಷೇಪ ಇಲ್ಲ. ನೀನು ಬಂದದ್ದು ಯಾಕೆ ಹೇಳಿ? ನಿನಗೂ ಈಶ್ವರ ದೇವರು, ನನಗೆ ರಾಮದೇವರು. ದೇವರ ಹೆಸರಿನಲ್ಲಿ ಜಗಳ ಬೇಡ. ಆದರೆ ಮಾನವನಾಗಿ ರಾಮಯ್ಯನು ಎನ್ನುವುದನ್ನು ನಿನಗೆ ಚೆನ್ನಾಗಿ ತಿಳಿಯಪಡಿಸ್ತೇನೆ. ತರಣಿ ವಂಶ ಪ್ರದೀಪನಿತಾನೆ ಶ್ರೀರಾಮಚಂದ್ರ ಅಂತವನು ಇವತ್ತು ಪೂಜಿಸಿ ಬಿಟ್ಟ ಕುದುರೆಯನ್ನು ನೀವು ಕಟ್ಟಿದವರಿದ್ದೀರಿ. ಕಟ್ಟಿದ ಮಾತ್ರಕ್ಕೆ ಯುದ್ಧ ಸಂಘಟಿಸುವುದಿಲ್ಲ, ಪರಿಣಾಮದಲ್ಲಿ ಯುದ್ಧ ಸಂಘಟಿಸಿತು ಅಂತಾದ್ರೆ ಆಗಬಹುದಾದ ನಷ್ಟಕ್ಕೆ ನೀನೇ ಕಾರಣೀಭೂತನಾಗುತ್ತೀಯ. ಯುದ್ಧವನ್ನು ನಿಲ್ಲಿಸುವುದೇ ನಮ್ಮ ಹೊಣೆಯಲ್ಲದೆ ಯುದ್ಧ ಮುಂದುವರಿಸುವುದಲ್ಲ. ಯುದ್ಧ ನಿಲ್ಲಿಸುವುದಕ್ಕೆ ಬಂದಿದ್ದೇವೆ ಎನ್ನುವುದರ ಅರ್ಥ ನಾವು ದುರ್ಬಲರು ಅಂತಲ್ಲ, ನಾವು ಪ್ರಪಂಚಕ್ಕೆ ಶಾಂತಿಯನ್ನು ಸಾರುತ್ತೇವೆ. ಹಾಗೆನ್ನು ನಮ್ಮ ಮೇಲೆ ಕ್ರಾಂತಿಯನ್ನು ಉಂಟು ಮಾಡಿದವರನ್ನು ಬದುಕಿನಲ್ಲಿ ಅವರಿಗೆ ಶಾಂತಿಯೇ ಆಗುವ ಹಾಗೆ ಮಾಡುತ್ತೇವೆ. ಹಾಗಾಗಿ ಹೇಳುತ್ತೇನೆ, ಬಂಧಿಸಿದ ಹಯವನ್ನು ಬಿಟ್ಟು ರಾಮನಿಗೆ ಶರಣು ಬಂದರೆ ಒಳಿತು. ಬಂಧಿಸಿದ ಹಯವನ್ನು ನಮಗೆ ಶಾಂತಿ ಸಿಗ್ತದೋ ಇಲ್ವೋ? ನಿಮಗೆ ಶಾಂತಿ ಸಿಗ್ತದಾ? ಆ ಶಾಂತಿಯ ಪ್ರಶ್ನೆಯೇ ಅಲ್ಲ, ನಮ್ಮ ಕರ್ತವ್ಯ ಪೂರ್ಣವಾಗಿ ಸಾಂಗವಾಗಿ ಸಾಗುತ್ತದೆ. ಬಂಧಿಸಿದ ಹಯವನ್ನು ಬಿಡೆ. ಯಾರಲ್ಲಿ ಆ ಕುದುರೆಯನ್ನ ತಕೊಂಡೋಗಿ ನಮ್ಮ ಲಾಯದಲ್ಲಿ ಕಟ್ಟಿ ಕುದುರೆಯನ್ನ ಬಿಡುವುದಿಲ್ಲ ಅಂತಾದ್ರೆ ಮಾಡುವುದೇನ? ಒಂದು ನೇಮ ಸಿಗಬೇಕಿತ್ತು, ಸಿಕ್ಕಿದ್ರೆ ಪ್ರಸಂಗ ಇಲ್ಲಿಗೆ ನಿಲ್ಲುತ್ತಾ ಇತ್ತು. ಅಂದ್ರೆ ಏನು ಮಾಡೋಣ? ತಾರತಿಹೆ ನೇಮವನ್ನು ಒಂದು ವೇಳೆ ನೇಮ ತಕ್ಕೊಂಡು ಬಂದ್ರೆ ಒಬ್ಬ ಮಾರುತಿ ನಿಮ್ಮ ಸರ್ವನಾಶಕ್ಕೆ ಸಾಕು. ನೇಮ ತಕೊಂಡು ಬಂದಿದ್ದು ಏನ್ ಮಾಡ್ತೀಯ? ನಿಮ್ಮೆಲ್ಲರನ್ನು ಕುಟ್ಟಿ ಕೆಳಗಿ ಮತ್ತೆ ವೀರಮಣಿ ನಿನ್ನ ನಾಲಗೆಯಲ್ಲಿ ರಾಮ ಭಜನೆ ಮಾಡಿಸ್ತಾ 10,000 ಮಂದಿ ರಕ್ಕಸರನ್ನ ಕೊಟ್ಟಿಕೊಂಡವನಿರಂತೆ. ನೋಡುವ. ಈಗ ಬರುವುದ
ನೇಮ ತಕ್ಕೊಂಡು ಬರ್ತೇನೆ. ನೀನು ಲಂಕೆಗೆ ಹೋಗುವಾಗ ನೇಮ ತಕೊಂಡು ಹೋಗಿದ್ದೀಯ? ರಾಮನ ನೇಮ. ಏನು ನೇಮ ತಕೊಂಡು ಹೋಗಿದ್ದೀಯ? ಸೀತೆಯನ್ನು ಅನ್ವೇಷಿಸಿ ಬರುತ್ತೇನೆ. ಲಂಕಾದಾನ ಮಾಡ್ತೇನೆ ಅಂತ ತಕೊಂಡು ಹೋಗಿದ್ದೀಯ? ಅದು ನನ್ನ ಸ್ವಂತಿಕೆ. ನಿನಗೆ ಬೇಕಾದಲ್ಲ ನೇಮ, ಬೇಡ ಸ್ವಂತಿಕೆ. ಇವತ್ತೊಂದು ಕೆಲಸ ಮಾಡು, ನೀನು ನೇಮ ತಕೊಂಡು ಬಂದದಕ್ಕೆ ಇಷ್ಟೊತ್ತು ಮಾತಾಡಿದಿಲ್ಲ, ಇವತ್ತು ಸ್ವಂತಿಕೆಯಲ್ಲಿ ಹೋರಾಟ ಮಾಡೋಣ ಬಾ. ನಿನಗೆಲ್ಲ ಮರ್ಯಾದೆ. ಒಳಗಿದ್ದಾರಲ್ಲ ಯಜಮಾನ್ ಬಾ ಭೀಮ. ನಿಮಗೆ ಬೇಕಾಗ್ತದೆ ಅಂತ ಸ್ವಂತಿಕೆ. ನಾವು ಬಂದ ಮೇಲೆ ನಿಮ್ಮ ಪ್ರಸಾದಕ್ಕೆ ಕಾಯುವುದಲ್ಲ, ಒಳಗೆ ಇದ್ದಾರಲ್ಲ ಕಾಯುವ ಸದಾಶಿವ ಅವನ ಪ್ರಸಾದವನ್ನು ನಿನ್ನ ನಾಲಗೆಯಲ್ಲಿ ರಾಮ ಭಜನೆ ಮಾಡಿಸಿ ತಕ್ಕೊಂಡು ಹೋಗದೆ ಇದ್ರೆ ನಾ ಮಾರುತಿಯಲ್ಲ. ಒಂದು ನೆನಪಿಟ್ಟುಕೋ, ಒಳಗಿದ್ದವ ಯಜಮಾನ ಅಂತ. ನಮ್ಮೂರಿಗೆ ಬಂದು ನೀನು ಇಷ್ಟು ಮಾತಾಡುವಾಗ ಈ ಮಂಗನ ಹಿಡಿದು ಪಂಜಾಬದಲ್ಲಿ ಹಾಕಿ ಅಂತ ನಾನು ಹೇಳಲಿಲ್ಲ ಎಂಬಲ್ಲಿಗೆ ఇప్పుడు ಅಲ್ಲ ಅಂತ ನೀನು ತಿಳ್ಕೊಳ್ಬೇಕು. ಏನು ನಾಲಗೆಯಲ್ಲೇ ನಿನಗೆ ಬೇಕಾದಷ್ಟು ಕೊಟ್ರೆ ಅವ ದಾನಿ, ನಿನಗೆ ಬೇಡದಷ್ಟು ಕೊಟ್ಟರೆ ಮಕ್ಕಳ ಹೋದಲ್ಲೆಲ್ಲ ಹೀಗೆ ಮಾಡಿ ಮತ್ತೊಬ್ರು ಮನೆ ಹಾಳು ಮಾಡಿ ಬಂದದ್ದು ನೀವು ಈಗ ನೀವು ಬಂತು ಮತ್ತೆ ದೇವ್ರು ಬರಲಿ. ನೀವು ನಾಲಗೆಯಲ್ಲೇ ಈ ಸಲ ಸುಧಾರಿಸ್ತೇವೆ ಅಂತ ಯೋಚಿಸಿದ್ರೆ ನಿಮಗೆ ಹಲಗೆಯಲ್ಲಿ ಕೊಡುವ ಹಾಗೆ ಮಾಡದೇ ಇದ್ರೆ ನಾ ವೀರ ಮಾರುತಿಯಲ್ಲ ನೋಡು.